ಮೆಸೇಜ್ ಟು ದಿ ಆಡಿಯನ್ಸ್ ಇನ್ ಒನ್ ಲೈನ್. ವಾಚ್ ದ ಟ್ರೇಲರ್ ಇಷ್ಟ ಆಯ್ತಾ, ಸಿನಿಮಾಗೆ ಬನ್ನಿ. ಅಂದರೆ ಸಿನಿಮಾ ಇಷ್ಟ ಆಗಲಿಲ್ವಾ, ಐ ಗಿವ್ ಮೈ ನಂಬರ್ ಸರ್, ಕಾಲ್ ಮಿ ಅಂಡ್ ಫಕ್ ಮಿ. ಒಂದೇ ಮಾತು, ಇಷ್ಟ ಆಯ್ತಾ ಇನ್ನೊಬ್ಬನ ಕರ್ಕೊಂಡು ಸಿನಿಮಾ ತೋರಿಸಿ. ಪ್ರೀ ರಿಲೀಸ್ ಇವೆಂಟಲ್ಲಿ ಐ ಟೋಲ್ಡ್ ಮೈ ನಂಬರ್, ಇಲ್ಲೂ ಹೇಳ್ತೀನಿ, 99020666. ಬಿಹೈಂಡ್ ದ ಸ್ಕ್ರೀನ್ ನಾನು ಅವ್ರನ್ನ ಒಳ್ಳೆ ಫ್ರೆಂಡ್ಸು, ಬಟ್ ವೆನ್ ಇಟ್ ಕಮ್ಸ್ ಆನ್ ದ ಫೀಲ್ಡ್ ಸ್ಯಾಡಿಸ್ಟು ನೀನು ಸೀನ್ ಮುಗಿಸೋಕೋಗೋ ನಮ್ಮನ್ನು ಪಬ್ಲಿಸಿಟಿ ಆದರೆ ಸೀನ್ ಮುಗಿಬೇಕು. ನಿಮ್ಮಪ್ಪ ಏನು ಹೇಳಿದ್ದ? ಸರ್ ನಾನು ಅವ್ರು ಅನ್ಕೊಂಡಿರೋದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾನೆ ಅಂತ. ಸರ್ ನಾನು ಕನ್ಸು ಕಟ್ಕೊಂಡು ಬಂದಿರೋನು ಸರ್, ಮತ್ತೆ ನನ್ನ ಮೇಲೆ ಕೋಟೆ ಅಂತ ಸರ್ ನಾ ಕನ್ಸು ಅಂತೀರ ಸ್ಯಾಡಿಸ್ಟ್ ಅಂತ ನಾನು ಹೇಳ್ತಾರೆ. ಸಿ ನನ್ನ ಮೇಲೆ ಕಂಪ್ಲೀಟ್ಲಿ ಶೂಟಿಂಗ್ ಮೈಂಡ್ ಸೆಟ್ಟಲ್ಲಿ ಇದ್ದೀವಿ. ಅಶ್ವಿನಿ ರಾಮಪ್ರಸಾದ್ ಸರ್ ಮನೆ ಸೀಸ್ ಆಗುತ್ತೆ ಸರ್. ಸರ್ ಒಂದು ರೂಮ್ ಬರ್ತಾರೆ, ಮೇಡಮ್ಮು ಅವ್ರ ತವ್ರ ಮನೆಗೆ ಹೋಗ್ತಾರೆ, ಅರುಣ್ ನನ್ನ ರೂಮ್ ಬರ್ತಾರೆ. ಸೊ ಒಳಗಡೆ ಬಟ್ಟೆ ಕೂಡ ತೊಗೊಳಂಗಿಲ್ಲ ನಾವು, ಎವ್ರಿಥಿಂಗ್ ಶುಡ್ ಬಿ ಇನ್ಸೈಡ್. ಲಾಕ್ ಮಾಡಿಬಿಟ್ಟು ಸೀಲ್ ಹಾಕ್ತಾರೆ ಈಗ ಗೌರ್ಮೆಂಟ್. ಅವರು ಸೋತಾಗ ಮನ್ಸಿಗೆ ತೊಗೊಂಡಿಲ್ಲ, ಗೆದ್ದಾಗ ತಲೆ ತಗೋ. ಇವತ್ತು ಸರ್ ರಾಮಪ್ರಸಾದ್ ಸರ್ 8 ಕೋಟಿ ವಿಲನ್ ಇದ್ದಾರೆ. ಆ್ಯಂಡ್ ಇಟ್ ಡ್ರೈವ್ಸ್ ದ ಲೆಕ್ಸಸ್ 1 ಕೋಟಿ ಗಾಡಿ. ಹಾಯ್ ಹಲೋ ನಮಸ್ಕಾರ, ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಫೆಬ್ರವರಿ 6ನೇ ತಾರೀಕು ಮೊನ್ನೆ ತಾನೇ ಒಂದು ಸಿನಿಮಾ ಬಿಡುಗಡೆ ಆಗ್ತಿದೆ ಅಂತಂದ್ಬಿಟ್ಟು ಆ ತಂಡದವ್ರ ಜೊತೆ ಮಾತಾಡಿದೆ. ಫೆಬ್ರವರಿ 6 ಯಾಕೋ ತುಂಬ ಲಕ್ಕಿ ಡೇಟ್ ಆಗ್ತಾ ಇದೆಯಾ. 6 ಇಸ್ ಎ ವೆರಿ ಗುಡ್ ನಂಬರ್ ಬೇಸಿಕ್ಲಿ. ಯಾಕೆ ಅಂತ ಹೇಳ್ತೀನಿ, ನನ್ನ ಬರ್ತ್ ಡೇಟ್ ಕೂಡ 6. ಸೊ ಹಾಗಾಗಿ 6 ಇಸ್ ವೆರಿ ವೆರಿ ಲಕ್ಕಿ ನಂಬರ್ ಆ್ಯಂಡ್ ಇಟ್ ಡಸ್ ರಿಯಲಿ ಗುಡ್ ಥಿಂಗ್ಸ್ ಫಾರ್ ಮೀಡಿಯಾ. ಶುಕ್ರ ನಂಬರ್ ಸಿ. ಸೊ ಹಾಗಾಗಿ ಇವತ್ತು ಕೂಡ ಫೆಬ್ರವರಿ 6ನೇ ತಾರೀಕು ಇನ್ನೊಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸೊ ದಟ್ ಈಸ್ ಗಾರ್ಗ. ಆ ಸಿನಿಮಾದ ತಂಡ ಇವತ್ತು ನನ್ನ ಜೊತೆ ಇದ್ದಾರೆ. ಸಿನಿಮಾದ ನಾಯಕ ಅರುಣ್ ಹಾಗೂ ಡೈರೆಕ್ಟರ್ ಆದಂಥ ಶಶಿ. ನಮಸ್ಕಾರ ಗುರು. ನಮಸ್ತೆ ಸರ್. ನಮಸ್ತೆ. ಸೊ ಅಶ್ವಿನಿ ರಾಮ್ ಪ್ರಸಾದ್ ಅವರ ಮಗ ಆಗಿರುವಂಥ ಅರುಣ್ ರಾಮ್ ಪ್ರಸಾದ್, ಕರೆಕ್ಟ್? ಎಸ್ ಬಾಸ್. ಸೊ ಅವ್ರು ಮಧ್ಯದಲ್ಲಿ ಕೂತ್ಕೋಬೇಕಾಗಿತ್ತು. ಹೌದು. ಸೊ ಬಾಸ್ ಇಸ್ ಮಿಸ್ಸಿಂಗ್ ಟುಡೇ. ಬರ್ತಾರೆ ನೆಕ್ಸ್ಟ್ ಇನ್ನೊಂದು ನಿಮ್ ಜೊತೆ ಮಾಡಲೇಬೇಕು. ನಿಮ್ಮ ಜೊತೆ ತುಂಬಾ ಮಾತಾಡೋದಿದೆ ಅಂತಂದ್ರು. ನಾವು ಬಂದ್ರೆ ಅಷ್ಟು ಮಧ್ಯ ಆಗುತ್ತೆ, ನಿಮ್ಮ ಜೊತೆ ತುಂಬಾ ಮಾತಾಡೋದು, ನೆಕ್ಸ್ಟ್ ಹೋಗೋಣ ಅಂತಂದಿದ್ದಾರೆ. ಫ್ರಮ್ ದ ಮೇಕರ್ಸ್ ಆಫ್ ಜೋಗಿ ಅಂತ ಒಂದು ಪ್ರೌಡ್ ಟೈಟಲ್ನ ಒಂದು ಸಿನಿಮಾ ಟೀಸರಲ್ಲಿ ಟ್ರೈಲರಲ್ಲಿ ಹಾಕಬೇಕಾದ್ರೆ ಆ ಒಂದು ಹೆಮ್ಮೆಯ ವಿಚಾರ ಎಷ್ಟಿದೆ ಅಂತ ಅನ್ನೋದಕ್ಕೆ ಇದರಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ಜೋಗಿ ಈಸ್ ಒನ್ ಎಮೋಷನ್ ಫಾರ್ ಎಲ್ಲ ಕನ್ನಡದವ್ರಿಗೂ ಕೂಡ. ಸೊ ಯಾಕಂದರೆ ಜೋಗಿ ಮಾತಾಡ್ಬೇಕಾದ್ರೆ ಫಸ್ಟ್ ಕೇಳೋವಂಥದ್ದು ಅಂದರೆ, ನಾನು ಜೋಗಿ ಒಂದು 7 ಸಲ ಥಿಯೇಟ್ರಲ್ಲಿ ನೋಡಿದ್ದೆ, ಜೋಗಿ ಒಂದು 8 ಸಲ ನೋಡಿದ್ದೆ. ಸೊ ಒಂದೊಂದು ಥಿಯೇಟ್ರಲ್ಲಿ ಒಂದೊಂದು ಎಮೋಷನಲ್ಲಿ ಮಾತಾಡ್ತಾರೆ ಜನ. ಸೊ ನನಗೂ ಕೂಡ ಈಗ ಜೋಗಿ ಫಸ್ಟ್ ಟೈಮ್ ಎಲ್ಲಿ ನೋಡಿದೆ, ಕಾಮಾಖ್ಯಲ್ಲಿ ನೋಡಿದೆ. ಸೊ ಅಥವಾ ಈಶ್ವರಿ, ವಾಟ್ ಎವರ್, ಕಾಮಾಖ್ಯ ಪಕ್ಕ ಈಶ್ವರಿ ಅಂತ ಫಸ್ಟ್ ಟೈಮ್ ನೋಡಿದ್ಮೇಲೆ ಸೆಕೆಂಡ್ ಟೈಮ್ಗೆ ಒಂದು 20 ದಿವಸ ವೆಯ್ಟ್ ಮಾಡಿದೆ, ಟಿಕೆಟ್ ಸಿಗ್ತಿರ್ಲಿಲ್ಲ. ಹೌದು. ತಿರ್ಗಾ ಅದಾದಮೇಲೆ ಇನ್ನೊಂದ್ಸಲಿ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ತಿರ್ಗಾ ಹೋಗ್ತೀನಿ. ಆಮೇಲೆ ಆ ಟೈಮಲ್ಲಿ ಆ CD ಟೈಮ್ ಬಂದಿತ್ತು, CD ಟೈಮು. ಸೊ ಅವಾಗ ಅದನ್ನು ಹಾಕೊಂಡು ಅದನ್ನು ಕೇಳೋದಕ್ಕೂ, ಆಮೇಲೆ ಆ ಮ್ಯೂಸಿಕಲ್ಲಿ ಇದಕ್ಕೂ, ಆಮೇಲೆ ಅದೊಂದು ಡ್ರೋನ್ ಶಾಟಲ್ಲಿ ಜೋಗಿ ಅಂತ ಬರುತ್ತೆ, ಹೌದು, ನೆನಪಿದೆ? ಗೂಗಲ್ ಮ್ಯಾಪಲ್ಲಿ ಹೋಗ್ಬಿಟ್ಟು ನೀರು ಆಟೋ ಹೋಗೋದು, ಆ ಟೈಟಲ್ ಎಲ್ಲ ಹಂಗೆ ಬರುತ್ತೆ. ಅವೆಲ್ಲ ನಮ್ಗೆ ಚಿಲ್ಸ್ ಆ್ಯಕ್ಚುಲಿ. ಸೊ ದಟ್ ಈಸ್ ವೈ ಒಂದು ಪ್ರೊಡಕ್ಷನ್ ಕಂಪ್ನಿಗೆ ಫ್ರಮ್ ದ ಮೇಕರ್ ಆಫ್ ಜೋಗಿ ಅಂತ ಹಾಕೊಳ್ಳೋದಕ್ಕೂ ಇಟ್ ಫೀಲ್ಸ್ ಅದೊಂದು ಎಮೋಷನ್ ಇದೆ. ಎಮೋಷನ್ ಇದೆ, ಮತ್ತು ಅದು ಅದ್ರದ್ದು ಅಷ್ಟೇ ರೆಸ್ಪಾನ್ಸಿಬಿಲಿಟಿನೂ ಇದೆ. ಆ ಹೆಸರು ಯೂಸ್ ಮಾಡ್ಬಿಟ್ಟು ನಾವು ನಾರ್ಮಲ್ ಆಗಿ ಮಾಡೋಕ್ಕಾಗತ್ತೆ. ಖಂಡಿತ ಹೆಸರು ಉಳ್ಸೋ ಕೆಲಸ ಮಾಡಬೇಕು ಮಾತಾ ಅಲ್ವಾ? ಹೌದು ಅರುಣ್. ಸೊ ಸುಮಾರು ವರ್ಷದ ಕೆಳಗಡೆ ವಿ ಮೆಟ್ ಇನ್ ಎ ಫಂಕ್ಷನ್. ಹೌದಪ್ಪ. ಅಲ್ಲಿ ಫಂಕ್ಷನಲ್ಲಿ ಮೀಟ್ ಮಾಡ್ಬಿಟ್ಟು ಅವಾಗ ನಾನು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾ ಕೇಳಿದ್ವಿ, ಸೊ ವಾಟ್ಸ್ ಹ್ಯಾಪ್ನಿಂಗ್ ಅಂತಂದರೆ ಇವ್ರು ಲೈಕ್, ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಅಂತ. ಓ ವಾವ್, ಆ್ಯಕ್ಚುಲಿ ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀನಿ ಸರ್, ಇಟ್ಸ್ ಅ ವೆರಿ ಡ್ರೀಮ್ ಅಂತ. ಸೊ ಟುಡೇ ದ ಡ್ರೀಮ್ ಹ್ಯಾಸ್ ಕಮ್ ಟ್ರೂ. ಅಬ್ಸಲ್ಯೂಟ್ಲಿ. ವಾಟ್ ಈಸ್ ಗಾರ್ಗ? ಸರ್ ಗಾರ್ಗ ಒಂದು ಊರು ಸರ್. ಒಂದು ಊರಲ್ಲಿ ನಡೆಯುವಂಥ ಘಟನೆ. ಸೊ ಸೊ ನಾವು ಕತೆ ಬರಿತಾ ಏನಾಗುತ್ತೆ, ಆ ಊರು ಹೈಲೈಟ್ ಆಗ್ಬಿಡುತ್ತೆ. ಸೊ ಈಗ ನಾವು ಒಂದು ಕ್ಯಾರೆಕ್ಟರ್ಸ್ ಮಾಡೋಕೆ ಈ ಹೀರೋ, ಯಾಕಂದರೆ ತುಂಬ ಯಾರು ಎಲಿವೇಟ್ ಆಗ್ತಾರೆ, ತುಂಬ ಸಿನಿಮಾದಲ್ಲಿ ಯಾರು ಕಾಣಿಸ್ಕೊತಾರೆ ಅವ್ರು ಹೀರೋ ಆಗಿ ಕನ್ಸಿಡರ್ ಆಗ್ತಾರೆ, ಒಬ್ಬ ರೈಟರ್ ಪಾಯಿಂಟ್ ಆಫ್. ನಮ್ಮಲ್ಲಿ ಊರು ಹೀರೋ ಆಗ್ಬಿಡುತ್ತೆ ಸರ್. ಸೊ ಆ ಊರಿಗೆ ಒಂದು ಪೆಕ್ಯುಲರ್ ನೇಮ್ ಬೇಕಾಗುತ್ತೆ. ಸೊ ಗಾರ್ಗ ಮುನಿ ಅನ್ನೋದು ಒಂದು ಹೆಸರು ಓದಿರ್ತೀನಿ, ಎಲ್ಲೋ ಏನೋ ಡಿಫ್ರೆಂಟ್ ಆಗಿದೆ ಅಂತ ಬರೆದಿಟ್ಕೊಂಡಿರ್ತೀನಿ. ಇದಕ್ಕೆ ಊರಿಗೆ ಹೆಸರು ಹುಡ್ಕ್ಬೇಕಾದ್ರೆ ಮತ್ತೆ ಓದ್ಬೇಕಾದ್ರೆ ಆ ಗಾರ್ಗ ಅನ್ನೋದು ಸ್ಟ್ರೈಕ್ ಆಗುತ್ತೆ. ಸೊ ನಾನು ಆ ಊರಿಗೆ ಗಾರ್ಗ ಅಂತ ಇಡ್ತೀನಿ ಸ್ಟೋರಿ ಇದರಲ್ಲಿ. ಸೊ ನಾನು ರಾಮಪ್ರಸಾದ್ ಸರ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಗಾರ್ಗಲ್ ಹಿಂಗಾಗುತ್ತೆ, ಗಾರ್ಗಲ್. ಸೊ ಬೇಸಿಕಲಿ ನಿನ್ನ ಸಿನಿಮಾದಲ್ಲಿ ಹೀರೋ ಇಲ್ಲ, ಊರೇ ಹೀರೋ, ಕರೆಕ್ಟಾ ಅಂತಾರೆ. ಹ್ಞೂ ಸರ್ ಹೌದು, ಏನೋ ಡಿಫ್ರೆಂಟ್ ಆಗಿದೆ. ಓಕೆ, ನಿನ್ನ ಕಥೆಯಲ್ಲಿ ಒಂದು 2 ಲೌಡ ಇದೆ. ಸಾರಿ, ದಟ್ಸ್ ಓಕೆ.
ಇವೆಲ್ಲ ಇರುತ್ತೆ ಬಿಡಿ. ಹಂಗೇನಾದ್ರು ಇರೋದನ್ನೇ ಹೇಳ್ಬಿಟ್ರೆ ಎಲ್ಲಾನು ಬೀಪ್ ಹಾಕ್ಬೇಕು ನೀವು ಆಮೇಲೆ. ದಟ್ ಈಸ್ ಓಕೆ, ಬೀಪ್ ಶೋ ಅಂತಾನೆ ಹಾಕ್ಬಿಡ್ತೀನಿ. ಸೊ ಏನಿದ್ ಇದು ಎರಡಿದೆ, ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್ ಇಟ್. ಸ್ಟಾರ್ಟಿಂಗ್ ಎಂಡ್ ಸಕ್ಕದಾಗ ಹೇಳ್ಕೊಂಬಂದ್ರೆ ಎಂಡಲ್ಲಿ ಯಾಕೋ ಹೊಡಿತಾ ಇತ್ತು ನನಗೆ. ನಾನು ಬೇಸಿಕಲಿ ಆನಿಮೇಷನ್ ಸ್ಟೂಡೆಂಟ್, ಹೌದಾ? BSc ಇನ್ ಆನಿಮೇಷನ್ ಮುಗಿಸ್ಕೊಂಡು MSc ಇನ್ ಫಿಲ್ಮ್ ಮೇಕಿಂಗ್ ಮಾಡಿ, ಐ ವಿಲ್ ಬ್ರಿಂಗ್ ಆಲ್ ದ ಸ್ಟೋರಿ ಬೋರ್ಡ್, ಶಾರ್ಟ್ ಡಿವೈಡ್, ವಾಟ್ ಎವರ್ ಎಲ್ಲ ತಂದಿಡ್ತೀನಿ. ಅದ್ರ ಮಜಾ ಆಯ್ತು ಸರ್, ಅದ್ರ ನಾನು ಹೇಳ್ತೀನಿ. ಇವನು ರಾಜೀವ್ ಅಂತ ಹುಡುಗ ಕರ್ಕೊಂಬಂದು, ನಮ್ಮ ಸ್ಟಾಫ್ ಇದ್ದ, ಯೂಟ್ಯೂಬ್ ಸ್ಟಾಫ್ ಇದ್ದ, ಅವ್ನ ಫ್ರೆಂಡು ಅಂತ ಕರ್ಕೊಂಬಂದು, ಇವನು ಫಸ್ಟ್ ಬಂದಲ್ಲ, ಫಸ್ಟ್ ಬಂದಾಗ ಏನು ಸ್ಟೋರಿ ಬೋರ್ಡು ಫುಲ್ ಸಿನಿಮಾ ಸ್ಟೋರಿ ಬೋರ್ಡ್ ಮಾಡ್ಬಿಟ್ಟಿದ್ದಾನೆ ಪಾಪ. ಅವನು ಎಕ್ಸ್ಪೆನ್ಸಸ್ ಎಲ್ಲ ಹಾಕಿ ಸ್ಟೋರಿ ಬೋರ್ಡ್ ನಿಮಗೆ ಗೊತ್ತು, ಒಂದೊಂದು ಫ್ರೇಮ್ಗೆ ಎಷ್ಟೆಷ್ಟು ತೊಗೊತಾರೆ. ಇಡೀ ಸಿನಿಮಾ ಸ್ಟೋರಿ ಬೋರ್ಡ್ ಹಿಂಗೆ ಬರುತ್ತೆ, ಆ ಕಲರಲ್ಲಿ ಒಂದು, ಬ್ಲ್ಯಾಕಲ್ಲಿ ಒಂದು, ಆಮೇಲೆ ಇನ್ನೂ ಶಾರ್ಟ್ ಡಿವಿಷನ್ ಎಲ್ಲ ಮಾಡ್ಕೊಂಬಂದ್ಬಿಟ್ಟವನೆ. ಅವ್ರ ಮುಂದೆ ಇಟ್ಬಿಟ್ಟು ಹಿಂಗೆ ಇಟ್ಟರೆ ಅವ್ರು ಹಿಂಗೆ ಬುಕ್ಕೆಲ್ಲ ನೋಡಿದ್ರು. ಎಲ್ಲ ಮುಚ್ಚು, ಸೈಡ್ಗಿಡು, ಕತೆ ಹೇಳು. ಅಂದ್ರೆ ಐ ವಾಸ್ ಸೋ ಬ್ಲಾಂಕ್. ಏನಂದ್ರೆ ಸರ್, ನನಗೊಂದು ಇತ್ತು ಆಟಿಟ್ಯೂಡ್. ಸಿ ಐ ಆಮ್ ಆನಿಮೇಷನ್ ಸ್ಟೂಡೆಂಟ್, MSc ಇನ್ ಫಿಲ್ಮ್ ಮೇಕಿಂಗ್ ಮಾಡಿದ್ದೀನಿ, ಐ ಆಮ್ ಫ್ರಮ್ ಪುಣೆ, ಎಲ್ಲ ಓದ್ಕೊಂಡ್ ಬಂದಿದ್ದೀನಿ. ಯಾರು ಒಬ್ಬ ಪ್ರೊಡ್ಯೂಸರ್ ಈ ಲೆವೆಲ್ ಅಪ್ರೋಚ್ ಕೊಡಕ್ಕಾಗುತ್ತೆ ಸರ್? ಐ ಹ್ಯಾವ್ ಅ ಕಂಪ್ಲೀಟ್ ಆಲ್ಬಮ್. ಇಫ್ ಯು ವಾಂಟ್ ಅ ಸೀನ್ ಹೆಂಗ್ ಬರುತ್ತೆ ಅಂದ್ರೆ ಓಪನ್ ಇಟ್ ಅಂಡ್ ಸಿ ಅನ್ನೋದು ನಾನು ಆಟಿಟ್ಯೂಡ್ ಅಲ್ಲಿ ಪ್ರಿಪೇರ್ ಕೂಡ ಆಗಿರ್ತೀನಿ. ಹಿಂಗೆ ಮಾತಾಡ್ಬೇಕು. ಹೆಂಗ್ ಇಳಿಸ್ತಾರೆ ಅಂದ್ರೆ ಸರ್, ಎಲ್ಲ ಮುಚ್ಚಿಡೋ ಸರ್. ಈಗ ಇಲ್ ಮೇಕ್ ಮಿ ನೇಕೆಡ್, ನಾ ಕತೆ ಹೇಳು ಅಂತಾರೆ. ಅಯ್ಯಯ್ಯಯ್ಯಯ್ಯ, ಈಗ ರೆಗ್ಯುಲರ್ ಆಗಿ ಹೇಳ್ಬೇಕಾ ಈಗ ನಾನು? ಓಕೆ ರೆಡಿ ಅಂತ. ಜಾಸ್ತಿ ಟೈಮ್ ಇಲ್ಲ ನನಗೆ, 20 ನಿಮಿಷದಲ್ಲಿ ಕತೆ ಹೇಳು ಅಂತ. ಸಿನಾಪ್ಸಿಸ್ ಅಷ್ಟೇ. ಹೆಂಗೆ, ಏನು, ಯಾಕೆ, ಇಷ್ಟು ಹೇಳ್ಬಿಟ್ಟು ಎಸ್ ನೋ ಅಂತ ಹೇಳ್ತೀನಿ. ನಾನು ಆಯ್ತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಅವ್ರಿಗೆ ಗೊತ್ತಿಲ್ದಂಗೆ ನಾನು 45 ನಿಮಿಷ ಇಟ್ಕೊತೀನಿ ಅವ್ರನ್ನ. ಅವ್ರಿಗೆ ಅಷ್ಟೇ ಇಂಟ್ರೆಸ್ಟಿಂಗ್ ಅಲ್ಲಿ ಕೇಳ್ತಾರೆ ಸರ್. ಲಾಸ್ಟ್ಲಿ 2 ಪಾಯಿಂಟ್ ಹೇಳ್ತಾರೆ. ನೋಡಿ, 2 ಪಾಯಿಂಟ್ ಸರಿ ಇಲ್ಲ, ಇದು ಮಾಡಿದ್ರೆ ಆಗ್ಲೇ ಅನ್ನಲ್ಲ ಪದ, ಹಿಂಗಿದೆ ನಿಂದು ಅಂತ. ನನ್ಗೆ ನಂದು ಏನು ನೋಡಿದೆ, ಈ ವ್ಯಕ್ತಿ ಹಿಂಗೆ ಡೈರೆಕ್ಟ್ ಆಗಿ ಆನ್ ದ ಫೇಸ್ ರಿಜೆಕ್ಟ್ ಮಾಡ್ಬಿಟ್ರಲ್ಲ. ಬಟ್ ಅವ್ರು ಏನ್ ಮಾಡ್ತಾರೆ, ರಿಜೆಕ್ಟ್ ಮಾಡಲ್ಲ. ಈ 2 ಪಾಯಿಂಟ್ ನೀನ್ ಸರಿ ಮಾಡ್ಕೊ, ನಾನು ಮಾಡ್ತೀನಿ ಅಂತಾರೆ. ಓ ಸೂಪರ್. ದಟ್ ವಿಲ್ ಸ್ಟ್ರೈಕ್ ಮೀ ವೆರಿ ಹಾರ್ಡ್. ಆಚೆ ಹೋಗ್ತೀನಿ ಸರ್, ಸೀದಾ ಒಂದು ಪಾನ್ ಅಂಗಡಿಗೆ ಹೋಗ್ತೀನಿ ಸರ್. ಏನೋ ಒಂದು ಬೇಕಾಗಿರುತ್ತೆ ತಗೊಂತೀನಿ ಸರ್. ಏನ್ ಬೇಕಾಗಿರುತ್ತೆ? ಮಾಮೂಲಿ ಸರ್, ಏನು ಕೈಯಲ್ಲಿ ಇಟ್ಕೊಳ್ಳೋಂಥದ್ದು. ಅದು ಏನು? ನಮ್ಮ ಅಮ್ಮ ನೋಡ್ತಾರೆ. ಅಲ್ಲ, ಕೈಯಲ್ಲಿ ಏನೇನೋ ಇಟ್ಕೊಂತೀವಿ ನಾವು. ಪೆನ್ನು ಪೇಪರ್, ಪಾನ್ ಅಂಗಡಿಲಿ ಪೆನ್ನು ಪೇಪರ್ ಸಿಗುತ್ತಂತೆ, ಆ ತರ ಏನೋ ಇಟ್ಕೊಂತೀವಿ ಸರ್. ನಾನು ಸೀದಾ ಹೋಗ್ತೀನಿ. ನಮ್ಮ ಹುಡುಗ ಅಭಿ ಮತ್ತೆ ದಯಾ ಅಂತ ನನ್ನ ಅಸೋಸಿಯೇಟ್ಸ್, ಗುರು ಏನು ನೋಡ್ಲಿಲ್ಲ, ರಿಜೆಕ್ಟ್. ಅವರೆಲ್ಲ ಹೆಂಗೆ ಅಂದ್ರೆ, ಈ ತರ ಪ್ರೊಫೈಲ್ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ನಾವೆಲ್ಲ ಹೆಂಗ್ ಮುಂದೆ ಹೋಗ್ಬೇಕು ಅಂತ ಅವ್ರುಗಳು. ಇಲ್ಲ ಅವ್ರು 1 ಪಾಯಿಂಟ್ 2 ಪಾಯಿಂಟ್ಗೆ ಆಲ್ಟರ್ನೇಟ್ ಮಾಡಿದ್ರೆ ದಿಸ್ ವಿಲ್ ವರ್ಕ್ ಅಂದಿದ್ದಾರೆ. ಜೋಗಿ ಮಾಡಿರೋರು ಮಗ, ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಮಗ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಇನ್ನೊಂದು ವಾರ ನೀಟ್, 1 ವಾರ ಅಲ್ಲ, ಐ ವಾಂಟ್ ಟು ಗೋ ಟುಡೇ ಅಂತೀನಿ ನಾನು. ಶಾಬಾಷ್. ಅವ್ರು ಅನ್ಕೊಂಡಿದ್ದು ಏನು ಗೊತ್ತಾ, ನಾನು ಮತ್ತೆ ರಾಜೀವ್ ಅಲ್ಲೇ ಇರ್ತೀವಿ ಅವಾಗ. ಅವನು ಕೊಟ್ರ ಕರೆಕ್ಷನ್ಗೆ 15 ದಿನ ಬೇಕು, ಅವನು ಸುಧಾರಿಸ್ಕೊಳಕ್ಕೆ 15 ದಿನ ಬೇಕು. ಅದಾದ್ಮೇಲೆ ಕೆಲ್ಸಕ್ಕೆ ಇನ್ನು ಎಷ್ಟು ದಿನ ಬೇಕೋ ಗೊತ್ತಿಲ್ಲ, ನೋಡೋಣ ಬಿಡು ಮಗ ಬಂದಾಗ ಅಂತ ಅಂತಾರೆ ಅವರು. ಅದಾದ್ಮೇಲೆ ಏನಾಗುತ್ತೆ, ಇದಾಗಿದ್ದು ಇಷ್ಟು ಬೆಳಗ್ಗೆ, ಅವನು ಮಿಡ್ ಈವ್ನಿಂಗ್ ಬಂದ್ಬಿಡ್ತಾನೆ ಆಗಿದೆ ಅಂತ ಅಂದ್ಬಿಟ್ಟು. ಅಂದರೆ ಆ ಬೆಳಗ್ಗೆಯಿಂದ ಈವ್ನಿಂಗ್, ಅವ್ರು ಗೊತ್ತಾ ರಾಮಪ್ರಸಾದ್ ಸರ್ ಗೊತ್ತಲ್ಲ ಹೆಂಗೆ ಅಂತ, ಅವರೆಲ್ಲ ಬಿಟ್ಬಿಟ್ಟು ಏನು ಮಾಡ್ಬೋದು ಅಂತ ಅವ್ರು ಯೋಚನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಅದು ಸ್ಟೋರಿ ಅಷ್ಟು ಕಾಡಿದೆ ಅವ್ರಿಗೆ. ಏನು ಮಾಡ್ಬೋದು ಅಂತ ಕಾಡಿರುವಾಗ ಇವನು ಮಿಡ್ ಈವ್ನಿಂಗ್ ಒಂದು 4:30-5 ಗಂಟೆಗೆ ಬಂದ್ಬಿಟ್ಟು ರೆಡಿ ಇದೆ ಸರ್ ಅಂತಾನೆ. ಅವರು ಶಾಕ್ ಆಗ್ಬಿಟ್ರು, ಏನೋ ರೆಡಿ ಮಾಡಿ. ನಾನು ಅವಾಗ ಜಿಮ್ಮಲ್ಲಿ ಇರ್ತೀನಿ. ನನಗೇನಾಯ್ತು ಸರ್, ಹೋಗ್ತಾರಂಗೆ ಅವ್ನು ನಮ್ಮ ಅಸೋಸಿಯೇಟ್ಸ್ ಎಲ್ಲ ಏನಂತಾರೆ, ನನ್ನ ರೈಟರ್ ಫ್ರೆಂಡ್ಸೇ ಬೇಸಿಕಲಿ, ಎಲ್ಲ ಒಂದೇ ರೂಮಲ್ಲಿ ಇದ್ವಿ. ಮಗ 1 ವಾರ ಆರಾಮಾಗಿ ಟೈಮ್ ತೊಗೊಂಡು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಹೊಡಿಯೋಣ ಅಂತ. ಐ ವಾಂಟ್ ಟು ಗೋ ಟುಡೇ ಮಗ, ಇಟ್ಸ್ ಅ ಚಾಲೆಂಜ್ ಫಾರ್ ಮೀ. ಮಾಡ್ತೀನಿ ಅಂದಿದ್ದಾರೆ. ಒಂದು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅನ್ಬೇಕು, ಇಲ್ಲ ಯು ಆರ್ ರಾಂಗ್ ಅನ್ಬೇಕು. ವಿಲ್ ಪ್ರೂವ್ ಇಟ್ ಟುಡೇ, ವಿಲ್ ಡೂ ಇಟ್. 2 hours ನನಗೆ ಕ್ಲಾರಿಟಿ ಸಿಗುತ್ತೆ ಸರ್. ಇದನ್ನ ಬಿಟ್ಟು ಇನ್ಯಾವನು ಏನು ಮಾಡೋಕ್ಕಾಗಲ್ಲ ಅಂತೀನಿ ನಮ್ಮ ಹುಡುಗರಿಗೆ. ಬಟ್ ಶಶಿ, ನೀನು ಆ ಥರ ಮಾಡ್ತಾ ಇದೆಯಾ, ಟೇಕ್ ಯುವರ್ ಟೈಮ್. ಇಲ್ಲ ಆಗೊಂದು MS ಧೋನಿ ಸಿನಿಮಾ ನೋಡಿರ್ತೀನಿ ಸರ್. ಓಕೆ. ಈ ಕಡೆ ಟ್ರೈನಿಂಗ್ ಹೋಗ್ತಾ ಇರುತ್ತೆ ಸರ್, ಈ ಕಡೆ ಟಿಕೆಟ್, ಈ ಕಡೆ ಧೋನಿ ನಂಗೆ ಅದು ಕೇಳಿಸುತ್ತೆ ಸರ್ ಅವತ್ತು. ಲಿಟ್ರಲಿ ಸರ್. ಅಂದರೆ ಯಾವುದು, ಐ ಆಮ್ ಸಾರಿ ಟು ಕಟ್ ಯು, ಯು ನೋ ವಾಟ್ ಆ್ಯಕ್ಚುಲಿ, ಸಾಕಷ್ಟು ಸರಿ ನಾನು ಶೋ ಅಲ್ಲಿ ಹೇಳಿದ್ದೀನಿ, ಬಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಬಿಗ್ FM ಕೆಲಸ ಮಾಡ್ತಾ ಇದ್ದೀನಿ. ಹೌದು ಆಯಿತಾ. ಬಿಗ್ FM ಇಂದ ಬಿಟ್ಟು ಐ ಬಿಕಮ್ ಎ ಫಿಲ್ಮ್ ಡೈರೆಕ್ಟರ್ ಆದೆ ನಾನು. ಸೊ ಫಿಲ್ಮ್ ಡೈರೆಕ್ಟರ್ ಆಗೋ ಕಾರಣ ಏನು ಗೊತ್ತಾ, ಬಿಗ್ FM ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಒಂದು ಅಸಿಸ್ಟೆಂಟ್ ಪ್ರೋಗ್ರಾಮಿಂಗ್ ಹೆಡ್ಡಿಂದ ಪ್ರೋಗ್ರಾಮಿಂಗ್ ಹೆಡ್ಗೆ ನನಗೆ ಇದು ಬಂದಿದೆ, ಪ್ರಮೋಷನ್ ಬಂದಿದೆ, ಆಫರ್ ಲೆಟರ್. ಸೊ ಆ ಟೈಮಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾನ 22 ಬಾರಿ ಥಿಯೇಟ್ರಿಗೆ ಹೋಗಿ ನೋಡ್ತೀನಿ, 22 times. MS ಧೋನಿ. ಆಮೇಲೆ ಹಾಟ್ ಸ್ಟಾರಲ್ಲಿ ಆವಾಗ ರೆಂಟ್ಗೆ 500 rupees ಯು ಕ್ಯಾನ್ ಬೈ ದ ಫಿಲಮ್.
ಅವಾಗ OTT ವಾಸ್ ಲೈಕ್ ಮಚ್ ಒನ್ ಫಿಲಮ್ ಯು ಹ್ಯಾವ್ ಟು ಬೈ $4.99 ಅಂತ. ಅದನ್ನು ರೆಂಟ್ ಮಾಡಿಬಿಟ್ಟು ನಾನು ಐಪ್ಯಾಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕೋಲ್ಕತ್ತಾ ಹೋಗಿದ್ದೀನಿ ಪ್ರೋಗ್ರಾಮ್ ಟ್ರೈನಿಂಗಿಗೆ, ಇಲ್ಲಿ ಹೋಗಿದ್ದೀನಿ ಎಲ್ಲ. ಸೊ ಸುಮಾರು ಒಂದು 70 ಸಲ ನೋಡಿದ್ದೀನಿ. ಏನಿಲ್ಲ, ಅದು ಹಿಂಗೆ ಜಸ್ಟ್ ಫಾರ್ವರ್ಡ್ ಮಾಡು, ಹಿಂಗೆ ಮಾಡು, ಒನ್ ಪರ್ಟಿಕ್ಯುಲರ್ ಸೀನ್ ವೆನ್ ಈ ಸೇಯಿಂಗ್ ವೈ ಆಮ್ ಕಟ್ ಮಾಡಿಬಿಟ್ಟು ಹೇಳ್ತಿದ್ದಾನೆ. ಅವ್ನು ಪ್ಲ್ಯಾಟ್ಫಾರ್ಮಲ್ಲಿ ಕೂತಿರ್ತಾನೆ, ಟ್ರೈನಿಂಗ್ ಬರುತ್ತೆ, ಡೋರ್ ಓಪನ್ ಆಗುತ್ತೆ, ಧೋನಿ ಧೋನಿ ಅಂತ ವಾಯ್ಸ್ ಕೇಳಿಸ್ತಿದೆ ಅಷ್ಟೇ. ಕಮ್ ಬ್ಯಾಕ್ ಟು ದಟ್ ಸೀನ್, ನೋಡು ಮಲ್ಕೋ. ಕೋಲ್ಕತ್ತಾಯಿಂದ ಬೆಂಗಳೂರಿಗೆ ಫ್ಲೈಟಲ್ಲಿ ಬರ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನನ್ನ 2.5 lakhs ಪ್ಯಾಕೇಜ್ ನಂದು ಆಲ್ರಿ ನಾನು ಹೇಳ್ತಾರೆ 2017 ಬಿಗ್ ಪ್ಯಾಕೇಜ್, ವೆರಿ ಬಿಗ್ ಪ್ಯಾಕೇಜ್. ಸೊ ದೇ ಆರ್ ರೆಡಿ ಟು ಗಿವ್ ಮಿ ದಿ ಆಫರ್ ಲೆಟರ್. ಐ ಜಸ್ಟ್ ಕೇಮ್, ಸೀನಿನ ಮತ್ತೆ ಬೆಳಗ್ಗೆ 9 ಗಂಟೆಗೆ ನೋಡಿದ್ರೆ 9:30 ನಾನು ರೆಸಿಗ್ನೇಷನ್ ಹಾಕಿದ್ದೀನಿ. ಐ ಸೆಡ್ ಐ ಆಮ್ ಔಟ್, ಐ ಆಮ್ ಹಿಯರ್ ಟು ಡೂ ಸಮಥಿಂಗ್. ದಟ್ಸ್ ವೈ ವಿ ಆರ್ ವಿತ್ ಗೋಲ್ಡ್ ಕ್ಲಾಸ್ ಟುಡೇ. ಗೋಲ್ಡ್ ಕ್ಲಾಸ್ ಅಲ್ಲಿ ಸೊ ನನಗೆ ಅದು ಸ್ಟ್ರೈಕ್ ಆಗುತ್ತೆ ಸರ್. ಟುಡೇ ವಿಲ್ ಡಿಸೈಡ್ ವಾಟ್ ಇಟ್ ಈಸ್ ಅನ್ನೋದು. ನಾನು ರಿಜೆಕ್ಟ್ ಆಗ್ಬೇಕು ಸರ್. ಯು ಡೋಂಟ್ ಚೂಸ್ ಮಿ ಲೈಕ್ ಅನ್ ಆಪ್ಷನ್. ಯು ಟೆಲ್ ಯು ಆರ್ ರಾಂಗ್, ಯು ಹ್ಯಾವ್ ಟು ವರ್ಕ್ ಹಾರ್ಡ್, ಐ ವಿಲ್ ಕಮ್ ಔಟ್. ಅವ್ರು ಹೇಳಿದ್ದಾರೆ 2 ಪಾಯಿಂಟ್, ಈ 2 ಪಾಯಿಂಟ್ಗೆ ಆಲ್ಟರ್ನೇಟ್ ಇಲ್ಲ. ದಿಸ್ ಇಸ್ ದ ಜಡ್ಜ್ಮೆಂಟ್. ಅದಾದ್ಮೇಲೆ ಮತ್ತೆ ನಾನು ಆ ಸೀನ್ ನೋಡ್ತೀನಿ ಸರ್. ಅದೇ ಆಟಿಟ್ಯೂಡಲ್ಲಿ ಹೋಗ್ತೀನಿ ಸರ್, ಬೈಕ್ ಓಡಿಸ್ಕೊಂಡು. ಬೈಕ್ ಇತ್ತು ಅಭಿದು, ಪ್ಯಾಷನ್ ಪ್ರೋ. ಇವರೆಲ್ಲ ಅಗ್ಗಲ್ಲ, ಆಲ್ ದ ಬೆಸ್ಟ್ ಮಗ, ಬಟ್ ಆ ಥರ ಮಾಡ್ತೀಯ, ಇಲ್ಲ ಆ ಥರನೇ ಬೇಕು ಇಂಡಸ್ಟ್ರಿಯಲ್ಲಿ, ಫಾಸ್ಟ್ ಆಗಿರಬೇಕು ಅಂದ್ಬಿಟ್ಟು ನಾನು ಬರ್ತೀನಿ. ಮಧ್ಯಾಹ್ನ ಕಾಲ್ ಮಾಡ್ತೀನಿ ರಾಜೀವ್ಗೆ, ಬಾ ಅಂತೀನಿ. ಏನಾದ್ರು ಹೇಳಿದ್ರಾ ಅಂತೀನಿ. ಇಲ್ಲ ಅದೇ ಗುಂಗಲ್ಲಿದ್ದಾರೆ. ಸಾಕು ಇಷ್ಟು ಹೇಳ್ದಲ್ಲ ಬಿಡು, ನಾನು ಹ್ಯಾಂಡ್ಲ್ ಮಾಡ್ತೀನಿ ಅಂತೀನಿ ಅವ್ನಿಗೆ. ಸೀದಾ ಹೋಗ್ತೀನಿ, ಸರ್ ಇದು 2 ಪಾಯಿಂಟ್ ಹೇಳಿದ್ರಲ್ಲ ಹಿಂಗೆ. ಅಯ್ಯ ನನ್ನ ಮಗನೇ ಸಕ್ಕದಾಗಿ ಮಾಡಿದ್ಯಾ ಕಣೋ, ನಾನು ಹಿಂಗೆ ಅಂತ ಅನ್ಕೊತಿದ್ದೆ. ಯಾಕಂದ್ರೆ ಇದು ಬಿಟ್ಟು ಇನ್ನೇನು ಮಾಡೋದು, ವಿಲ್ ಬಿ ಸೋ ಫ್ರ್ಯಾಂಕ್. ಅದಕ್ಕೆ ಅವನ ಅಷ್ಟು ಎಕ್ಸ್ಪೀರಿಯನ್ಸ್ ಪ್ರೊಡ್ಯೂಸರ್ ಅನ್ನೋದು. ನಾನು ಹಂಗೆ ಅನ್ಕೊಂಡಿದ್ದೆ. ಹೇಳು ಯಾವಾಗಿಂದ ಅದಕ್ಕಿಂತ ಜೋರಾಗಿ ಕೊಟ್ಟಿದ್ಯಾ ಅಂತ ಆಕ್ಚುಲಿ ಹೇಳಿದ್ರು ಸಕ್ಕದಾಗಿ. ನಾನು ಏನು ಯೋಚನೆ ನಾನು ಹೇಳ್ತೀನಿ. ಅವ್ರು ಏನಂದ್ರು ಅಂದ್ರೆ, ಅವ್ರು ಏನೋ ಒಂದು 2 ಪಾಯಿಂಟ್ ಕರೆಕ್ಷನ್ ಹೇಳಿದ್ರಲ್ಲ, ಆ ಕರೆಕ್ಷನ್ಗೆ ಅವರೊಂದು ಕ್ಲೈಮ್ಯಾಕ್ಸ್ಗೆ ಬಂದಿದ್ರು, ಇದು ಮಾಡ್ಬೋದು ಅಂತ. ಬಟ್ ಇವ್ನು ಬಂದು ಹೇಳಿದಾಗ ಅವ್ರಿಗೆ ಏನು ಅನಿಸ್ತು, ನಾನು ಅನ್ಕೊಂಡಿದ್ದಕ್ಕಿಂತ ಮೇಲ್ ಮಾಡೋನೆ. ಸೂಪರ್. ಅದು ಅನ್ಕೊಂಡಿದ್ದೀನೋ 15 ದಿನ ಬೇಕು ಬರೋಕ್ಕೆ, ಬಂದಿರೋದು 5 hours ಗ್ಯಾಪಲ್ಲಿ. ಸೊ ನನಗೆ ಎಸ್, ನಂಗೆ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಒಂದು ಅಗ್ರಿಮೆಂಟ್ ಪೇಪರ್ ಬರುತ್ತೆ ಸರ್. ಜ್ಞಾಪನ ಇದೆಯಾ? ಫೋಟೋ ಇದೆ. ಅಗ್ರಿಮೆಂಟ್ ಪೇಪರ್ ಬರುತ್ತೆ. 35,000 ರೂಪಾಯಿ ಕತೆಗೆ, 35,000 ರೂಪಾಯಿ ಡೈರೆಕ್ಷನ್ಗೆ ಸೈನ್ ಹಾಕುವ ಅಷ್ಟೇ. ಹೌದು. ಎಲ್ಲರೂ ಹಿಂಗೆ ನೋಡ್ತಾರೆ ಸರ್ ನನ್ನ ಹಿಂದೆ 2 ಹುಡುಗರು ಇದ್ದಾರೆ ಸರ್ ನನ್ನ ನಂಬ್ಕೊಂಡು. ರಾಜೀವ್ ಅನ್ನೋನೊಬ್ಬ, ಅರುಣ್ ಹಿಂಗೆ ನೋಡ್ತಾವ ನನ್ನ, ಏನು ಮಾಡ್ತಾನೆ ನೀನು. ಅರುಣ್ ಆಕ್ಚುಲಿ 1-2-3 ಡಿಸ್ಕಷನ್ ಆಗಿತ್ತು ಆ ಬೆಳಗ್ಗೆಯಿಂದ ಟೀ ಅಂಗಡಿಯಲ್ಲಿ. ಅರುಣ್ ಫ್ರೆಂಡ್ ಆಗ್ಬಿಟ್ಟಿದ್ದ ಒಂದೇ ದಿವಸಕ್ಕೆ. ನಾವು ಗೊತ್ತಲ್ಲ ಸರ್, ಎಲ್ಲರೂ ಫ್ರೆಂಡ್ಸ್ ನನಗೆ. ಅರುಣ್ ಇಸ್ ಲೈಕ್ ಅಂದರೆ ಟೈಮ್ ತಗೋ ನಂಗೆ ಒಂದು ರಿಯಾಕ್ಷನ್ ಕೊಡ್ತಾನೆ. ಹುಡುಗರೆಲ್ಲ ಓಕೆ ಶಶಿ ಏನೋ ಮಾಡ್ತಾನೆ, ಸೀದಾ ಹಿಂಗೆ ಎತ್ಕೊಂಡೆ ಸರ್, ಹಿಂಗೆ ಸೈನ್ ಆಗ್ತದೆ ಸರ್ ಅಷ್ಟೇ. 35,000ಗೆ 35,000 ಫಾರ್ ದ ಡೈರೆಕ್ಷನ್, 35,000 ಫಾರ್ ದ ಸ್ಟೋರಿ. ಅಂದರೆ ಅಲ್ಲಿ ಕೂಡ ಅವ್ರು ಏನು ಮಾಡಿದ್ರು, ವೈ ಈಸ್ ಈ ಕಮ್ ಅಂತ ಟೆಸ್ಟ್. ಅದು ನಾನು ಹಿಂಗೆ ಸೈನ್ ಆಗ್ತೀನಿ ಸರ್. ಹಿಂಗೆ ನಾನು ಅದು ಮುಂದೆ ಹಿಂಗೆ ಫೋನ್ ಹಿಂಗಿಡ ಅಭ್ಯಾಸ, ಹಿಂಗಿಟ್ಟು ನಂದೆಲ್ಲ ಕ್ರ್ಯಾಕ್ ಆಯ್ತು. ಅಷ್ಟೇನು ಡೈರೆಕ್ಟ್ ಅದು ಗೊತ್ತಲ್ಲ ನಿಮಗೆ, ಹಿಂಗೆ ಹುಡುಕಿ ನೋಡ್ಬೇಕು ನೀವು. ಏನೋ ಅದು ಗ್ಲಾಸ್ ಪೀಸು ಅಂದರು. ಸರ್ ಫೋನು ಸರ್. ಅವತ್ತು ಸಂಜೆ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಐಫೋನ್ ಕೊಡಿಸ್ತಾರೆ ಸರ್, ಲಿಟ್ರಲಿ ಐಫೋನ್ ಕೊಡಿಸ್ತಾರೆ. ಸೊ ಐಫೋನ್ ವಿಲ್ ಬಿ ಮೈ ಫಸ್ಟ್ ರೆಮ್ಯುನರೇಷನ್. ವಾವ್. ಸೊ ಅಗ್ರಿಮೆಂಟ್ ಸೈನ್ ಹಾಕ್ಬಿಟ್ಟಿದ್ದೀನಿ. ಸೊ ಐಫೋನ್ ಅವತ್ತಿಗೆ 80,000 ಏನೋ ಇತ್ತು. 70,000 ಸೈನ್ ಹಾಕಿದ್ದೀನಿ, 80,000 ಕೊಡ್ಸಿರೋ ಮುಗೀತು. ಫೋನ್ ಕೊಡಿಸ್ಬಿಡು, ದುಡ್ಡು ಕೊಟ್ಟಿದ್ರೆ ಖರ್ಚಾಗದಲ್ಲ ಅಂತ ನಂದು. ಸರ್ ಇವತ್ತು ಸರ್ ಒಂದು 15 ಲಕ್ಷಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಸರ್. 35,000 ಅಗ್ರಿಮೆಂಟಲ್ಲಿ 15 ಲಕ್ಷಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ಅಮೇಜಿಂಗ್. ಅಂದರೆ ಈ ಗೇಮ್ ದ ರಿಕ್ವೈರ್ಮೆಂಟ್ ವಾಟ್ ಐ ವಾಂಟ್. ಅದು ನಾನು ಹೇಳಲ್ಲ, ಧೋನಿ ಅನ್ನೋದು ಬೇಸಿಕಲಿ ಅವತ್ತು ನಾನು ಆಗಲ್ಲ, ಇವ್ರು ಏನು ನನ್ನ ಸುಮ್ಮನೆ ಇದು ಮಾಡ್ತಾ ಇದ್ದಾರೆ. 70,000ಕ್ಕೆ ಯಾರು ಮಾಡ್ತಾರೆ ಅಂದರೆ, ಇವತ್ತು ನಾನು ಇಲ್ಲಿ ನಿಮ್ಮ ಜೊತೆ ಕೂರ್ತಾ ಇರಲಿಲ್ಲ ಸರ್. ಒಂದು ಸಿನಿಮಾ ಇಷ್ಟು ಅರುಣ್ ನಿಮಗೆ ಒಂದು ದೊಡ್ಡ ಸಿನಿಮಾ ಅಂತ ಏನು ಅವತ್ತು ಹೇಳಿದ್ರು, ಆ ಸಿನಿಮಾ ಡೈರೆಕ್ಟರ್ ಆಗಿ ನಾನು ಇವತ್ತು ಇಲ್ಲಿ ಕೂರೋಕ್ಕೆ ಅವತ್ತು ತೊಗೊಂಡಿದ್ದ ಕಾಲ್. ಆ್ಯಂಡ್ ಆ ಕಾಲ್ ತೊಗೊಂಡು ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ ಸರ್, ಸೈನ್ ಇದೆ, ಬುಡ ಕೊಟ್ಬಿಟ್ಟಿದ್ದಾನೆ ಡೈರೆಕ್ಟ್ರು, ವೈ ವಿ ಹ್ಯಾವ್ ಟು ಗಿವ್ ಎಮ್, ವೈ ವಿ ಹ್ಯಾವ್ ಟು ಮೇಕ್. ನಂಗೆ ಒಂದು ಏನೋ ಹಿಂಗೆ ಅಂದಾಗ ಸರ್ 2 ಲಕ್ಷ 3 ಲಕ್ಷ 4 ಲಕ್ಷ 15 ಲಕ್ಷಕ್ಕಿಂತ ಜಾಸ್ತಿ ಹೋಗಿದೆ. ಆ್ಯಂಡ್ ನೋ ಪೇಪರ್ಸ್, ನಥಿಂಗ್ ಸೈನ್. ಆ 70,000 ರೂಪಾಯಿ ಏನಿದೆ ಸರ್ ಅದಷ್ಟೇ ಪೇಪರ್. ಅಷ್ಟೇ ಪೇಪರ್. ಇದು 15 ಲಕ್ಷದ ಯಾವುದು ಪೇಪರ್ ಸೈನ್ ಆಗ ಸರ್, ಬರೀ ಒಂದು ವಿಶ್ವಾಸದ ಮೇಲೆ ಅವ್ರು ಕೊಟ್ಟಿರೋದು. ಅಪ್ಪಾಜಿ ವಾಟ್ಸಪ್ ನೋಡಿ, ಅದೇ ಫೋಟೋ. ಅದ. ಸೊ ವಿಲ್ ಡೂ ದಟ್ ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ದ ಜರ್ನಿ ಸರ್. ಒಂದು ದೊಡ್ಡ ಪ್ರೊಡಕ್ಷನ್ ಕಂಪ್ನಿ ಜೊತೆ, ಒಂದು ಅಶ್ವಿನಿ ರಾಮ್ ಪ್ರಸಾದ್ ಅವ್ರ ಜೊತೆ, ಜೋಗಿ ಸಿನಿಮಾ ಮಾಡಿರೋರ ಜೊತೆ
ನಾವು ಲಾಟಿಲೆಲ್ಲ ಓಡಿಸ್ಕೊಂಡು ಸಿನಿಮಾ ನೋಡಿರೋ ಅಂಥ ಪ್ರೊಡ್ಯೂಸರ್ ಸಿನಿಮಾಗೆ ನಾನೊಬ್ಬ ಡೈರೆಕ್ಟರ್ ಆಗ್ತೀನಲ್ಲ, ಅಲ್ಲಿ ನಾನು ಒಂದು ಫಸ್ಟು ಏನೋ ಒಂದು ಸ್ಟೆಪ್ ಇಟ್ಟ ಇಂಡಸ್ಟ್ರಿಲಿ ಏನೋ ಒಂದು ಫೀಲ್ ಕೊಡುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿರೋಂಥ ಕತೆ ಗಾರ್ಗ. ಬಟ್ ಸಿ ಲೈಕ್ ಹಿ ಮೆನ್ಷನ್, ಈಗ ನಿಮ್ಮ ತಂದೆ ಈಗ ನಿಮ್ಮ ಸಿನಿಮಾ ಡೈರೆಕ್ಟ್ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೂ ಯಾವ್ದಾದ್ರು ದೊಡ್ಡ ಡೈರೆಕ್ಟರ್ಗಳಿಗೂ ಹೋಗೋ ಚಾನ್ಸಸ್ಸು ಇದೆ ಅಲ್ವಾ? ಅಪ್ಪಾಜಿ ಒಂದೊಂದು ಹೇಳ್ತೀನಿ, ಹಾ. ಗಾರ್ಗಾಗ ನಾನು ಹೀರೋನೇ ಅಲ್ಲ. ಮತ್ತೆ ಆಕ್ಚುಲಿ ಬರೀ ಕತೆನೇ ಹೀರೋ. ಅಲ್ಲ, ಕೇಳಿಸ್ಕೊಳ್ಳಿ, Starting ಆರ್ಟಿಸ್ಟ್ ಅಲ್ಲ. ಒಳಗಡೆ ಸಿನಿಮಾದೊಳಗಡೆ ಎಲ್ಲ ಇದು ಎಲ್ಲಿ ಸ್ಕ್ರಿಪ್ಟ್ ಲಾಕ್ ಆಗಿ ಎಲ್ಲ ಆಗಿ ಇನ್ನೇನು ಆರ್ಟಿಸ್ಟ್ ಸರ್ಚ್ಗೆ ಹೋಗೋವರೆಗೂ ನಾನಲ್ಲ. ನಾನು ಇವನ್ ಜೊತೆ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಡೈಲಿ ಡಿಸ್ಕಷನ್ ಜಿಮ್ಗೆ ಹೋಗಕ್ ಮುಂಚೆ. ಮಗ ಇದೊಂದು ಇಟ್ಕೊಟ್ಬಿಡು ನನಗೆ, ಒಳ್ಳೆ ದುಡ್ಡು ಬರುತ್ತೆ. ನೆಕ್ಸ್ಟ್ ಒಂದು ತಮಿಳ್ ರೈಟರ್ ಒಬ್ರು ಇವ್ಗೆ ತಮಿಳಲ್ಲ, ತಮಿಳ್ ರೈಟ್ರು ಕನ್ನಡದಲ್ಲೇ ಸಿನಿಮಾ ಚೆನ್ನೈ ಅವರು, ಕನ್ನಡದ ಸಿನಿಮಾ. ಬಟ್ ಸ್ಕ್ರಿಪ್ಟ್ ಲಾಕ್ ಆಗಿದೆ. ಅದು ತುಂಬ ಒಂದು ಯೂಜ್ ಎಕ್ಸ್ಪೆನ್ಸ್ ಬೇಕು ಸರ್. ಅದು ನಂಗೆ ಇದೊಂದು ಇಟ್ಕೊಟ್ಬಿಡು ಮಗ, ನೆಕ್ಸ್ಟ್ ನನ್ನ ಸಿನಿಮಾ ಆ ಫೀಲಲ್ಲಿ ನಾನಿರೋದು. ನಾನು ಶ್ರೀನಿವಾಸ್ ಮಾಸ್ಟರ್ ಜಿಮ್, ನಿಮ್ಗೆ ಗೊತ್ತಿದೆಯಲ್ಲ, ಮಜಲ್ 360 ಅಲ್ಲಿ ನಾನು ಡೈಲಿ ಬೆಳಗ್ಗೆ ಹೋಗೋದು, ಸಾಯಂಕಾಲ ನಾನು ರೆಡಿ, ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾನು ರೆಡಿ ಆಗ್ತಾಯಿನಿ. ಇದು ಗಾರ್ಗದು ಏನು ಆರ್ಟಿಸ್ಟ್ ಬೇಕಾಗಿತ್ತಲ್ಲ, ಇಟ್ ವಾಸ್ ನನಗೆ ಅಂತ ಸೆಲೆಕ್ಟ್ ಮಾಡಿದ ಸ್ಕ್ರಿಪ್ಟ್ಗಿಂತ ಎಕ್ಸ್ಟ್ರೀಮ್ ಡಿಫಿಕಲ್ಟ್ ಕ್ಯಾರೆಕ್ಟರ್ ಅದು. ನಾನು ಇವ್ನಿಗೆ ಏನು ಬೇಕಾಗಿತ್ತು ರಿಕ್ವೈರ್ಮೆಂಟು? ನ್ಯೂ ಫೇಸ್. ಯಾಕಂದರೆ ಕತೆಗೆ ಅದು ಬೇಕಾಗಿತ್ತು, ನ್ಯೂ ಫೇಸು. ತುಂಬ ನೋನ್ ಪರ್ಸನ್ ಹಾಕೋಕ್ಕಾಗಲ್ಲ, ಒಂದು ಸ್ವಲ್ಪ ನ್ಯೂ ಫೇಸ್ ಇರಬೇಕು, ಅದು ಅವ್ನ ರಿಕ್ವೈರ್ಮೆಂಟ್ ಇತ್ತು. ಜಿಮ್ಮಲ್ಲಿ ಎಲ್ಲ ಮಾಸ್ಟರ್ ಜಿಮ್ಮಲ್ಲಿ ಕಂಪ್ಲೀಟ್ ಆರ್ಟಿಸ್ಟೇ ಬರೋದು. 90% ಆರ್ಟಿಸ್ಟ್ ಇರ್ತಾರೆ. ಸೀರಿಯಲ್ಲು ಸ್ಟ್ರಗಲ್ ಮಾಡೋರು ಎಲ್ಲರೂ, ಹೊಸಬ್ರು ಎಲ್ಲರೂ ಅಲ್ಲೇ ಇರ್ತಾರೆ. ಅದೊಂಥರ ಆ ಜಿಮ್ ಒಂಥರ ಏನಾಗಿದೆ, ಒಂಥರ ಲಾಂಚ್ ಪ್ಯಾಡ್ ಆಗ್ಬಿಟ್ಟಿದೆ. ಲಾಂಚ್ ಪ್ಯಾಡ್ ಶ್ರೀನಿವಾಸ್ ಮಾಸ್ಟರ್ ಜಿಮ್ಮು ಲಾಂಚ್ ಪ್ಯಾಡ್ ಅದು. ಅಲ್ಲಿ ಬಂದವರು ಯಾವತ್ತು ಹಂಗೆ ಖಾಲಿ ಕೈಯಲ್ಲಿ ಹೋಗಿಲ್ಲ. ಏನಾದ್ರು ಒಂದು ಧನಂಜಯ್ ಸರ್ ಮತ್ತೆ ಸೂರಿ ಸರ್ ಸಿಕ್ಕಿದ್ದೆ ಅಲ್ಲಿ. That's why Dolly happened. On the treadmill discussion happened. ಮಾತಾಡಿದ್ದಾರೆ ಅದ್ರ ಬಗ್ಗೆ. ಸೊ ಅಲ್ಲಿ ಎಲ್ಲರೂ ಬರೋರಲ್ಲ, ನಾನು ಎಲ್ಲಾರ್ದು ನೋಡ್ಬಿಟ್ಟು ಅವ್ರದ್ದು ಪ್ರೊಫೈಲ್ ಇನ್ಸ್ಟಾಗ್ರಾಮಲ್ಲಿ ಹುಡುಕಿ ಸಾಯಂಕಾಲ ಆದರೆ ಇವ್ನಿಗೆ ತೋರಿಸೋದು. ಮಗ ಇವ್ರು ಒಂದಷ್ಟು ಪ್ರೊಫೈಲ್ಗಳನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಕಳಿಸ್ಕೊಳ್ಳೋದು ನನ್ನ ಕಡೆ. ಬೇಸಿಕಲಿ ಹೀರೋ ಹುಡುಕ್ತಿದ್ದೀರಾ? ಹೀರೋ ಹುಡುಕ್ತಾ ಇದೀವಿ. ಓಕೆನಾ? ಈ ಹೀರೋನೇ. ಅದೇ ಗೊತ್ತಾಯ್ತು. ಒಂದಿನ ಏನಾಯ್ತು, ನಾನು ಜಿಮ್ಮಲ್ಲಿ ಇದ್ದೀನಿ, ಫೋನ್ ಮಾಡ್ಬಿಟ್ಟು ಅರ್ಜೆಂಟು ಆಫೀಸು ಬಾಸ್ ಕರೀತಿದ್ದಾರೆ ಅಂತ. ಇವನು, ಅಪ್ಪ ಪಕ್ಕದಲ್ಲಿಲ್ಲ, ಬನಶಂಕರಿಲಿದ್ದೀನಿ, ಮಾಸ್ಟರ್ ಇದ್ದಾರೆ, ಹಂಗೆ ಬಂದರೆ ನಾಳೆ 1000 ಸೆಟಪ್ ಗ್ಯಾರಂಟಿ, ಮುಗಿಸ್ಕೊಂಡು ಬರ್ತೀನಿ, 1-1.5 ಅವರ್ ಆಗುತ್ತೆ ಅಂತಂದು. 1 ಅವರ್ ಆದಮೇಲೆ ಹೋಗ್ತೀನಿ. ಈ ಒಳಗಡೆ ಏನಾಗಿದೆ, ಇವನೊಂದಷ್ಟು ಜನ ಫೋಟೋಗಳನ್ನೆಲ್ಲ ತೋರಿಸಿದಾನಲ್ಲ, ನೋಡಿ ಮಗ ಹೆಂಗೋ ಅರುಣ್ ರೆಡಿ ಆಗಿದ್ದಾನೆ, ಅವನಿಗೆ ಮಾಡ್ಬಿಡೋಣವಾ ಅಂತ ಅಪ್ಪ ಹೇಳಿದ್ರು. ಅದು ಹಿಂಗಾಯ್ತಂದ್ರೆ ಇವನು ಎಲ್ಲ ಆಲ್ಮೋಸ್ಟ್ ಈ ಸೀರಿಯಲ್ ಮಾಡಿರೋರು ಅಥವಾ ಸ್ವಲ್ಪ ಮಾಡಿರೋದು ಪ್ರೊಫೈಲ್ಸ್ ಬರೋದು, ಲಿಟಲ್ ನೋನ್ ಫಿಗರ್ಸ್, ಅವ್ರದ್ದೆಲ್ಲ ಒಂದು ಪೇಮೆಂಟ್ ಅಂತ ಇರುತ್ತಲ್ಲ ಸರ್, 5 lakhs. ನಂಗೆ ಒಬ್ಬ ಇಷ್ಟ ಆದ ಅದರಲ್ಲಿ. ನಾನು ಸರ್ಗೆ ಅವ್ರನ್ನ ತೋರಿಸ್ತೀನಿ, ಸರ್ ಹಿಂಗೆ ಇಂಥ ಸೀರಿಯಲ್ ಮಾಡಿದ್ದಾರೆ, ದಿಸ್ ಗೈ ಇಸ್ ಗುಡ್, ಫಿಲಮ್ಗೆ ನಾವು ಲಾಂಚ್ ಮಾಡ್ತೀವಿ, ಟಿವಿ ಟೆಲಿವಿಷನ್ ಫ್ಯಾನ್ಸ್ ನಮಗೆ ಕನ್ವರ್ಟ್ ಆಗ್ಬೋದು, ಈ ಹ್ಯಾಸ್ ಫ್ಯಾನ್ ಫಾಲೋಯಿಂಗ್, ಸೀಸ್ ಇನ್ಸ್ಟಾಗ್ರಾಮ್, ಸೀಸ್ ಫೇಸ್ಬುಕ್. ಏನು ಇಸ್ಕೊಂತಾನೆ ಮಗ ಸರ್? ಒಂದು 3 to 5 lakhs ಈಸಿಲಿ ಮಾತಾಡ್ಬೋದು. 3 to 5 lakhs ನಾವು ಲಾಂಚ್ ಮಾಡೋದು. ಇವ್ನಕ್ಕಿಂತ ನನ್ನ ಮಗನೇ ಚೆನ್ನಾಗವನಲ್ಲ ಅಂದ್ಬಿಡ್ತಾರೆ. ಫ್ರೀ ಅಲ್ವಾ ಅಪ್ಪಾಜಿ? ಹೆಂಗಿದ್ರು 3 ಹೊತ್ತು ಊಟ ಅಲ್ಲ, ಅದನ್ನ ಹೇಳಿದ್ರು ಅವರು. ಅವ್ನು ಬಂದು ಮಾಡ್ತಾನೋ, ರೆಡಿ ಇದ್ದಾನ ಅವ್ನು, ಹೆಂಗಿದ್ರು ಇದನ್ನ ಮಾಡ್ರೆ ನೆಕ್ಸ್ಟ್ ಅವ್ನು ಸಿನಿಮಾ ಮಾಡ್ತೀನಿ ಬಿಡು, ನಾನು ಅರುಣ್ ಹತ್ರ ಮಾತಾಡ್ತೀನಿ, ಕರ್ಸವನ್ನ ಅಂತಾರೆ. ನಾನು ಅವ್ರ ಮುಂದೆನೆ ಕೂತೀನಿ, ಫೋನ್ ಮಾಡು, ಇವ್ನಿಗೆ ಹೇಳಂಗಿಲ್ಲ ಮ್ಯಾಟ್ರು. ಮಗ ಬಾಸ್ ಕರೀತದಾರೆ, ಬೇಗ ಬಂದ್ಬಿಡು ಅಂದ್ಬಿಟ್ಟು ಇಟ್ಬಿಟ್ಟ. ಇವನು ಹೇಳ್ದ 1.5 ಅವರ್ ಬಿಟ್ಟು, ಇನ್ನೂ ಬಂದಿಲ್ಲ, ಡೆಡಿಕೇಶನ್ ಇಲ್ಲ ನೋಡೋಣ. ಇಲ್ಲ ಸರ್ ಜಿಮ್ಮಲ್ಲಿ ನಾನು. ಸರಿ ಆಯಿತು, ನಾನು ಮಾತಾಡ್ತೀನಿ, ಬರಲಿ ಅವನು. ಸೀದಾ ಒಳಗೆ ಇದ್ವಿ, ಒಳಗೆ ಬಂದು ಯಾರು ಫೈನಲೈಸ್ ಆದರು ಶಿಷ್ಯನ್? ಫೈನಲೈಸ್ ಆದರು ಒಬ್ರು ಅಂತ. ಅದು ಏನೋ, ನಾನು ಇಲ್ಲಿ ನಿಂತಿದ್ದೀನಿ, ನಾನು ಇಲ್ಲಿ ಬಾಸ್ ಮುಂದೆ ಕೂತವ್ರು, ನಾನು ಇವ್ನು ಈ ಕಡೆ ಫೇಸಿಂಗ್, ನಾನು ಹಿಂದೆ ನಿಂತಿದ್ದೀನಿ, ಏನು ಇವ್ನು ಹಿಂಗೂ ನೋಡಿಲ್ಲ, ಆದರೂ ಆಗ್ತಿದ್ದಾನೆ. ರಾಜೀವ್ ಪಕ್ಕದಲ್ಲಿ ಕೂತಿದ್ದಾನೆ. ಆಮೇಲೆ ಅವರು ನೀನೇ ಮಾಡ್ಬಿಡು ಅಂತಂದಿದ ತಕ್ಷಣ ನಾನು ಹಿಂಗೆ ಲುಕ್ಕು, ಇವನು ಹಿಂಗೆ ಲುಕ್ಕು, ಹಿಂಗಂತವನು. ನಾನು ಹೇಳ್ಬಿಟ್ಟೆ, ನಾನು ಒಂದು ಕತೆ ಯೂಶಲಿ ಫಸ್ಟ್ ಸಿನಿಮಾ ಅಂದಾಗ ಏನಾಗುತ್ತೆ, ಒಂದು ಕತೆ ನಾವು ಕೇಳಿದಾಗ ನಾವು ಅದನ್ನ ತಲೆಯಲ್ಲಿ ಇಟ್ಕೊಂಡು ಇರ್ತೀವಿ. ಇದು ಎಕ್ಸ್ಟ್ರೀಮ್ಲಿ ಚಾಲೆಂಜಿಂಗ್, ಇದು ನಮ್ಮ ಕ್ಯಾರೆಕ್ಟರ್ಗೆ ಆಪೋಸಿಟ್ ಬೇರೆ. ಅಂದ್ರೆ ಇವನು ಹೆಂಗ್ ರೆಡಿ ಆಗ್ತದಾನೆ ಅಂದ್ರೆ, ಶ್ರೀನಿವಾಸ್ ಮಾಸ್ಟರ್ ಕಟ್ಸು 6 packs ಅಂದ್ರೆ ಅವ್ನು ಆ ಸ್ಟೋರಿಗೆ ರೆಡಿ ಆಗ್ತದಾನೆ. ನನ್ನ ಸ್ಟೋರಿಗೆ ಅದೆಲ್ಲ ಬೇಡ ಸರ್. ನನ್ನ ಸ್ಟೋರಿ ಲಿಟ್ರಲಿ ಕಾಣಂಗಿಲ್ಲ, ಯಾಕಂದ್ರೆ ನಾವೆಲ್ ರೈಟರ್.
ಅವು ನಾವಲ್ ರೈಟರ್ ಹಂಗೆ ಬುದ್ಧಿಜೀವಿಗಳು ಕ್ಯಾರೆಕ್ಟರ್ ನಾವು illiterate ಹೊಟ್ಟೆ ಬೇಕಾದ್ರೆ ಇಟ್ಕೊಂಡು ಹೋಗ್ತಿರ್ತಾರೆ. ನಂಗೆ ಒಂದು ನಾವಲ್ ರೈಟರ್ ಹೆಂಗಿರ್ಬೇಕು, ಹೊಟ್ಟೆಲ್ಲ ಇಲ್ಲ, ಅದು ಬುದ್ಧಿಜೀವಿ ಕ್ಯಾರೆಕ್ಟರ್. ನಾವು ಇಲ್ಲಿಟ್ರೇಟ್ ನನ್ನ ಮಕ್ಕಳು ಎಲ್ಲಿಂದ ಗ್ಲಾಸ್ ಗೀಸ್ ಹಾಕೊಂಡು ನೀಟಾಗಿ, ಇದು ನನ್ ರಿಕ್ವೈರ್ಮೆಂಟ್. ಸೊ ಅಂದ್ರೆ ಮಾಡರ್ನ್ ಡೇ ನಾವೆಲ್ ರೈಟರ್. ನನ್ ರಿಕ್ವೈರ್ಮೆಂಟ್ ನೀಟಾಗೆ ಬೇಕು. ಇವನು ಹಿಂಗ್ ಬರ್ತಾನೆ ಸರ್ ಯಾವಾಗ್ಲೂ ಜಿಮ್ ಅಲ್ಲಿ ಬಲ್ಕ್ ಆಗೆ. ನಾನು ಸರ್ ಅವಾಗ ಏನ್ ಮಾಡ್ತೀನಿ, ತಗ್ಲಾಕೊಂಡ್ಬಿಡ್ತೀನಿ. ಅರುಣ್ ಕ್ಲೋಸ್ ಆಗ ಪರಿಚಯ ಆಗ್ಬಿಟ್ಟಿದೀವಿ. ಅಲ್ಲೇನ್ ಮಾಡ್ದ ಇವನು, ಬಟ್ ಸಿ ಹಿ ಈಸ್ ಅ ಡೈರೆಕ್ಟರ್, ಹಿ ಡಸಂಟ್ ವಾಂಟ್ ಟು, ಅವ್ನು ಪ್ಲೀಸ್ ಮಾಡ್ಬೇಕು ಅನ್ನೋ ನೆಸಸರಿ ಇಲ್ಲ. ಅಂದ್ರೆ ಇವಾಗ ಪ್ರೊಡ್ಯೂಸರ್ನ ಈಗ ಅವನು ಕೆಲ್ಸ, ಇವಾಗ ಪ್ಲೀಸ್ ಮಾಡೋರು ಯಾರು, ಪ್ಲೀಸ್ ಮಾಡೋರು ಅಂದ್ರೆ ಕನ್ನಡದಲ್ಲಿ ಬಕೆಟ್ ಹಿಡಿಯೋರು ಅಂತಾನು ಹೇಳ್ತಾರೆ, ಪ್ಲೀಸ್ ಮಾಡೋರು ಅಂತ ಹೇಳ್ತಾರೆ. ಮಾಡೋಣ ಬಾಸ್, ಬಿಡಿ ಬಾಸ್ ನಿಮ್ಮ ಕನ್ನ ಸೂಪರ್ ಮಾಡೋಣ, ಈ ತರ. ಇವನ್ ಈ ವಾಸ್ ವೆರಿ ಕ್ಲಿಯರ್, ಸರ್ ಇಟ್ಸ್ ಅ ಚಾಲೆಂಜಿಂಗ್ ಕ್ಯಾರೆಕ್ಟರ್, ನಾನು ರಿಸ್ಕ್ ತೊಗೊಳಕ್ಕಾಗಲ್ಲ, ನಾನು ಆಡಿಷನ್ ಮಾಡ್ತೀನಿ ಅಂತ. ಸೂಪರ್. ವಾಟ್ ಅವು ಸ್ಮಾರ್ಟ್ಲಿ ಐ ಡಿಡ್ ದಟ್ ಅಂದ್ರೆ, ಸರ್ ಒಂದು 5D ಕ್ಯಾಮ್ರಾ ಕೊಡಿ, ಯು ಹ್ಯಾವ್ ಯುವರ್ ಸೆಟಪ್. ಅಶ್ವಿನಿ ಸ್ಟುಡಿಯೋಲಿ ಎಲ್ಲ ಇದೆ ಸರ್, ಲೈಟ್ಸ್ ಇದೆ, ಚಿಕ್ಕ ಟ್ರ್ಯಾಕ್ ಎಲ್ಲ ನೋಡಿದ್ದೆ ನಾನು. ಸರ್ ನಿಮ್ದು ಸೆಟಪ್ ನನ್ ಕೊಡಿ, ವಿಲ್ ಗೋ ಫಾರ್ ಅ ಶೂಟ್, ಐ ವಿಲ್ ಡೂ ಆಡಿಷನ್ ಫಾರ್ ಅರುಣ್, ಯು ಡೂ ಆಡಿಷನ್ ಫಾರ್ ಮೀ. ಸೂಪರ್. ಓಕೆ. ಸೊ ನಿಮ್ಗೆ ನನ್ನ ಕೆಲಸ ಕಾಣುತ್ತೆ, ಒಬ್ಬ 5D ಹೆಂಗ್ ತೆಗಿತಾನೆ, ಅಲೆಕ್ಸಾ ಮತ್ತೆ ಇದು ಕೊಟ್ರೆ ಹೆಂಗ್ ಗೊತ್ತಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ನನ್ಗೆ ಅರುಣ್ ನನ್ನ ಕ್ಯಾರೆಕ್ಟರ್ ಬ್ಲೆಂಡ್ ಆಗ್ತಾನೆ ಅನ್ನೋದು ಗೊತ್ತಾಗುತ್ತೆ. ವಿಲ್ ಡೂ ಅ 3-4 days ಒಂದು ಕ್ಲೀನ್ ಶೂಟ್ ವಿತ್ ಮಿನಿಮಲ್ ಲೈಟಿಂಗ್, ವಿತೌಟ್ ಫಿಲ್ಟರ್ ಪೇಪರ್ಸ್ ಎಲ್ಲ ತಲೆಯಲ್ಲಿ ಇಟ್ಕೋಬೇಡಿ. ಜಸ್ಟ್ ಸಿ ಶಶಿ ಶಾರ್ಟ್ ಡಿವಿಷನ್ ಹೆಂಗ್ ಬರುತ್ತೆ, ನಾನು ಅರುಣ್ ಆಕ್ಟಿಂಗ್ ಮಾತ್ರ ನೋಡ್ತೀನಿ. ದಿಸ್ ಇಸ್ ದ ಡೀಲ್ ಸರ್. ನಮ್ಮ ಅವ್ರಿಗೆ ಅದು ಇಷ್ಟ ಆಗುತ್ತೆ. ಇಟ್ಸ್ ಅ ವೆರಿ ಗುಡ್ ಡೀಲ್. ನ್ಯಾಚುರಲಿ ಕರೆಕ್ಟ್. ಅವ್ನು ಮಾಡ್ಬೋದಾಗಿತ್ತು. ಸಿನಿಮಾ ಸಿಕ್ಬಿಟ್ಟಿದೆ, ಅಗ್ರಿಮೆಂಟ್ ಸೈನ್ ಹಾಕಿದೀನಿ, ಇವಾಗ ಅರುಣ್ ಬೇಡ ಅಂತ ಅಂದ್ರೆ ಸಿನಿಮಾ ಕ್ಯಾನ್ಸಲ್ ಆಗ್ಬೋದು, ಬೇಡ ಹಾಕ್ಬಿಡೋಣ ಅಂತ ಅನ್ಬೋದಾಗಿತ್ತು. ಬಟ್ ಅವನೇನಂದ, ಯೋಗ್ಯತೆ ಇದೆಯಾ ನಾವು ಚೆಕ್ ಮಾಡಬೇಕು ಅವ್ನ ಕ್ಯಾರೆಕ್ಟರ್. ಸೇಮ್ ನನ್ನ ಯೋಗ್ಯತೆನೂ ನೀವು ಚೆಕ್ ಮಾಡಿ. ಯಾಕಂದ್ರೆ ಸರ್ ನಾನು ಈಗ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇರ್ತೀನಿ AP ಅರ್ಜುನ್ ಸರ್. ಐ ಹ್ಯಾಡ್ ಅ ಗುಡ್ ಪೇ. AP ಅರ್ಜುನ್. ಹೌದು ಸರ್, ಕಿಸ್ ಫಿಲ್ಮ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ, ವಿರಾಟ್ ಅಂಡ್ ಶ್ರೀಲೀಲಾ. ಐ ಹ್ಯಾಡ್ ಅ ವೆರಿ ಗುಡ್ ಪೇ. ಶ್ರೀಲೀಲಾಗ್ ರೀಡಿಂಗ್ ಕೊಡ್ತಾ ಇದ್ದೀನಿ ನಾನು. ಸೊ ಲಿಟರಲಿ ಕಿಸ್ ನಡೀತಾ ಇದೆ. ನೆಕ್ಸ್ಟ್ ಅರ್ಜುನ್ ಸರ್ ಶಿವಪ್ಪ ಅನ್ನೋದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇತ್ತು ಶಿವಣ್ಣನ ಜೊತೆ, ಅದಾಗ್ಲಿಲ್ಲ. ಐ ಆಮ್ ಇನ್ ಟು ದ ಟೀಮ್ ಕಂಪ್ಲೀಟ್ಲಿ, ಅಂಡ್ ಐ ಆಮ್ ಗೆಟ್ಟಿಂಗ್ ಕನ್ವೀನಿಯನ್ಸ್, ಸ್ಯಾಲರಿ, ಎವ್ರಿಥಿಂಗ್ ಎಲ್ಲ ಬರುತ್ತೆ. ಚೆನ್ನಾಗಿದ್ದೀನಿ. ಇಲ್ಲಿ ಬಂದಾಗ ಏನು ಬರಲ್ಲ ಸರ್, ನನ್ನ ಜೊತೆ ಬಾಯ್ಸ್ ಇರ್ತಾರೆ. ಸೊ ನಾನು ಆ ರಿಸ್ಕ್ ತಗೊಂಡು ನಾನು ಇಲ್ಲಿ ಬಂದಿದ್ದೀನಿ ಅಂದಾಗ ಬ್ಲೈಂಡ್ಲಿ ಐ ಕಾಂಟ್ ಸೇ ಎಸ್ ಟು ಎನಿಥಿಂಗ್. ಸೊ ನನ್ಗೆ ಅರುಣ್ ಆಸ್ ಅ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್, ಆಸ್ ಅ ಫ್ರೆಂಡ್ ಆಗಿ ನೋಡಿದ್ದೆ, ಆರ್ಟಿಸ್ಟ್ ಆಗಿ ನೋಡೇ ಇರಲಿಲ್ಲ ನಾನು. ಆ ಬಲ್ಕ್ ಅದೆಲ್ಲ ನಂಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಿರ್ಲಿಲ್ಲ ನನ್ನ ಕ್ಯಾರೆಕ್ಟರ್ನ. ನಾನು ಅರುಣ್ಗೆ ಹೇಳ್ತೀನಿ, ಒಂದು ವಾರ ಮಾಸ್ಟರ್ ಜಿಮ್ಗೆ ಹೋಗ್ಬೇಡ ಅಂತೀನಿ, ಓಡಿಸ್ಬಿಡ್ತಾನೆ ನಾನು. ಮಾಸ್ಟರ್ ಹತ್ರ ನಾನು ಮಾತಾಡ್ತೀನಿ ಕೊಡುವ ಬರಂಗಿದ್ರೆ ಬರ್ರಿ, ಓರಿ, ನೀವ್ ಯಾರಾದ್ರೂ ನಂಗೇನು. ನಾನು ಅದಕ್ಕೆ ಇವನು ನಂಗೆ ಫೋನ್ ಕೊಡ್ತೇನೆ, ನಾನು ಮಾಸ್ಟರ್ ಇದು ನಂಗೆ ಅರುಣ್ಗೆ ಸಿನಿಮಾ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಮೈ ರಿಕ್ವೈರ್ಮೆಂಟ್. 3 ತಿಂಗಳಿಂದ ಮಾಡಿ ಇದ್ರದ್ದು ಒಡ್ಸ್ಕೊಬಿಡುತ್ತೆ ಅಂತಾರೆ ಅವರು. ಮಾಸ್ಟರ್ ಹಿಂಗೆ ಬೇಕು ಸಿನಿಮಾಗೆ ತಾನೆ, ಸರಿ ಅವ್ನಿಗೆ ನಾನು ಒಂದು ಡಯಟ್ ಹೇಳ್ತೀನಿ, ಅದು ಮಾಡಕ್ಕೆ ಹೇಳು ಅಂತ ಅಂದ್ಬಿಟ್ಟು ಇವನ ಹತ್ರ ಮಾತಾಡ್ತಾರೆ. 2 ದಿನದಲ್ಲಿ ಇಳಿಸ್ಬಿಟ್ರು. ಹೌದಾ? ಈಸ್ ಅ ಮ್ಯೂಜಿಷಿಯನ್ ಸರ್. 2 days ಸರ್. ಮಾಸ್ಟರ್ ಅನ್ನೋದಕ್ಕಿಂತ ಶ್ರೀನಿವಾಸ್ ಗೌಡ ಇಸ್ ಅ ಮ್ಯೂಜಿಷಿಯನ್. ಇನ್ನು 2 ಫುಲ್ ಇಳಿಸ್ಬಿಟ್ರು. ಆ ಬಲ್ಕ್ನೆಸ್ ಏನು ಕಾಣಿಸ್ತಾ ಇತ್ತು, ಆ ಜಿಮ್ ಆಟಿಟ್ಯೂಡು ನೀಟಾಗಿ ಇಲ್ದೋಯ್ತು. ಇವಾಗ ಬಂತು ನೋಡು ಮಜಾ ಅಂತ ಅಂದ್ಬಿಟ್ಟು ಸೀದಾ ನಾವು ಅಲ್ಲಿ ರಿಲಯನ್ಸ್ ಟ್ರೆಂಡ್ಸ್ ಕರ್ಕೊಂಡು ಹೋದ್ವಿ. ಲೋ ಬಜೆಟ್ ಅಲ್ಲ ಸರ್, 5D ಈಗ ಶೂಟ್ ಮಾಡಬೇಕು, ಏನೇನು ಕಾಸ್ಟ್ಯೂಮ್ ಬೇಕು ಅಷ್ಟೇ ಮಾತ್ರ ತೊಗೊಂಡು ನೀಟಾಗಿ ಶೂಟ್ಗೆ ಹೋಗ್ತೀವಿ ಸರ್. ಶೂಟಿಂದ ಬಂದಾಗ ನಾವು ನಮ್ಗೊಂದು ಸ್ವಲ್ಪ ಭಯ ಇತ್ತು. ನಾನು ಬೇರೆ ಡೈಲಾಗ್ ಹೊಡೆದ್ಬಿಟ್ಟಿದ್ದಲ್ಲ, ನೀವು ನನ್ನ ಕೆಲಸ ನೋಡಿ ನಾನು ಅರುಣ್ ಕೆಲಸ ಬೇರೆ ನೋಡ್ತೀನಿ ಅಂತ ಫ್ಲೋ ಅಲ್ಲಿ ಹೇಳೋದು ಬೇರೆ. ಅದಕ್ಕೆ ಚೇತನ್ ಇದೆ ನನ್ನ ಸ್ಟುಡಿಯೋಲಿ ಅಂತ ಅನ್ನೇ ನಮ್ಮ ಇಂಜಿನಿಯರ್ ಅಶ್ವಿನಿ, ಇದಕ್ಕೆ ಮ್ಯೂಸಿಕ್ ಹಾಕೋ ಬರೋಕೆ ಹೇಳು ಅಂತಾರೆ ಅವರು. ಥೂನಂತ ಶೂಟ್ ಮಾಡಿರೋ ಫುಟೇಜಸ್ಗೆ ಮ್ಯೂಸಿಕ್ ಹಾಕೋ ಬರೋಕೆ ಹೇಳು ಅಂದ್ಬಿಡ್ತಾರೆ ಸರ್. ಈ ವಾಂಟ್ಸ್ ಫೀಲ್ ಅಂತ. ಅಪ್ಪ ಅವ್ರು ಏನೇನೋ ಮಾಡ್ಬಿಡ್ತಾರೆ ಹೀರೋ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ನಂದು ಒಂದು ಫೀಲ್ ಇರುತ್ತಲ್ಲ, ಬೇರೆ ಸಿನಿಮಾದೆಲ್ಲ ಕಟ್ ಮಾಡಿ ಅಗೇನ್ ಐ ರೀಎಡಿಟೆಡ್ ಇದು ಕೊಡ್ತೀನಿ. ಓಯ್ ಚೆನ್ನಾಗಿದೆ, ಚೆನ್ನಾಗಿ ಮಾಡೋಣಲ್ಲ ಅರುಣ್, ಸಕ್ಕದ. ಅವ್ರು ನನ್ನ ಕೆಲಸದ ಬಗ್ಗೆ ಹೇಳ್ತಾ ಇಲ್ಲ ಸರ್, ಚೆನ್ನಾಗಿ ಆಬ್ವಿಯಸ್ಲಿ ಅರುಣ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವ್ರು ನನ್ನ ಫಿಕ್ಸ್ ಮಾಡ್ಬಿಟ್ಟವ್ರೆ. ಲಿಟ್ರಲಿ ನೀನ್ ಚೇಂಜ್ ಆಗಲ್ಲ ಶಶಿ, ಐ ಆಮ್ ಜಸ್ಟ್ ಸೀಯಿಂಗ್ ಅರುಣ್ ಅನ್ನೋ ಫೀಲ್ ಅಲ್ಲಿ ಇದಾರೆ. ನಾನ್ ಡೈಲಾಗ್ ಹೊಡ್ತೀನಿ, ಅದ್ ನನ್ನ ತಲೆಯಲ್ಲಿ ನೋಡ್ತಾ ಇದೆ. ನನ್ಗೇನ ಹೇಳ್ತಾರ, ಅರುಣ್ ಚೆನ್ನಾಗಿ ಬರೀ ಮಗನ್ ಹೋಗ್ಲತ್ತವ್ರು, ನಾನು ಹೇಳ್ತೀನಿ ನನ್ಗೇನು ಅಂತ. ಸರ್ ಶಾರ್ಟ್ಸ್ ಎಲ್ಲ ಓಕೆನಾ? ನಿಂದು ಓಕೆ ಹೇಳ್ದೇನೆ ನಿಂಗೆ ಫೋನ್ ಕೊಡ್ಸ್ತಾನ ಅವತ್ತು, ನೀನೇ ಡೈರೆಕ್ಟರ್ ಈ ಸಿನಿಮಾಗೆ, ಅವ್ನು ಹೀರೋನ ಇಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದೀನಿ ನಾನು ಅಂತ. ಆಮೇಲೆ ಸರ್ ನಾನು ಅದೇ ಹೇಳಿದಾಗ ಏನಾಯ್ತು ಗೊತ್ತಪ್ಪಾಜಿ, ಅವಾಗ ನಾನು ಯಾವಾಗ ಅನ್ಕೊಂಡಿದ್ದು 2010-9-10 ನಾನು BSc ಮಾಡೋಕ್ಕೆ ಐ ಹ್ಯಾಡ್ ಗಾನ್ ಟು ಚೆನ್ನೈ.
ಇನ್ ಎಲೆಕ್ಟ್ರಾನಿಕ್ ಮೀಡಿಯಾ ಸಮ್ವೇರ್ ರಿಲೇಟೆಡ್ ಟು ಸಿನಿಮಾ ಓನ್ಲಿ. ಆ ಸಿನಿಮಾ ಬಿಟ್ಟು ಎಂಟರ್ಟೈನ್ಮೆಂಟ್ ಬಿಟ್ಟು ಆಚೆ ನಾನು ಏನೂ ಮಾಡಿಲ್ಲ ಫ್ರಮ್ ದ ಸ್ಕೂಲ್. ಅಲ್ಲಿ ಹೋದಾಗ ಒಂದು ಶಾರ್ಟ್ ಫಿಲಮ್ ಮಾಡ್ಕೊಂಬಂದೆ. ಅದು ಅವಾರ್ಡ್ ಬೇರೆ ಬಂತು. ತೋರಿಸಿದಾಗ ನೀನು ಕಳಿಸಿರೋದೇನಕ್ಕೆ, ನಿನ್ಗೆ ಯಾರು ಆ್ಯಕ್ಟಿಂಗು ಅಂತ ಹೇಳು, ನೀನು ಹೆಂಗೆ ಮಾಡಿದೆ ನೀನು. ಬಟ್ ಅರೌಂಡ್ ಯು ಹ್ಯಾಡ್ ಗಾನ್ ಟು ಎನಿ ಸ್ಕೂಲ್ ಕಲಿಯಕ್ಕೆ ಹೋಗಿದ್ರ? ಅದನ್ನೇ ಹೇಳ್ತಿರೋದು. ಈಗ ಏನಾಯ್ತು, ನಾನು ಹೋಗಿದ್ದು ಟೆಕ್ನಿಕಲ್ ಕಲಿಯೋಕ್ಕೆ, ಸರಿ ಬಟ್ ಆ್ಯಕ್ಟಿಂಗ್ ಮಾಡ್ಕೊಂಬಂದೆ. ಸರಿ ಯಾರು ಮಾಡ್ತಾರೆ, ನೀನು ಹೀರೋ, ನನ್ನ ಕೈಲೆಲ್ಲ ಆಗಲ್ಲ, ಹಂಗೆ ಹಿಂಗೆ. ನಾನು ಹೇಳಿದೆ ಸಿ ಆರ್ಟಿಸ್ಟ್ ಆಗಕ್ಕೆ ಬಂದಿದ್ದೀನಿ. ವೆರಿ ಫ್ರಾಂಕ್ಲಿ ಸೇಯಿಂಗ್ ಐ ಡೋಂಟ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಹೀರೋ, ಸ್ಟಾರ್ ಆ್ಯಂಡ್ ಅನ್ ಆರ್ಟಿಸ್ಟ್. ದಟ್ ಇಸ್ ವಾಟ್ ಐ ಆಮ್. ಸೊ ಆಮೇಲೆ ಏನಾಗುತ್ತೆ, ಇಲ್ಲ ನಮ್ಮಮ್ಮ ಬರ್ತಾರೆ ಅವಾಗ, ಅಲ್ಲ ಯಾರ್ಯಾರಿಗೋ ಮಾಡ್ತಾ ಇದ್ದೀರಾ, ಹೆಂಗೂ ಮಾಡೋದು ಬಿಸ್ನೆಸ್ಸು ಮಾಡಿ ಆಗುತ್ತೆ. ಅವಾಗ ಅವ್ರು ಏನಂತಾರೆ, ನೋಡಪ್ಪ ಯೋಗ ಇದೆ ಅಂತಂದರೆ ಯೋಗ್ಯತೆ ಇರಬೇಕು ಅನ್ನೋದು ನೆಸೆಸರಿ ಇಲ್ಲ. ಅಬ್ಸಲ್ಯೂಟ್ಲಿ. ಯೋಗ ಇರ್ಬೋದು, ನಿನಗೆ ಯೋಗ್ಯತೆ ಇದೆಯಾ ಇಲ್ವಾ, ಯೋಗ್ಯತೆನ ಬೆಳೆಸ್ಕೊಳ್ಳೋದು ನಿನ್ನ ಕೈಯಲ್ಲಿದೆ. ಇವಾಗ ಕರೆಕ್ಟ್. ನಾನು ಕರ್ಕೊಂಡೋಗಿ ನಿನ್ನ ಕ್ಯಾಮ್ರಾ ಮುಂದೆ ನಿಲ್ಲಿಸ್ಬೋದು, ಆದರೆ ಅಲ್ಲಿ ಏನು ಮಾಡಬೇಕು ಅದು ನೀನೇ ಮಾಡಬೇಕು, ನಾನೇನೂ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ವೆನ್ ಹೀ ಕಮ್ಸ್ ಇನ್ ಟು ಪಿಕ್ಚರ್. ಒಳ್ಳೆ ಆ್ಯಕ್ಟಿಂಗ್ ಸ್ಕೂಲ್ ಹುಡುಕು, ಹೋಗ್ಬಿಟ್ಟು ರೆಡಿ ಆಗು ನೀನು, ಹಂಗೆ ಹಿಂಗೆ ಅಂತ ಅಂತಾರೆ. ನಾವು ಗೊತ್ತಲ್ಲ ಅವಾಗ ಇದು ಶೋಕಿಗೆ ಅನುಪಮ್ ಖೇರ್ ಇನ್ಸ್ಟಿಟ್ಯೂಟು, ವಿಸ್ಲಿಂಗ್ ವುಡ್ಸು, 10 ಲಕ್ಷ 15 ಲಕ್ಷ. ಹೋದ್ರಾ? ಹಾಂ ಹೌದು, 15 ಲಕ್ಷ ವಿಸ್ಲಿಂಗ್ ವುಡ್ಸ್ ಅವಾಗ. ಅಲ್ಲ, ಬಟ್ ಯು ವೆಂಟ್ ಟು ವಿಸ್ಲಿಂಗ್ ವುಡ್ಸ್? ನೋ. Coming to that. I went to the woods, but not whistling woods. I'll tell you which woods. ಸ್ಯಾಂಡಲ್ ವುಡ್ಸ್ ಅಲ್ಲ, ಇನ್ನೊಂದಿದೆ. ಅಲ್ಲಿ ಬಂದು ತೋರಿಸಿದಾಗ ಬರೀ ಶೋಕಿ ನನ್ನ ಮಗ ನೀನು, ಬರೀ ಶೋಕಿ. ಅಲ್ಲಿ ಹೋದ್ರೆ ಉದ್ಧಾರ ಆಗ್ತೀಯಾ, ಅಲ್ಲೆಲ್ಲ ಶೋಕಿ ಕಲ್ತ್ಕೊಂಡ್ ಬರ್ತೀಯ ಅಷ್ಟೇ. ಬೆಂಗಳೂರಲ್ಲಿ ಹಿಡಿಯೋಕ್ಕಾಗ್ತಲ್ಲ, ಇನ್ನು ಬಾಂಬೆಗೆ ಹೋದ್ರೆ ಅಷ್ಟೇ ನೀನು ಅಂತ ಅಂದ್ಬಿಟ್ಟು ಹುಡುಕಿ ನೀನಾಸಮ್ಮ ಕಳಿಸ್ತಾರೆ. ಓ ಸೂಪರ್. 6,000 ರೂಪಾಯಿ ವರ್ಷಕ್ಕೆ ನೀನಾಸಮ್. ನಿಮ್ಗೆ ನೀನಾಸಮ್ ಬಗ್ಗೆ ಗೊತ್ತು. 200 ಜನ ಅಲ್ಲಿ ಆಡಿಷನ್ಗೆ ಬರ್ತಾರೆ. ಓಕೆ ಆಗೋದು 15 ಜನ. ನಾವು ಅದಕ್ಕೂ ರೆಡಿ ಮಾಡ್ತಾರೆ. ಮೋನಿಶ್ ಬಡಗೇರ್ ಗುರುಗಳು, ನಮ್ಮ ಫಸ್ಟ್ ಗುರುಗಳು ಮೋನಿಶ್ ಬಡಗೇರ್. ಅವರು ಹೋಗೋಕ್ಕೆ ಮುಂಚೆ ಹಿಂಗೆಲ್ಲ ಕಲ್ತಿರ್ಬೇಕಪ್ಪ ಅಂತ ಒಂದು ವಾರ ಸೀನ್ ವರ್ಕ್ ಎಲ್ಲ ಮಾಡಿಸಿ, ತುಗ್ಲಕ್ದು ಸೀನ್ ವರ್ಕ್ ಎಲ್ಲ ಮಾಡಿಸ್ತಾರೆ. ಅವಾಗ ಸೀನ್ ವರ್ಕ್ ಎಲ್ಲ ಮಾಡಿಸಿ ಕಳಿಸ್ತಾರೆ. ನಾ ಅಲ್ಲಿ ಜನ ನೋಡಿದ ತಕ್ಷಣ ಫಿಕ್ಸ್ ಆಗ್ಬಿಟ್ಟೆ, ಇಲ್ಲ ಇಲ್ಲಿ ನಮಗೆ ಒಳಗಡೆ ಸೇರಿಸಲ್ಲ, ಇಷ್ಟು ಕಲೆ ಇಷ್ಟು. ಆಯಿತು, ಆಡಿಷನ್ ಮಾಡ್ತೀವಿ ನೋಡೋಣ ಅಂತ ಅಂದ್ಬಿಟ್ಟು ಹೆಂಗೂ ಬಂದ್ಬಿಟ್ಟಿದ್ದೀನಿ, ಮುಗಿಸ್ಬಿಡೋಣ. ಆಡಿಷನ್ ಎಲ್ಲ ಆಗುತ್ತೆ. ರಾತ್ರಿ 2 ದಿನ ಅದು ಆಡಿಷನ್ಸ್ ಇರೋದು. ರಾತ್ರಿ ಫೋನ್ ಬರುತ್ತೆ ಅಪ್ಪ ಅಂತ, ನೋಡು ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಬಿಡ ಮಗ, ದಾರಿ ಇದ್ದೇ ಇರುತ್ತೆ. ಅವ್ರಿಗೆ ಗೊತ್ತಲ್ಲ, ಸ್ವಲ್ಪ ಈವ್ನಿಂಗ್ ಆಗ್ತಿದ್ದಂಗೆ ಅವ್ರಿಗೂ ಭಯ ಶುರು ಆಗಿದೆ, ಎಲ್ಲಿ ಅವ್ನು ಬೇಜಾರು ಮಾಡ್ಕೊಂಡು. ಎಂಡ್ ಆಫ್ ದ ಡೇ ಫಾದರ್ ನೋಡಿದ್ರೆ 3ನೇ ಹೆಸರು ಗಾಟ್ ಸೆಲೆಕ್ಟೆಡ್. ದೆನ್ 1 ಇಯರ್ ಅಲ್ಲ ಆಯಿತು. ಅಲ್ಲಿಂದ ಆಚೆ ಬಂದ ಮೇಲೆ ಒಂದು ಸ್ವಲ್ಪ ಬಾಡಿಗೆ ಫ್ಲೆಕ್ಸಿಬಿಲಿಟಿ ಬೇಕು, ತುಂಬ ರಿಜಿಡ್ ಇದೆಯಾ, ಕಲರಿಪೇಟಿಗೆ ಹೋಗು ಅಂತ ಅವರೇ ಒಂದು ಜಾಗ ಹುಡುಕಿ ತ್ರಿವೆಂಡ್ರಮಲ್ಲಿ, ಕೇರಳ ತ್ರಿವೆಂಡ್ರಮ್, ಅಲ್ಲಿ ಕಲರಿಪೇಟು ಕಳಿಸ್ತಾರೆ ಒಂದು 6 ಮಂತ್ಸ್. ಅಲ್ಲಿಂದ ಬಂದು ಒಂದಷ್ಟು ನಾಟಕ ಅದು ಇದು ಮಾಡೋಣ. ಇವಾಗ ಇಲ್ಲ, ಫೇಸ್ ಮೆಚ್ಯೂರಿಟಿ ಬೇಕು, ನೀನು ಒಂದು ಟಚ್ಚಲ್ಲಿರು, ನೀವು ವರ್ಕೌಟ್ ಮಾಡು, ಎಲ್ಲ ಮಾಡು, ಬಟ್ ಬಿಸ್ನೆಸ್ ಬಿಡೋಂಗಿಲ್ಲ. ನಮ್ಮದು ಆಡಿಯೋ ಕಂಪನಿ, ಅದನ್ನು ಮಾಡು, ಇದನ್ನು ನೋಡ್ಕೊಂಡು ಹೋಗು. ಯಾವಾಗ ಬರುತ್ತೆ ಗೊತ್ತಿಲ್ಲ, ಟೈಮ್ ಬಂದಾಗ ಆಗುತ್ತೆ. ಟೈಮ್ನ ನಾವು ತರಿಸ್ಕೊಳಕ್ಕಾಗಲ್ಲ, ಟೈಮ್ ಬರುತ್ತೆ ಆಗುತ್ತೆ. ಸೊ ದಟ್ ಟೈಮ್ ಹಸ್ ಕಮ್ ನೌ. ಅದೇ ಹೇಳಿದ್ದು, ಯೋಗ ಇದ್ದರೂ ಯೋಗ್ಯತೆ ಇರಬೇಕು ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ಅವ್ರ ಪಾಯಿಂಟ್. ಅದು ಇದ್ದಿದ್ದಕ್ಕೇ ಐ ಕುಡ್ ಫೇಸ್ ಇಸ್ ಆಡಿಷನ್. ಇಲ್ಲಾಂದರೆ ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ, ಎಲ್ಲೂ ಹೋಗಿಲ್ಲ, ಏನು ಪ್ರಾಕ್ಟೀಸ್ ಮಾಡಿಲ್ಲ, ಹೆಂಗೆ ಒಂದು ಆಡಿಷನ್ ಬರೋಕ್ಕಾಗುತ್ತೆ. ಬಟ್ ಈ ನೀನಾಸಮ್ ಯಾವಾಗ ಅಂದರೆ ಎಷ್ಟೊಂದು 5-6 ವರ್ಷದಿಂದ ಕೆಳಗಡೆ ಆಗಿದ್ದ? ಇಲ್ಲಪ್ಪ, 11-12 ಬ್ಯಾಚ್, 2011. ಹೌದು. ಐ ವಾಸ್ ಯಂಗ್ ಬಾಯ್, ಮೆಚುರಿಟಿ ಇರಬೇಕಲ್ಲ ಫೇಸಲ್ಲಿ. ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂತೀನಿ ಅಂತಂದ್ರು. ಸೊ ಲಿಟ್ರಲಿ 2011-12ಇಂದ ಯು ವಾಂಟೆಡ್ ಟು ಬಿ ಅನ್ ಆಕ್ಟರ್? ಎಸ್. ಸೊ ದಿಸ್ ಇಸ್ ಲೈಕ್ ನಾಟ್ ಅದನ್ನೇ ವಾಂಟೆಡ್ ಟು ಬಿ ಅನ್ ಆಕ್ಟರ್ ಫ್ರಮ್ ವೆರಿ ಯಂಗ್ ಏಜ್. ಯಾವಾಗ ನಾನು ಹೇಳ್ತಾ ಇದ್ದು 2002, 3, 4 ಅಶ್ವಿನಿ ಡಿಜಿಟಲ್ ಸ್ಟುಡಿಯೋ, ವಿಜಯನಗರ, ಯು ಮೇ ನೋ, ಅಲ್ಲಿ ಬಂದು ಇದ್ದೀರಾ. ಎಷ್ಟು ಜನ ಆರ್ಟಿಸ್ಟ್ ಬರ್ತಿದ್ರು ಡಬ್ಬಿಂಗ್ಗೆ. ಸುದೀಪ್ ಸರ್ 24 ಅವರ್ಸ್ ಇರೋರು, ದರ್ಶನ್ ಸರ್ ಇರೋರು, ಉಪೇಂದ್ರ ಸರ್ ಇರೋರು, ಶಿವಣ್ಣ ಅವ್ರು ಆಕಾಶ್ಗೆ ಹೋಗ್ತಿದ್ರು. ಯಾವುದೋ ಒಂದು ಸಿನಿಮಾಗೂ 2 ಸಿನಿಮಾಗೂ ಬಂದಿದ್ದವರು ಅವಾಗ. ಸೊ ಅದೇನಾಗ ಚಿಕ್ಕ ಹುಡುಗ, ಅಣ್ಣಜಿ ನಾಗರಾಜ್ ಸರ್ ವಾಸ್ ಮೈ ಫ್ರೆಂಡ್ ಅವಾಗ. ಇವತ್ತಿಗೂ ಹೇಳ್ತೀನಿ ಫ್ರೆಂಡ್ ಅವರು ಅಂತ, ಯಾಕಂದ್ರೆ ಚಿಕ್ಕ ಹುಡುಗ ಅಂದರೆ ಚೆನ್ನಾಗಿ ಅವರು. ಆಮೇಲೆ ಶಾಸ್ತ್ರಿದು ಡಬ್ಬಿಂಗ್ ನಡೀತಾ ಇತ್ತು ಅಲ್ಲಿ. ನಮ್ಗೇನೋ ಈ ಸ್ಕೂಲ್ ಆದ್ಮೇಲೆ ಹುಡುಗರು ಆಟ ಆಡೋಕೆ ಹೋಗ್ತಾರೆ, ನೀವು ಡಬ್ಬಿಂಗ್ ಅವ್ರು ಇವ್ರು ನೋಡ್ತಾ ನೋಡ್ಕೊಂಡು ಕುತ್ಕೊಳ್ಳೋ. ಸ್ಕೂಲ್ ಆದ್ಮೇಲೆ ನಮ್ಮ 3-4 ಗಂಟೆ ಆದಮೇಲೆ ಎಲ್ಲರೂ ಆಟ ಆಡ್ಬಿಟ್ಟು 7 ಗಂಟೆ 6 ಗಂಟೆಗೆ ಮನೆಗೆ ಹೋಗ್ತಾರೆ. ನಮ್ದು ಹಂಗಲ್ಲ, ಬ್ಯಾಗೆಲ್ಲ ಎತ್ತಾಕ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ನೋಡೋದು, ಅದೊಂಥರ ಫ್ಯಾಂಟಸಿ. ಅಂದರೆ ಅಷ್ಟು ನಾನು ಅಲ್ಲಿ ಒಳಗಡೆ ಕ್ಲೋಸ್ ಆಗಿ ಮಾತಾಡೋಲ್ಲ. ಆಚೆ ಬಂದಿದ್ದಾರಮ್ಮ, ಸುದೀಪ್ ಸರ್ ಇದ್ದಾರೆ, ಮೇಲ್ಗಡೆ ಊಟಕ್ಕೆ ಕರ್ಕೊಂಡು ಹೋಗಿದ್ರು, ಅದಕ್ಕೆ ಒಂದು 10 ನಿಮಿಷ ಇರು ಬರ್ತೀನಿ ಕರೀತದೆ. ಕರ್ಕೊಂಡು ಹೋಗಿಲ್ಲ, ಸುಮ್ಮನೆ ನಾನಿಲ್ಲಿ ಬಿಲ್ಡಪ್ಪು ಹುಡುಗರ ಹತ್ರ.
ಬಟ್ 2011 ಇಂದ ತಗೊಂಡ್ರು ನಾನು ಹೇಳ್ತಿರೋದು ಇವತ್ತು 2026. ಹೌ ಓಲ್ಡ್ ವೆರ್ ಯು 2011 ಅಲ್ಲಿ? 2011 might be 19. 19. ಟುಡೇ ಯು ಆರ್ 36. 36. ಯು ಆರ್ 36. ಸೊ ಅಂತಂದ್ರೂ ಲೆಕ್ಕಕ್ಕೆ ತೊಗೊಂಡ್ರೆ 15-16 ವರ್ಷ. ಆ್ಯಕ್ಚುಲಿ ಓಕೆ, ಐ ಮೀನ್ ಇಲ್ಲ, ಆ್ಯಕ್ಚುಲಿ ಇಟ್ ಇಸ್ ಲಿಟಲ್ ಲೇಟ್. ಬಟ್ ಅದೇ ಹೇಳ್ತಾರಲ್ಲ ಅಪ್ಪಾಜಿ, ಬರ ಬರ್ಬೇಕು. ಅಂದ್ರೆ ನಾನು ನಾನು ಹೇಳಿಲ್ವಾ, ಇದೆ ಅಂತ ಮಾಡೋದ್ ಬೇರೆ, ಹ್ಮ್. ಟೈಮ್ ಬಂದಾಗ ಮಾಡೋದ್ ಬೇರೆ. ರಿಯಾಲಿಟಿ ಹೇಳ್ಬೇಕು ಅಂದ್ರೆ, ಸಿ ಫ್ರಮ್ ಔಟ್ಸೈಡ್ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ, ಹ್ಮ್. ಜೋಗಿ ಫಿಲ್ಮ್ ಪ್ರೊಡ್ಯೂಸರ್ಸ್, ಹ್ಮ್. ವಿ ಹ್ಯಾವ್ ಅ ಬ್ರ್ಯಾಂಡ್ ಇದು. ಹ್ಮ್. ಸೊ ನಾನು ಈ ಕಂಪ್ನಿ ಒಳಗಡೆ ಬಂದಾಗ ಸರ್, ಐ ಸಾ ಎವ್ರಿಥಿಂಗ್ ಇನ್ ದ ಕಂಪ್ನಿ, ಹ್ಮ್. ಎವ್ರಿಥಿಂಗ್. ಹೈಯೆಸ್ಟ್ ನೋಡಿದ್ದೀನಿ ಸರ್, ತುಂಬ ಲೋಯೆಸ್ಟ್ ನೋಡಿದೆ ಸರ್. ಹ್ಮ್. ಹೆಂಗೆ ಅಂದರೆ ಸರ್, ನಮ್ಮದು ಸೆಕೆಂಡ್ ಥರ್ಡ್ ಶೆಡ್ಯೂಲ್ ನಾನೆಲ್ಲ ಇಲ್ಲ, ಇರ್ಲಿ ಬಿಡು. ವಿ ಆರ್ ಓಪನ್ ಅಪ್ ಮಾತಾಡೋಣ. ಥರ್ಡ್ ಶೆಡ್ಯೂಲ್ ನಾನು ಅರುಣ್ ವಿ ಆರ್ ಕಮ್ಮಿಂಗ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಹಿಂಗೆ ಕೇರಳಕ್ಕೆ ಹೋಗ್ಬೇಕಾಗಿತ್ತು. ಕೇರಳ 3 ದಿನ ಆಯ್ತು. 3 ದಿನ ಇದೆ ಸರ್ ಶೂಟ್. ಥರ್ಡ್ ಇದು ವಿ ಆರ್ ಇನ್ ಕಂಪ್ಲೀಟ್ಲಿ ಶೂಟಿಂಗ್ ಮೈಂಡ್ ಸೆಟ್ಟಲ್ಲಿ ಇದ್ದೀವಿ. ಮನೆ ಮುಂದೆ ಅಷ್ಟು ಜನ ಸರ್. ಏನಕ್ಕೆ? ಅಶ್ವಿನಿ ರಾಮಪ್ರಸಾದ್ ಸರ್ ಮನೆ ಮುಂದೆ, ಹ್ಮ್. ಚಂದ್ರ ಲೇಔಟ್ ಮನೆ ಮುಂದೆ, ಹ್ಮ್. ಪೊಲೀಸ್ ಎವ್ರಿಥಿಂಗ್. ಮನೆ ಸೀಸ್ ಆಗುತ್ತೆ ಸರ್. ಹ್ಮ್. ಮೇಡಮು ಸರ್, ನಾನು ನಾನ್ ವೆಜಿಟೇರಿಯನ್ ಸರ್. ಹ್ಮ್. ಎವ್ರಿ ಲೈಕ್ ಮಂಡೇ ಆ್ಯಂಡ್ ಥರ್ಸ್ಡೇ ಆ್ಯಂಡ್ ಸ್ಯಾಟರ್ಡೇ ಬಿಟ್ಟರೆ ಐ ಆಮ್ ಅ ಡಯಾರ್ಡ್ ನಾನ್ ವೆಜ್ ಈಟರ್. ಬಟ್ ನಾ ಮಂಡೇ ಥರ್ಸ್ಡೇ ಸ್ಯಾಟರ್ಡೇ ನಾನು ಮೇಡಮ್ ಊಟನೇ ತಿಂತಿದ್ದೆ. ಅವ್ರು ಅಷ್ಟು ಚೆನ್ನಾಗಿ ಮಾಡೋರು ವೆಜ್. ಹ್ಮ್. ನಾನು ಹೇಳ್ತೀನಿ, ನಮ್ಮ ಮನೆಯವ್ರಿಗೆ ವೆಜ್ ಮಾಡೋಕ್ಕೆ ಬರಲ್ಲ ಮೇಡಮ್, ನೀವು ಏನು ಸರ್ ಅವ್ರ ಕೈಲಿ ಅನ್ನ ತಿಂದಿದ್ದೀನಿ ಸರ್ ನಾನು. ಹ್ಮ್. ಅವ್ರು ಅಳೋದನ್ನ ನೋಡ್ಬಿಡ್ತೀನಿ ಸರ್. ಐ ವಿಲ್ ಬಿ ವೆರಿ ಎಮೋಷ್ನಲ್. ಹ್ಮ್. ಅರುಣ್ನ ನಾನು ಏನು ಮಾಡ್ತೀನಿ, ಸೀದಾ ಎಮೋಷ್ನಲ್ ಆಗಕ್ಕೆ ಹೋದ, ಅಮ್ಮನ ಕರ್ಕೊಂಡು ಹೋಗಿ ನೀನು ಆ ಕಡೆ ಅಂತೀನಿ. ಹ್ಮ್. ಲಿಟ್ರಲಿ ಐ ಆಮ್ ಬ್ಲ್ಯಾಂಕ್. ನಂದು ಫಸ್ಟ್ ಸಿನಿಮಾ ಹಿಂಗಾಯ್ತು. ನಾವು ರೋಡಲ್ಲಿ ಇದ್ದೀವಿ ಸರ್. ಹ್ಮ್. ನಾವು ಅನ್ನೋಕ್ಕೆ, ಈಗ ನಾನು ಪ್ರೊಡಕ್ಷನ್ ಕಂಪ್ನಿ ಅನ್ನ ತಿಂತಾ ಇದ್ದೀನಿ. ಹ್ಮ್. ಲಿಟ್ರಲಿ ನಾವೆಲ್ಲ ರೋಡಲ್ಲಿ. ಸರ್ ಒಂದು ರೂಮ್ ಬರ್ತಾರೆ, ಮೇಡಮ್ಮು ಅವ್ರ ತವ್ರ ಮನೆಗೆ ಹೋಗ್ತಾರೆ, ಹ್ಮ್. ಅರುಣ್ ನನ್ನ ರೂಮ್ ಬರ್ತಾನೆ. ಹ್ಮ್. ದಿಸ್ ವಾಸ್ ದ ಸಿಚುವೇಶನ್ ಆಫ್ ಜೋಗಿ ಪ್ರೊಡ್ಯೂಸರ್ಸ್ ಆ್ಯಂಡ್ ಟೀಮ್. Third day we have to go for the shoot. ಶೂಟ್ ಆ್ಯಂಡ್ ದ ಶೂಟ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಬಟ್ ರೀಸನ್ ಏನು? ಪೊಲೀಸ್ ಬಂದು ಸರ್ ಏನಂದ್ರೆ, ಸಿ ಬಿಸ್ನೆಸ್ ಅಂದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಹ್ಮ್. ಇಂಟರ್ನಲ್ಸ್ ಇರುತ್ತೆ, ಡಿವಿಷನ್ಸ್ ಇದೆ. ಏನೋ ಒಂದು ಯಾವುದೋ ಒಂದು ರಾಂಗ್ ಕ್ಯಾಲ್ಕುಲೇಷನ್ ಇಂದ ಮನೆ ಸೀಸ್ ಆಗಿದೆ. ಮನೆ ಸೀಸ್ ಮನೆ ಆಗುತ್ತೆ, seize ಬ್ಯಾಂಕ್ ಬ್ಯಾಂಕಿಂದ ಸೀಸ್ ಆಗುತ್ತೆ ಸರ್. ನಾನು ಓಕೆ ವಾಟ್ಸ್ ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ಲಿ ಬ್ರೇಕ್ ಔಟ್. ಸಂಜೆ ನಾನು ಸರ್ಗೆ ಸಿಗ್ತೀನಿ, ಕಾಫಿ, ಬ್ರಾಹ್ಮಿನ್ಸ್ ಕಾಫಿ ಕುಡಿಬೇಕಾರೆ ನಾವು ಶೂಟ್ ಕ್ಯಾನ್ಸಲ್ ಅನ್ಕೊಂಡಿದ್ವಿ. ಶೂಟ್ ಕ್ಯಾನ್ ಹೆಂಗೆ ಸರ್ ನೀವು ಯೋಚನೆ ಮಾಡಿ. ಮತ್ತಿನ್ನೇನು ಮನೆ ಸೀಸ್ ಆಗಿದೆ ಅಂತ ನಾವು ಕಾಫಿ ಕುಡಿತಾ ಇದ್ದೀವಿ. ಆಮೇಲೆ ಏನ್ ಗೊತ್ತಾ, ಅಲ್ಲಿ ರೂಲ್ಸ್ ಒಳಗಡೆ ಇರೋ ಬಟ್ಟೆ ಕೂಡ ತೊಗೊಳಂಗಿಲ್ಲ ನಾವು. ಓ, ಆ ರೇಂಜ್. ಆಚೆಯಿಂದ ಬಂದಿದ್ದೀವಿ ಸರ್. ಲಿಟರ್ ಅವ್ನು ನನ್ನ ರೂಮ್ ಬರ್ತಾನೆ, ಬಟ್ ಬಟ್ಟೆ ತಗೊಂಡ್ ಬರಂಗೂ ಇಲ್ಲ. ತೊಗೊಂಬರಂಗಿಲ್ಲ. ಎವ್ರಿಥಿಂಗ್ ಶುಡ್ ಬಿ ಇನ್ಸೈಡ್. ಲಾಕ್ ಮಾಡ್ಬಿಟ್ಟು ಸೀಲ್ ಹಾಕ್ತಾರೆ ಹಿಂಗೆ ಗೌರ್ಮೆಂಟ್ ಸೀಲ್ ಆಗ್ತಾರೆ ಸರ್. ಇದು ಎಲ್ಲರಿಗೂ ಗೊತ್ತಿಲ್ಲ. ನಾವು ಕಾಫಿ ಕುಡಿತಾ ಇದ್ದೆ, ಲಿಟರ್ಲಿ ಫಿಕ್ಸ್ ಆಗಿದ್ದೀವಿ ಶೂಟ್ ಕ್ಯಾನ್ಸಲ್. ಐ ಆಮ್ ವೆರಿ ವರಿಡ್. ಫಸ್ಟ್ ಫಿಲಮ್ ಪ್ರೊಡಕ್ಷನ್ ಹಿಂಗೆ ಆಯ್ತು, ಹಿಂಗೆ ವಾಟ್ಸ್ ನೆಕ್ಸ್ಟ್. ಸೊ ಇಟ್ಸ್ ಲೈಕ್ ಇಟ್ಸ್ ಗಾನ್ ನ್ಯಾಚುರಲಿ. ಇಟ್ಸ್ ಗಾನ್. ಯಾಕೋ ಗಂಡ್ಸಟ್ ಮುಂದೆ ಇರ್ತಾರೆ ಕೂತಿದ್ಯಲ್ಲ ಯಾಕೋ ಅಂತ. ಸರ್ ಅದು ಹಿಂಗೆ ಸರ್, ಬಿಡಿ ಸರ್, ತಲೆ ಕೆಡ್ಸ್ಕೊಬಿಡಿ, ನಾವೆಲ್ಲ ನಿಮ್ಮ ಜೊತೆ ಇದು ಲೋಫರ್. ನಾಳೆ ಶೂಟ್ ಐತೆ, ಅದ್ರ ಮೇಲೆ ಶೂಟ್. ಓ, ಮನೆ ಸೀಸ್ ಆಗೈತೆ ಅಲ್ಲಿ, ಅದ್ರ ಬಗ್ಗೆ ಮಾತಾಡೋದು ಇನ್ನರ್ ಟಾಕ್. ಶೂಟಾ ಹೋಗ್ತಾ ಇದೀವ? ಶೂಟ್ ಫಿಕ್ಸ್ ಆಗಿದೆ, ಶೆಡ್ಯೂಲ್ ಆಗಿದೆ, ಏನು ಮಾತಾಡ್ತಾ ಇದೆಯಾ ನೀನು? ಅರುಣ್ ಅಲ್ಲಿ ಟ್ರೈನ್ ಕೊಡ್ತಾ ಇದೆಯಾ ತಾನೇ ನೀನು? ಅವನ ರೂಮ್ ಕರ್ಕೋಗಿ ಟ್ರೈನಿಂಗ್ ಮಾಡಕ್ಕೆ ಅನ್ಕೊಂಡ್ಬಿಟ್ಟವ್ರೆ, ನಾನು ಸಮಾಧಾನ ಮಾಡಕ್ಕೆ ಕರ್ಕೋಗಿದ್ದೀನಿ ಇವನ್ನ. ಸೊ ಶೂಟ್ಗೆ ಹೋಗ್ಬೇಕು ಸರ್ ನಾವು ಅಂತ ಫಿಕ್ಸ್ ಆಗ್ತದೆ ಸರ್. ಅಮೌಂಟ್ ನಿನ್ನ ಕೆಲಸ ಏನೋ ಮುಚ್ಕೊಂಡು ಅದನ್ನು ಮಾಡು, ನನ್ನ ಕೆಲಸ ಪ್ರೊಡಕ್ಷನು, ನಾನು ಅಲ್ಲಿ ಶೂಟ್ ಮಾಡೋದು ನನಗೆ ಗೊತ್ತು. ಅಲ್ಲಿ ಅವ್ರ ಧೈರ್ಯ ಇದೆಯಲ್ಲ ಸರ್, ಆವಾಗ ನಮ್ಮ ಹುಡುಗರ್ಗೆ ಹೇಳ್ತೀನಿ, ಗರು ಆದರೆ ಹಿಂಗಿರ್ಬೇಕು ಹುಲಿ ಥರ. ಆವಾಗ ಬರ್ತೀನಿ ಇವನ ಹತ್ರ, ಬ್ರೋ ವಿ ಆರ್ ಗೋಯಿಂಗ್ ಫಾರ್ ಶೂಟ್ ಬ್ರೋ ಅಂತ. ಇವನಿಗೆ ಫುಲ್ ಚಿಲ್ಲಾಗ, ತಮಾಷೆ ಮಾಡಬೇಡ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ಗೊತ್ತು ನನಗೆ. ನಿಮ್ಮ ಅಪ್ಪನ ಹತ್ರನೇ ಮಾತಾಡ್ಕೊಂಡು ಬಂದಿದ್ದು, ಶೂಟ್ಗೆ ಹೋಗ್ತಾ ಇದೀವಿ ಅಂದ್ಬಿಟ್ಟು ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ದೆ. ಇವರು ನಿಜಾನ? ಹೌದು, ಫೋನ್ ಮಾಡ್ದ. ಮುಚ್ಕೊಂಡು ನೀನೇನು ನೋಡಬೇಕು ಟ್ರೈನಿಂಗ್, ಅದ್ರ ಬಗ್ಗೆ ಫೋಕಸ್ ಮಾಡು. ನಿನ್ನೆ ಆಯಿತು, ಹಿಂಗಾಯಿತು, ಬೆಳಗ್ಗೆ ಆಯಿತು, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಅವ್ರು ಒಂದು ಮಾತು ಹೇಳಿದ್ರು ಫೋನಲ್ಲಿ, ಮನೆ ಅಷ್ಟೇ ಹೋಗಿರೋದು, ಜೀವ ಇಲ್ಲ, ಜೀವ ಇದೆ ನಡಿ ಅಂತಂದ್ರು. ಆ ಮಾತು ಹೇಳಿದ್ರು ಅಲ್ಲಿ. ಬಟ್ ಹೌ, ಐ ಮೀನ್ ಜಸ್ಟ್ ಆಸ್ಕಿಂಗ್. ಅಂದರೆ ಈಗ ಆ ಥರ ಇದ್ದಾಗ, ಮನೆ ಸೀಸಿದಾಗಲೂ ದ ಹೋರ್ ಆಲ್, ಈಗ ನಿಮ್ಮ ಅಮ್ಮ ತವ್ರ ಮನೇಲಿ ಇದ್ರು, ಸರ್ ಒಂದು ರೂಮಲ್ಲಿ ಇದ್ರು, ಅರುಣ್ ನನ್ನ ರೂಮಲ್ಲಿ ಇದ್ದ. ಅರುಣ್ ಯುವರ್ ಮ್ಯಾರಿಡ್ ಅಲ್ವಾ? that time I was not married. ಯು ವಾಸ್ ನಾಟ್ ಮ್ಯಾರಿಡ್. ಇದು ಯಾವಾಗ? ಇದು ಎಷ್ಟು ವರ್ಷದಿಂದ? 4 years. 4.5 years ಬಿಫೋರ್. 4.5 years ಬ್ಯಾಕ್. ನಿಮ್ಗೆ ಯಾರೋ ತಮ್ಮ ಇಲ್ವಾ ಅರುಣ್? ತಮ್ಮ ಇಲ್ಲ, ತಂಗಿ. ಅಶ್ವಿನಿ ಮ್ಯಾರಿಡ್ ಆಗಿ ಅವ್ರ ಮನೇಲಿ ಇದ್ರು. ಅವ್ರ ಮನೇಲಿ ಇದ್ರು. ಓಕೆ. ಸೊ ಇಟ್ ವಾಸ್ ಜಸ್ಟ್ 3 members ಗಾಟ್ ಡಿವೈಡೆಡ್. ಅರುಣ್ ಇಸ್ ಇನ್ ಮೈ ರೂಮ್. ಸೊ ಹಿಂಗೆ
ಅಲ್ಲಿ ಒಂದು ಧೈರ್ಯ ಬಂದ್ಬಿಡುತ್ತೆ ಸರ್. ಓಕೆ, ವಿಲ್ ಡೂ ಸಮ್. ಇವತ್ತು ಸರ್ ರಾಮ್ ಪ್ರಸಾದ್ ಸರ್ 8 ಕೋಟಿ ವಿಲಲ್ಲಿದ್ದಾರೆ. ಅಂಡ್ ಇಟ್ ಡ್ರೈವ್ಸ್ ಅ ಲೆಕ್ಸಸ್ 1 ಕೋಟಿ ಗಾಡಿ. 1 ಕೋಟಿ ಗಾಡಿ ಲೆಕ್ಸಸ್ ಅಲ್ಲಿ ಬರ್ತದೆ. ಅಂದ್ರೆ ಏನ್ ಹೇಳ್ತಾ ಇದೀನಿ, ಅವತ್ತು ದಿಸ್ ಹ್ಯಾಪನ್ ವಿತ್ ಇನ್ 4 years. ಎಸ್, ದಟ್ಸ್ ವೈ ಐ ವಿಲ್ ಟೆಲ್ ಗುರು ಬಿಸ್ನೆಸ್ ಅವ್ರಿಗೆ ಹೇಳ್ಕೊಡ್ಬೇಡ ಗುರು ಅಂತೀನಿ ನಾನು. ದಟ್ಸ್ ದ ಫ್ಯಾಕ್ಟ್. ನನಗೆ ನಾನು 2 ವೀಲರಲ್ಲಿ ಓಡಾಡ್ತಾ ಇದ್ದೆ, ಮಗ ಈಗ 2 ವೀಲರಲ್ಲಿ ನೀನು ಜಾಸ್ತಿ ಸ್ಕಿನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಆ್ಯಕ್ಟಿಂಗು, ಕಾರ್ ತೊಗೊಂಡ್ಬಿಡು ಅಂತ. ಲಿಟ್ರಲಿ ಸರ್ ಅದಾಗಿ ಸ್ವಲ್ಪ ದಿನಕ್ಕೆ 30 ಲಕ್ಷದ ಗಾಡಿ ಕೊಡ್ಸಿದ್ರು. Actually, you know what? I have seen his real downfall. ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ವೆನ್ ಐ ಮೆಟ್ ಹಿಮ್ ಆಲ್ಸೋ, ವಾಟ್ ಜೋಗಿ ಅಶ್ವಿನಿ ಸರ್ ಇದ್ದಿದ್ದಕ್ಕೂ ಆ ಮಧ್ಯೆ ಡೌನ್ಫಾಲ್ಗೂ ನಾನು ನೋಡಿದ್ದೀನಿ ಅದನ್ನು ಆ್ಯಕ್ಚುಲಿ. ಆ್ಯಂಡ್ ಅಗೇನ್ ಟು ಕಮ್ ಬ್ಯಾಕ್, ಸಿ ಐ ನೋ ಲೈಫ್ ಈಸ್ ಲೈಕ್ ಒಂದು ವೇವ್ ಥರ ಇರುತ್ತೆ. ಕರೆಕ್ಟ್. ಒಂದು ECG ಗ್ರಾಫ್ ಥರ ಅಂತ ಮೇಲೆ ಹೋಗ್ತಿರುತ್ತೆ, ಕೆಳಗೆ ಬರ್ತಿರುತ್ತೆ. ಸಿ ಅದೇ ಚಂದ, ಮೇಲೆ ಕೆಳಗೆ ಹೋಗಿ ಬರೋಂಥದ್ದು. ಬಟ್ ಈ ಕೆಳಗಡೆ ಹೋದಾಗ ಇಟ್ ಈಸ್, ಐ ಕಾಲ್ ಇಟ್ ಎಸ್ ಎ ಬೂಮ್ರಾಂಗ್ ಎಫೆಕ್ಟ್ ಥರ. ಹಿಂಗೆ ಹೋಗಿ ನೀನು ಎಷ್ಟು ಕೆಳಗಡೆ ಹೋಗ್ತೀಯೋ ಆ ಒಂದು ಪುಷ್ ಸಿಕ್ಬಿಟ್ಟು ಬೂಮ್ ಅಂತ ಮೇಲೆ ಸರ್ ಬರ್ತೀವಿ. ಅದೊಂದು ಸಿಂಗಲ್ ಪುಷ್ ಇಂದ ಬರುತ್ತೆ, ಸುಗ್ಗದಂಗೆ ಇರ್ತೀವಿ. ಹಿಂಗ ಆ ಸಿಂಗಲ್ ಪುಷ್ ಇಂದ ದಪ್ಪನಂಗೆ ಇರುತ್ತೆ ಮೇಲೆ. ಹಿ ಶುಡ್ ಹ್ಯಾವ್ ಬೀನ್ ದೇರ್ ಟುಡೇ. ಇಲ್ಲ ಇದು ಅವ್ರು ಇದ್ದಿದ್ರೆ ಇದು ಆಕ್ಚುಲಿ ಮಾತು ಎಲ್ಲೂ ಹೇಳಿಲ್ಲ, ಹೇಳಿಲ್ಲ ಇಲ್ಲೇ sir. ಹೇಳ್ತಾರೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ನನ್ಗೆ ಗೊತ್ತಿಲ್ಲ, ಇವಾಗ ನಮ್ಮಪ್ಪ ಹೋಗಿತ್ತು ಅನ್ಸುತ್ತೆ. It has to be there, honestly. I saw the comment sir ಮೊನ್ನೆ. ಇವಾಗ ಅದನ್ನೇ ಹೇಳ್ತಿರೋದು, ನಾವು ಅಷ್ಟು ಕಷ್ಟಪಟ್ವಿ, ಇಷ್ಟು ಕಷ್ಟ ನೋಡಿ ಅಪ್ಪಾಜಿ, ಕಷ್ಟ ಎಲ್ಲಾರ ಜೀವನದಲ್ಲೂ ಬರುತ್ತೆ. ಆಡಿಯನ್ಸ್ ಸಿನಿಮಾ ಏನಕ್ಕೆ ನೋಡ್ಬೇಕು? ನಾನು ಕಷ್ಟಪಟ್ಟಿರೋದಕ್ಕೆ ನೋಡ್ಬೇಕಾ? ಇಲ್ಲ ಸಿನಿಮಾ ಇಷ್ಟ ಆಗ್ಬೇಕು ಅವ್ರಿಗೆ. ಸೊ ಸಿನಿಮಾ ಇಷ್ಟ ಪಡೋ ಥರ ಮಾಡಬೇಕು. ನಾವು ಮನೆ ಹೋಯ್ತು, ಗಾಡಿ ಹೋಯ್ತು, ಒಡವೆ ಹಡ ಇಟ್ವಿ, ಹಂಗ್ ಮಾಡಿದ್ವಿ, ದಟ್ ಆಡಿಯನ್ಸ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ನಮ್ಗೆ ಹೇಳಿಲ್ಲ, ನೀನ್ ಮನೆ ಹಡ ಇಟ್ಬಿಟ್ಟು ಇಲ್ಲ ನೀನ್ ಒಡವೆ ಹಡ ಇಟ್ಬಿಟ್ಟು ಸಿನಿಮಾ ಮಾಡುವಂತ ಆಡಿಯನ್ಸ್ ನಮ್ಗೆ ಹೇಳಿದ್ದಾರೆ. ಎಂಡ್ ಆಫ್ ದ ಡೇ ಇಟ್ಸ್ ಟ್ಯಾಲೆಂಟ್ ಸರ್. ಟ್ಯಾಲೆಂಟ್ ಇದ್ದವನು ಬರ್ತಾನೆ, ಇಲ್ಲ ಅಂದ್ರೆ ಇಲ್ಲ ಸರ್. ಈಗ ಹಂಗ್ಲೆಕ್ಕಾಗಿ ಈಗ ಒಂದು ಡಿಬೇಟ್ ನಾವು ರೀಸೆಂಟ್ ಆಗಿ ನೋಡ್ತೇವೆ, ಬಡವರು ಶ್ರೀಮಂತರು ಮಕ್ಕಳು, ಅದು ನಾವು ನೋಡ್ತಾ ಇದ್ರೆ ರಾತ್ರಿನೂ ಅದ್ರ ಬಗ್ಗೆ ಮಾತಾಡ್ತೀವಿ. ವೆರಿ ಗುಡ್ ಎಕ್ಸಾಂಪಲ್ ಅಂದ್ರೆ ಈಗ ಬಡವ ಸರ್, ಅವ್ನ್ ಗೆಲ್ತಾನೆ, ಅವ್ನ್ ಶ್ರೀಮಂತ ಆಗ್ತಾನೆ, ಹಂಗ ನೆಕ್ಸ್ಟ್ ಅವ್ನ ಮಗ ಬೆಳೆಯಂಗಿಲ್ವಾ ಸರ್? ಅಲ್ಲ, ಅವ್ನ ಮಗ ಆಗಾರ ಬಡವನ್ ಮಗ ಆಗ್ತಾನೆ, ಶ್ರೀಮಂತನ ಮಗ ಆಗ್ತಾನೆ ಅಲ್ವಾ ಸರ್? ಅಲ್ವಾ? ಅಣ್ಣವ್ರು ಬಡವರು ಸರ್, ಅಲ್ವಾ ಸರ್? ಸ್ಟಾರ್ ಆಗ್ತಾರೆ ಸರ್. ಇವತ್ತು ನಮ್ದ ರತ್ನ ಅಂತೀವಿ ನಾವು ನಮ್ ಕರ್ನಾಟಕಕ್ಕೆ, ಹಂಗಂದ್ರೆ ಅವ್ರ ಮಕ್ಳು ಬೆಳೆಯಂಗಿಲ್ವಾ ಸರ್? ಅಪ್ಪು ಸರ್ ಮುಂದೆ ಯಾವ ಟ್ಯಾಲೆಂಟ್ ಇದೆ ಸರ್? ಕರೆಕ್ಟ್ ಅಲ್ವಾ? ಹಂಗಂದ್ರೆ ಅವರು ಬಡವ ಮಗನ ಅಥವಾ ಶ್ರೀಮಂತರ ಮಗನ ಸರ್? ಸಿ ಅಗೇನ್ ಆ ಡಿಬೇಟ್ ಅಲ್ಲಿ ಬಂದಾಗ ಟ್ಯಾಲೆಂಟ್ ಅನ್ನೋದು ಬರುತ್ತೆ. ಇಲ್ಲಿ ನಾನು ಮೊನ್ನೆ ಒಂದು ಕಮೆಂಟ್ ನೋಡಿದೆ, ಪ್ರೊಡ್ಯೂಸರ್ ಮಗ ಗುರು ನಿಂಗೆ ಈಸಿ ಆಯ್ತು ಅನ್ನೋ. ನಾನು ಅದ್ರ ಕೆಳಗಡೆ ಟ್ರೇಲರ್ ಲಿಂಕ್ ಹಾಕ್ತೀನಿ, ಟ್ರೇಲರ್ ನೋಡ್ಬಿಟ್ಟು ವಾಪಸ್ ನನಗೆ ಕಮೆಂಟ್ ಹಾಕುವ ಅಂತೀನಿ ನಾನು. ಅವನು ಗುರು ಸೂಪರ್ ಟ್ರೇಲರ್, ಐ ವಾಚ್ ಯುವರ್ ಫಿಲಮ್ ಗುರು ಅಂತ. ಸಿ ಸಮ್ ಪೀಪಲ್ ಜಡ್ಜಸ್ ವಿತೌಟ್ ನೋಯಿಂಗ್ ವಾಟ್ ದ ಫ್ಯಾಕ್ಟ್ ಇಸ್. ಅಲ್ಲ 99% ಸಿ ನಿನಗೆ ಯಾವನೋ ಒಬ್ಬ ಥರ್ಡ್ ಪರ್ಸನ್ ಅವನೇ ಜಡ್ಜ್ ಮಾಡ್ತಾನೆ ಅಂತ ಅನ್ನೋದು ಬಿಟ್ಬಿಡಿ. ನಿಮ್ಮ ಪಕ್ಕ ಇರೋ ನಿಮ್ಮ ಫ್ರೆಂಡ್ ಇರ್ತಾರಲ್ಲ, ಅವರೇ ಅವನನ್ನು ಜಡ್ಜ್ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತು ಇರಲ್ಲ ಯಾವ ರೀತಿ ಇರುತ್ತೆ ಅಂತ. ದ ವೇ ದೇ ಜಡ್ಜ್ ಯು, ಅದೇ ಹೇಳ್ತಾರಲ್ಲ, ಎಷ್ಟು ಕರೆಕ್ಟಾಗಿ ಹೇಳ್ತಾರೆ, ದುಶ್ಮನ್ ಕಾಯ್ ಅಂತಾನೆ. ತುಂಬಾ ಸಾರ್ ನಮ್ಗೆ ಅದ್ರ ಬಗ್ಗೆ ಮಾತಾಡಿದ್ರೆ ರಾತ್ರಿವರೆಗೂ ಮಾತಾಡ್ತೀವಿ. ಇಲ್ಲ ಅದೇನಾಗುತ್ತೆ, ಇವಾಗ ಅವ್ರು ಏನು ಹೇಳಿದ್ದು ಆಯಿತು, ಬಟ್ ಮುಂದೆ ಇವತ್ತಿಗೂ ಅವ್ರು ಅದೇ. ನಾನು ಮೊನ್ನೆ ಯಾರೋ ಹೇಳಿದೆ, ಏನು ಕಲ್ತ್ರಿ ಅವ್ರ ಹತ್ರ ಅಂತಂದರೆ, ಅವ್ರಿಗೆ ದೋಣಿಲಿ ಹೋಗ್ತಾ ಇದೆಯಾ, ದೋಣಿ ಮುಳುಗುತ್ತು, ದಡ ಸೇರಬೇಕು, ಈಚ್ಕೊಂಡಾದರೂ ಸೇರು, ಎಣ ಆಗಾದರೂ ತೇಲ್ಕೊಂಬಂದು ಸೇರು, ದಡ ಸೇರು. ದಟ್ ಇಸ್ ಇಸ್ ಪಾಯಿಂಟ್. ಡೆಸ್ಟಿನೇಷನ್ ಇಸ್ ಇಂಪಾರ್ಟೆಂಟ್ ಅಂತಾರೆ. ಹೋಗುವಾಗಿರುತ್ತೆ, ಕಲ್ಲು ಹೊಡಿತಾರೆ, ಹೂವು ಹಾಕ್ತಾರೆ, ಎಲ್ಲ ಆಗುತ್ತೆ. ಅವರು ಸೋತಾಗ ಮನ್ಸಿಗೆ ತೊಗೊಂಡಿಲ್ಲ, ಗೆದ್ದಾಗ ತಲೆಗೆ ತಗೊಂಡು. ಬಟ್ ಟೆಲ್ ಮಿ ಒನ್ ಥಿಂಗ್, ಈಗ ಅಶ್ವಿನಿ ಆಡಿಯೋ ಇದ್ದಿದ್ದು ಈಗ ಆಮೇಲೆ ಚೇಂಜ್ ಆಗುತ್ತೆ ಅಲ್ವಾ? ಚೇಂಜ್ ಆಗೋದಕ್ಕೆ ಆಡಿಯೋ ಕಂಪ್ನಿ ಚೇಂಜ್ ಆಗೋದಕ್ಕೆ ಏನು ಮೇನ್ ಇಲ್ಲ, ರೀಸನ್? ಅಶ್ವಿನಿ ಆಡಿಯೋ ಏನಂತ ಚೇಂಜ್ ಆಯಿತು, ARC ಆಯ್ತು. ಓ, ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಇತ್ತಲ್ವಾ, ಅದನ್ನ ARC ಅಂತ ಸ್ಮಾಲ್ ಆಗಿ ಮಾಡಿದ್ವಿ ಅಷ್ಟೇ. ಏನು ಬೇರೆ ಚೇಂಜಸ್ ಇಲ್ಲ. ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ, ARC ಮ್ಯೂಸಿಕ್. ಐ ಥಿಂಕ್ ದಟ್ ರಿಯಲಿ ಮೇಡ್ ದ ಡಿಫರೆನ್ಸ್. ದಟ್ ವಾಸ್ ದಿ ಟರ್ನಿಂಗ್ ಪಾಯಿಂಟ್ ಅನ್ಸುತ್ತಾ ನಿಮಗೆ? ಇಲ್ಲ, ಅದು ಆಕ್ಚುಲಿ ಪಿಕ್ಚರ್ ಬಂದಿಲ್ಲ, ಬರಲಿಲ್ಲ ಆಕ್ಚುಲಿ. ಇದೆಲ್ಲ ಸೀನ್ ಆಗಿದ್ದು ಲೆಕ್ಸಸ್ ಬಂದಿದ್ದು ARC ಇಂದ ಸರ್. ಅದಕ್ಕೆ ಹೇಳಿದ್ದು ಲೆಕ್ಸಸ್ ಇವತ್ತು ಎಲ್ಲ ಬಂದಿದ್ದು. ಬಟ್ ಏನಂದ್ರೆ ಅಲ್ಲಿ ಸರ್ದು ಒಂದು ಕನ್ಸ್ಟೆಂಟ್, ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಕಂಟೆಂಟ್ಸೇ ಗೆದ್ದಿದ್ದು ಎಂಡ್ ಆಫ್ ದ ಡೇ. ಬಟ್ ಸೀಸ್ ಆದ್ಮೇಲೆ ವಾಪಸ್ ಹೆಂಗ್ ಬಂದಿದ್ದು ಅಂತ? ಅಗೇನ್ ಹಿ ಸ್ಟಾರ್ಟೆಡ್ ಫ್ರಮ್ ಝೀರೋ ಸರ್. Again from zero? 100% ಫ್ರಮ್ ಝೀರೋ. ಕಂಟೆಂಟ್ಸ್ ಮನೆ ವಾಪಸ್ ಬಂತಾ? ಮನೆ ಅದು ಯಾವಾಗ ಹಂಗಾಯ್ತೋ ಅದನ್ನ ಬೇಡ ಅನ್ಬಿಟ್ರು ಅವರು. ಇದಕ್ಕಿಂತ ದೊಡ್ಡದು ಮಾಡ್ತೀನಿ ಅಂದರು. ಚಂದ್ರಾಲಯ ಹೋಟೆಲ್ ಇದ್ದಿದ್ದು ಮನೆ ಇವತ್ತು ಏರ್ಪೋರ್ಟ್ ರೋಡಲ್ಲಿ ಆದರ್ಶ ಮೇಕರ್ಸಲ್ಲಿ 8 ಕೋಟಿ ವಿಲಲ್ಲಿದ್ದಾರೆ.
ಸೀಸ್ ಆದಾಗ ಮನೆದು 3 ಕೋಟಿ ಸಮಥಿಂಗ್ ಇತ್ತದು, ಇವ್ಯಾಲ್ಯೂಷನ್. ಬ್ಯಾಂಕ್ಗೆ ಕೊಡೋ ಎವಲ್ಯೂಷನ್ ಇತ್ತದು. ಅದು ಕಟ್ಟಿದಾಗ ತೊಗೊಳಕ್ಕೆ ವಾಪಸ್ ಬಂತು. ವಾಪಸ್ ಬಂದಾಗ ಬೇಡ, ನಾನು ಅದಕ್ಕಿಂತ ದೊಡ್ಡದು ಮಾಡ್ತೀನಿ ಅಂದು 4 ಇಯರ್ಸ್ 5 ಇಯರ್ಸ್ಗೆ ಅದು ರೆಡಿ ಮಾಡಿದ್ರು. ಏನ್ ಧೈರ್ಯ From zero. ಮನುಷ್ಯ. ತಿರ್ಗಾ ಹೋದ್ರು, ಸೀರಿಯಲ್ ಡಬ್ಬಿಂಗ್ಸ್ ತೊಗೊಂಬಂದ್ರು. ಈ ವೆಂಟ್ ಟು ದ ಡೋರ್ ಸ್ಟೆಪ್. ಇವಾಗ ಒಬ್ಬ ಪ್ರೊಡ್ಯೂಸರ್ ಆದಾಗ ತಿರ್ಗಾ ನಾನು ಹೆಂಗಪ್ಪ ಹೋಗಿ ನಿಂತ್ಕೊಳ್ಳಿ ಅಂತ ಯೋಚನೆ ಮಾಡ್ತಾರೆ. ಈಗೋ ಅವ್ರಿಗೆ ಈಗೋ ಅನ್ನೋದು ನೀವು ಯು ಕಾಂಟ್ ಫೈಂಡ್ ಇಟ್ ವಿತ್ ದಟ್ ಮ್ಯಾನ್. ನೋ ಈಗೋ. ಇವಾಗ ನಡ್ಕೊಂಡ್ ಬರ್ತಾರಲ್ಲ, ಅಲ್ಲೆಲ್ಲ ಚಪ್ಪಲಿ, ಸ್ಟುಡಿಯೋ ಆಚೆ ಚಪ್ಪಲಿ ಎಲ್ಲ ಬಿಟ್ಟಿದ್ರೆ ಅವರೇ ಕಾಲಲ್ಲಿ ಹಿಂಗೆ ಸರಿ ಮಾಡ್ತಿರ್ತಾರೆ. ಅವರೇ ಕಾಲು ಸರಿ ಮಾಡಿ, ಯಾಕಂದ್ರೆ ಅದೊಂದು ಪ್ರಿನ್ಸಿಪಲ್, ಅವ್ರು ಬಂದಿರೋ ಪ್ರಿನ್ಸಿಪಲ್ ಅದು. ಅವರೇ ಹೋದ್ರು, ಒಂದೊಂದು ಚಾನಲ್ಗೂ ಹೋದ್ರು. ಬಟ್ ಅದೇ ರೀತಿ ಸಪೋರ್ಟು ಸಿಕ್ತು ಚಾನಲ್ಸ್ ಅಂದ್ರೆ ಅವ್ರದ್ದು ಇದ್ದಿದ್ದು ಗುಡ್ ವಿಲ್. ಯು ಹ್ಯಾವ್ ಸೀನ್ ಹಿಮ್, ಯು ಹ್ಯಾವ್ ಸ್ಪೋಕನ್ ಟು ಹಿಮ್. ಹ್ಯಾವ್ ಯು ಎವರ್ ಫೆಲ್ಟ್ ದಟ್ ಈಗೋಯಿಸ್ಟಿಕ್ ಪರ್ಸನ್ ಇನ್ ಹಿಮ್? ಅಲ್ಲ, ಈ ಅಪ್ಪ ಮರ್ಯಾದೆ ಕೊಡಲ್ಲ, ಏನೋ ಇವತ್ತು ಅಪ್ಪಾಜಿ ಅಂತ ಮಾತಾಡ್ತಾರೆ, ಇವತ್ತು ಬ್ರದರ್ ಅಂತ ಮಾತಾಡ್ತಾರೆ. ಅವ್ರು ನಿಮ್ಗಿಂತ ತುಂಬಾ ದೊಡ್ಡವರು, ಆದ್ರೆ ಯಾವಾಗಾದ್ರೂ ಮಗ ಅಂತ ಮಾತ್ರ ಮಾತಾಡಲ್ಲ ಅವರು. ಇವತ್ತು ಬಸ್ ಅಂತಾರೆ ನಮ್ಗೆ, ಬಸ್ ಅಂತಿರ್ತಾರೆ ನಮ್ಗೆ ಅಲ್ವಾ? ಅಂದ್ರೆ ಆ ಗುಡ್ ವಿಲ್ ಇದೆಯಲ್ಲ, ಅದಕ್ಕೆ ಎಲ್ಲರೂ ಕರೆದ್ರು, ಬಂದು ಸೀರಿಯಲ್ ಡಬ್ಬಿಂಗ್ಸ್ ಬಂತು. ಸೊ ಇವಾಗ ಸುವರ್ಣ ಸಂಕಲ್ಪ ಮಾಡ್ತಾ ಇದೀವಿ, ಓನ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ ಅದರದ್ದು. ಸೊ ಏನಂತಂದ್ರೆ ಹಿಸ್ ಗುಡ್ ವಿಲ್, ಅದ ಕರ್ಮ ಕಾಪಾಡ್ತು. ಟೈಮು ಸರಿ ಇರಲಿಲ್ಲ ಅಷ್ಟೇ, ಬಟ್ ಮಾಡಿದ ಕರ್ಮ ಕಾಪಾಡ್ಕೊಂಡು ಹೋಯ್ತು. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಐ ಫೀಲ್ ಲೈಕ್ ಇಷ್ಟೆಲ್ಲ ಆಗಿ ಒಂದು ಡೌನ್ಫಾಲ್ ಹೋಗಾದ್ಮೇಲೆ ದಟ್ ಸ್ಪ್ಯಾನ್ ಆಫ್ ಆ ಫ್ಯೂ ಇಯರ್ಸ್ ಇರುತ್ತಲ್ಲ ಟು ಕಮ್ ಬ್ಯಾಕ್ ಅಗೆ, ಇಟ್ಸ್ ನಾಟ್ ದಟ್ ಈಸಿ ಆಕ್ಚುಲಿ. 24 hours sir. ಅವ್ರೊಬ್ಬರನ್ನ ಬಿಟ್ಟು ಯಾರ್ಯಾಗ ಇದನ್ನ ಬೇರೆಯವ್ರನ್ನ ತಗೊಳ್ಳೋದು ಬೇಡ. ನಾನೇ ಎಕ್ಸಾಂಪಲ್ ತಗೊಂಡ್ರೆ ಮೋಸ್ಟ್ ಪ್ರಾಬ್ಲಿ ನನಗೆ ಅವತ್ತು ಯಾರೂ ಇರಲಿಲ್ಲ, ಮದುವೆ ಆಗಿರಲಿಲ್ಲ. ಮದುವೆ ಆಗಿದ್ರೆ ಬೇರೆ ಕತೆ ಇದ್ದಿರು, ಮದುವೆ ಆಗಿರಲಿಲ್ಲ, ನಾನೇ ನೇಣಾಕೊಂಡೇ ಬಿಡ್ತಿದ್ದೆ ಅನ್ಸುತ್ತೆ ಸರ್. ಹೆಂಗ ಸರ್ ಈ ಡೌನ್ಫಾಲ್ ಅಲ್ಲಿ ಸರ್ ಅರುಣ್ ಒಂದ್ಸರಿ ನನ್ನ ರೂಮ್ ಬರ್ತಾನೆ. ಏನ್ ಹೇಳ್ತಿದ್ಯೋ ಅದೇ ಏನ್ ಹೇಳ್ತಿದ್ಯೋ ಆತರ ಅಲ್ಲ, ವಿ ಬೋತ್ ಆರ್ ಮ್ಯಾರಿಡ್, ಆತರ ಅಲ್ಲ. ಅವ್ರ ಭಯ ಏನ್ ಹೇಳ್ತಿದ್ಯೋ ಅಲ್ಲ, ಆಮೇಲೆ ಬೇರೆ ಎಲ್ಲ ಏನೋ ಅಲ್ಲ, ನೀವ್ ಹೇಳಿದಕ್ಕೆ ಹಂಗ ಹೋಗುತ್ತದು. ಮಜಾ ಇದೆ. ಇವ್ನಿಗೆ ಏನು ಅಂದ್ರೆ ಅವನು ಖಾಲಿ ಪಾಕೆಟ್. ಶಶಿ ಹತ್ರ ಹೋಗೋಣ, ಈಗ ನನ್ ಮಗ ಆಡ್ ಗೀಡ್ ಏನೋ ಮಾಡ್ತಾ ಇರ್ತಾನೆ, ನಾನು ಏನಂತ ಅಂಕಲ್ನ ನೋಡಿ ಇದನ್ನ ನನ್ಗೊಂದು ಏನ್ ಬರುತ್ತೆ, ಸುಮ್ಮನೆ ಕೂರ್ಬಾರ್ದು. ನಾನು ಆ್ಯಡ್ ಶೂಟ್, ಯಾಕಂದ್ರೆ ಆನಿಮೇಷನ್ ಕಲ್ತಿದ್ದೀನಿ, ಕೆಲವು ಎಡಿಟಿಂಗ್ ಮಾಡ್ತಾ ಇರ್ತೀನಿ, ಬೇರೆ ಸಿನಿಮಾಗೆ ಟ್ರೈಲರ್ ಕಟ್ ಮಾಡ್ತಾ ಇರ್ತೀನಿ, ಸ್ವಲ್ಪ ದುಡ್ಡು ಬರುತ್ತೆ, ಶಶಿ ಹತ್ರ ಏನೋ ಇರುತ್ತೆ ಅಂತ ಬರ್ತಾನೆ. ಮಗ ಬಾ ಮಗ ಅಂತ ಟೀ ದಮ್ಮ ಓಕೆ ಹಿಂಗೆ ನೋಡ್ತೀನಿ, ದುಡ್ಡು ಇರಲ್ಲ ಸರ್. ಲಿಟ್ರಲಿ ನನ್ನ ರೂಮು ಅದು ಹೆಂಗೆ ಒಂದು ಚಿಕ್ಕ ರೂಮು, ಲಿಟ್ರಲಿ ದುಡ್ಡಿಲ್ಲ ಸರ್. ಬಂದ, ನಿನ್ನ ಹತ್ರನೂ ಇಲ್ವಾ ಮಗ? ಇಲ್ಲ, ಇರು ತಲೆ ಕೆಡ್ಸ್ಕೊಡ, ಏನೋ ಒಂದು ಮಾಡೋಣ ಮಗ, ನಂಗೊಂದು ಅಭ್ಯಾಸ ಇದೆ, ಅಲ್ಲಿ ಇಲ್ಲಿ ಬಂದಾಗ ಚಿಲ್ಡ್ರೆಗಳು ಇಟ್ಟಿರ್ತೀನಿ, ಬಾ ರೂಮ್ ಹುಡ್ಕೋಣ ಅಂತೀನಿ. ಗೊತ್ತಲ್ವಾ, ಈ ಬಬಲ್ ಗಮ್ ಮಿಕ್ಕಿ ಚಿಲ್ಡ್ರನ್ಗಳಿರ್ತಲ್ಲ, ಬಂದಾಗ ಅಲ್ಲೆಲ್ಲ ಇಟ್ಟಿರ್ತೀವಿ, ರೂಮ್ ಹುಡುಕ್ತಿವಿ. ಅದು ಫೋಟೋ ಕಳಿಸ್ತಾರೆ ನೋಡಿ ಬೇಕಾರೆ. ಅದು ಹುಡುಕ್ತಾ ಇರೋದು ಚೈನು ಚೇಂಜ್ ಅಲ್ಲ, ಸಿಕ್ಕಿದ ಮೇಲೆ ಬೆಡ್ ಮೇಲೆ ಹಿಂಗೆ ಇಟ್ಕೊಂಡು ಬರೀ ಟೀ ಮತ್ತೆ ದಮ್ಗಾಗುತ್ತಾ ಅಥವಾ ಊಟಕ್ಕೂ ಆಗುತ್ತಾ? ಅಂಡ್ ಗಾಡ್ಸ್ ಗ್ರೇಸ್ ವಿ ಹ್ಯಾಡ್ ಬಿರಿಯಾನಿ. ದಟ್ ಬಿರಿಯಾನಿ ಊಟಕ್ಕಿತ್ತು ದುಡ್ಡು. ಅಲ್ಲ, ನೀವು ಆ ಬಿರಿಯಾನಿಗೆ ಹೋಗ್ಬಿಟ್ಟು ಚೇಂಜ್ ಕೊಟ್ರ? ಹೌದು, ಎಲ್ಲಿದೆ ಕೊಡಕ್ಕೆ, ಬೇರೆ ಅದೇ ಇರೋದು. ನಾವು ಲಿಟ್ರಲಿ ಹೋಗ್ತೀವಿ ಸರ್, ಅಲ್ಲಿ ಒಂದು ಅಂಬೂರ್ ಬಿರಿಯಾನಿ ಅಂತ ಇರುತ್ತೆ, 90 ರೂಪೀಸ್ ಏನೋ ಬಿರಿಯಾನಿ. ಅವಾಗ ಲಿಟ್ರಲಿ 180 ರೂಪೀಸ್ ಚಿಲ್ಲರೆ ಕೊಡ್ತೀನಿ ಅವ್ನಿಗೆ, 2 ಚಿಕನ್ ಬಿರಿಯಾನಿ ಅಂತ. ಹಿಂಗೆ ನೋಡ್ದ ನನ್ನ, ಬೇಗ ತಗೋಬಾ ಬೈ ಅಂತ ಅಂದ್ಬಿಟ್ಟು ಅದೇ ಆಟಿಟ್ಯೂಡ್ ಒಳಗೆ ಕೂರ್ತೀನಿ ನಾನು. ಹೆಂಗೆ ಅವ್ನು ಏನ್ ಚೇಂಜ್ ನಾವಲ್ಲಿ ಇಲ್ಲ ಪಾಪ, ಅವ್ನು ಗೊತ್ತಾಯ್ತು ಏನೋ ಅನ್ನೇ. ಮತ್ತೆ ನಾವು ರೆಗ್ಯುಲರ್ ಇದೆಯಲ್ಲಿ ಎಣ್ಸ್ ಹಂಗೆಲ್ಲ ಮಾಡಿಲ್ಲ ಅವನು. ನನಗೆ ಬಿಕಾಸ್ 180 ರೂಪಾಯಿ ಚೇಂಜ್ ಕೊಟ್ಟಿದ್ದೀವಿ ಸರ್. ನೀವು ಆ ಫೋಟೋ ಬೇಕಾದ್ರೆ ನೀವು ಕಳಿಸ್ತೀನಿ ನೋಡಿ, ಲಿಟ್ರಲಿ ಇಷ್ಟು ಚಿಲ್ಲರೆ ಇತ್ತು ಸರ್, ಅವು ಕೊಟ್ವಿ. ಬಟ್ ವಿ ವರ್ ಸೋ ಲೈಕ್ ಓಕೆ, ಏನೋ ಪ್ರಾಬ್ಲಮ್ ಅಲ್ಲಿ ಇದೀವಿ, ಅದು ಬಂದಿಲ್ಲ, ವಿ ಆರ್ ಡೌನ್ ಫಾಲ್, ವಿ ಎಂಜಾಯ್ಡ್ ದಟ್. ಯಾಕೆ ಗೊತ್ತಾ, ಐ ಟೆಲ್ ಯು ಸಮಥಿಂಗ್ ವೈ ದಟ್ ಡೇ ಡಿಡ್ಂಟ್ ಎಫೆಕ್ಟ್ ಅಸ್ ಅಂದ್ರೆ, ಐ ಮೈಟ್ ಬಿ ಬಾರ್ನ್ ರಿಚ್. ವೆನ್ ಐ ವಾಸ್ ಬಾರ್ನ್ ದಿಸ್ ವಾಸ್ ನಾಟ್ ಇದು. ನಾವು ವಿಜಯನಗರಲ್ಲಿ ಚಾಮುಂಡಿ ನರ್ಸಿಂಗ್ ಹೋಮ್ ಅಂತಿತ್ತು, ಅಲ್ಲೊಂದು ಬಾಡಿಗೆ ಮನೇಲೇ ಇದ್ದಿದ್ದು. ದಿಸ್ ಆಲ್ ಕೇಮ್ ಆಫ್ಟರ್ ಬಿಕಾಸ್ ಆಫ್ ಹಿಸ್ ಹಾರ್ಡ್ ವರ್ಕ್. Correct. Okay, I have seen that phase also. I have seen the phase where there is no money also. Sir, I'll tell you something very frankly today. ನನಗೆ ಮದುವೆ ಆಗಿದ್ದು 31 ಇಯರ್ಸ್ಗೆ. ಓಕೆ, 31 ಇಯರ್ಸ್ವರೆಗೂ ನನಗೆ ದುಡ್ಡು ಕೊಡ್ತಾ ಇರಲಿಲ್ಲ ಅವರು. ದೆರ್ ಇಸ್ ನೋ ಸ್ಯಾಲ್ರಿ. ಐ ವಾಸ್ ವರ್ಕಿಂಗ್ ಬಟ್ ದೇರ್ ವಾಸ್ ನೋ ಸ್ಯಾಲ್ರಿ ಗಿವನ್ ಟು ಮೀ. ದುಡ್ಡು ಏನಾದ್ರು ಕೇಳಿದೆ, ಏನಕ್ಕೆ ದುಡ್ಡು, ಏನಕ್ಕೆ ದುಡ್ಡು? ಮನೇಲಿ ಊಟ ಇದೆ, ಗಾಡಿಗೆ ಪೆಟ್ರೋಲ್ ಕೊಡ್ತಾ ಇದ್ದೀನಿ, ಬೇರೆ ಏನು ಖರ್ಚಿದೆ? ಸಿನಿಮಾಗೆ ಬಾ ಹೋಗೋಣ, ಫ್ಯಾಮಿಲಿ ಜೊತೆ ಸಿನಿಮಾ, ಫ್ರೆಂಡ್ಸ್ ಜೊತೆ ಹೋಗ್ತೀವಿ, ಯಾವ ಸಿನಿಮಾ, ಅವಾಗ ಒಂದು 200 ರೂಪಾಯಿ ಹಿಂಗೆ ಕೊಡೋರು ಅಷ್ಟೇ. ಮದುವೆ ಆದಮೇಲೆ ನಮ್ಮ ತಾಯಿ ಹೇಳಿದ್ರಿ, ಹೆಂಡ್ತಿ ಬಂದಾಯಿತು, ಅವ್ನು ನೋಡ್ಕೊಳಕ್ಕೆ. ಅವಾಗ ಕರೆದು 25,000 ರೂಪೀಸ್ ನಾನು ಫಸ್ಟ್ ಸ್ಯಾಲ್ರಿ ಫಿಕ್ಸ್ ಮಾಡಿದ್ದು. ನನಗಲ್ಲ, ನಾನು ಹೆಂಡ್ತಿ ನೋಡ್ಕೊಳಕ್ಕೆ. ನಿನಗೆ ಹೆಂಗಿದ್ರು ಮನೇಲೇ ಇದೆ. ಇದು 31 ವರ್ಷಕ್ಕೆ 4-5 ಇಯರ್ಸ್ ಬ್ಯಾಕ್.
5 years 4 years ಬ್ಯಾಕ್. 25,000 ಓಕೆ. ಆವಾಗ ಆಮೇಲೆ ಇಲ್ಲ, ಇವಾಗ ಮಗು ಆಯ್ತು. ಮಗು ಆದ್ಮೇಲೆ ತಿರ್ಗಾ ಸ್ವಲ್ಪ ಡಬಲ್ ಟ್ರಿಬಲ್ ಆಯ್ತು ಅದು. ಯಾಕಂದ್ರೆ ಪ್ರೀತಿ ಜಾಸ್ತಿ ಆಗೋಯ್ತು. ಇದೆಲ್ಲ ಸಾಕಾಗಲ್ಲ, ಅವ್ನು ಚೆನ್ನಾಗಿ ನೋಡ್ಕೊಂಡು ತಿರ್ಗಾ ಬಂದಾಗ. ಟುಡೇ ಆಲ್ಸೋ ಐ ಆಮ್ ಸ್ಯಾಲ್ರಿಡ್ ಪರ್ಸನ್. 10th ಸ್ಯಾಲ್ರಿ ಬಂದಿಲ್ಲ, ಇಲ್ಲ 2 ದಿನ ಲೇಟ್ ಆಯಿತು ಅಂತಂದರೆ ಓನರ್ಗೆ ಫೋನ್ ಮಾಡ್ತೀನಿ, ಸರ್ ಒಂದು 2-3 ಡೇಸ್ ಆಗ್ತೀನಿ ಸರ್. ಹಾಂ ಅಷ್ಟೇ. ಟುಡೇ ಆಲ್ಸೋ ಅಂದರೆ ಐ ಡಿಂಟ್ ಗೆಟ್ ಎವ್ರಿಥಿಂಗ್ ನನ್ನ ಕೈಗೆ. ಯಾವುದು ಬಂದು ಈಸಿಯಾಗಿ ಸುಮ್ಮನೆ ಕೊಟ್ಟಿಲ್ಲ. ಚಂದ್ರ ಲೇಔಟ್ ಮನೇಲಿ ಇದ್ದಾಗ ಕೆಳಗಡೆ ಫ್ಯಾಕ್ಟ್ರಿ ಇತ್ತು. ಇವಾಗ ಇದಕ್ಕೆ ಹೋಗ್ತಾರಲ್ಲ, ನಿಮ್ಗೆ ವಾಟ್ ಈಸ್ ಯುವರ್ ಮೆಮೊರೀಸ್ ಅಬೌಟ್ ಸಮ್ಮರ್ ಹಾಲಿಡೇಸ್? ನಂಗೆ ಸಮ್ಮರ್ ಹಾಲಿಡೇಸ್ ಬರ್ತಿಲ್ಲ ನೋಡಿ. ಅಜ್ಜಿ ಮನೆ, ಆಟ ಪಾಠ, ಅಲ್ಲಿ ಇಲ್ಲಿ ಓಡಾಡೋದು. ಮೈ ಮೆಮೊರೀಸ್ ಆಫ್ ಸಮ್ಮರ್ ಹಾಲಿಡೇಸ್ ವಾಸ್ ಕಮಿಂಗ್ ಇನ್ ಟು ದ ಫ್ಯಾಕ್ಟ್ರಿ ಆ್ಯಂಡ್ ಪ್ಯಾಕಿಂಗ್ CDs ಆ್ಯಂಡ್ ಕ್ಯಾಸೆಟ್ಸ್. ಇನ್ ಬಿಟ್ವೀನ್ ಎವ್ರಿ ಒನ್ ಸಿಟಿಂಗ್ ಓವರ್ ದರ್. 1/2 hour ಲಂಚ್ ಬ್ರೇಕ್. ಮನೆಗೆ ಎಲ್ಲರೂ ಅಲ್ಲಿ ಊಟ ಮಾಡೋರು, ನಾನು ಮನೆ ಮೇಲಿತ್ತು, ಮನೆಗೆ ಮೇಲೆ ಹೋಗಿ ಊಟ ಮಾಡಿ 1/2 hourಕ್ಕಿಂತ 5 ನಿಮಿಷ ಲೇಟ್ ಆದರೆ ಫೋನ್ ಮಾಡಿ, ಎಲ್ಲೋ ಇದೆಯಾ, ಓಡು ಕೆಳಗಡೆ. ಇಲ್ಲ ಐ ಟೆಲ್ ಯು, ಎಷ್ಟು ಪ್ರಿಸೈಸ್ ಆಗಿ ಒಂದಿನ ನೈಟ್ ಪ್ಯಾಂಟ್ ಹಾಕೊಂಡು ಹೋಗ್ಬಿಟ್ಟಿದ್ದೀನಿ. ಅಂದರೆ ನಾನು ಮಲ್ಕೊಳ್ಳುವಾಗ ಜಾಗರ್ಸ್ ಥರ. ಅದು ಬೆಳಗ್ಗೆ ಅವ್ರು ಬಂದು ನೋಡಿದ ತಕ್ಷಣ ಏನಕ್ಕೆ ಆ ಪ್ಯಾಂಟ್ ಹಾಕೊಂಡಿದ್ಯಾ ಅಂತ. ಯು ಕಮ್ ಟು ವರ್ಕ್. ಕೆಲಸಕ್ಕೆ ಯಾರಾದರೂ ಈ ಥರ ಹಾಕೊಂಡು, ಇಲ್ಲಿರೋರು ಆ ಥರ ಹಾಕ್ಕೊಂಡಿದ್ದಾರಾ? ನೀಟಾಗಿ ರೆಡಿ ಆಗು, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಟೀ ಶರ್ಟ್ ಹಾಕೊಂಡು ಆಮೇಲೆ ಕೆಳಗಡೆ ಬಂದಿದ್ದು. ಅಷ್ಟು ಮೈನ್ಯೂಟಾಗಿ ಅವ್ರು ನೋಡ್ತಾರೆ. ಯಾವುದು ಈಸಿ ಸಿಕ್ಕಿಲ್ಲ ಅಪ್ಪಾಜಿ. ನನ್ನ ಫಸ್ಟು ಫೋನ್ ಸಿಕ್ಕಿದ್ದು ನನಗೆ 27 ವರ್ಷ ಇದ್ದಾಗ, 27. ಅದಕ್ಕೆ ಮುಂಚೆ ನಾನು ಜೋಗಿದೊಂದು ಕತೆ ಇದೆ ಹೇಳ್ತೀನಿ. ಬ್ಲ್ಯಾಕ್ ಟಿಕೆಟ್ ಮಾಡಿ ದುಡ್ಡು ಮಾಡಿದ್ದೆ. ಅಲ್ಲಿವರೆಗೂ ಫೋನ್ ಇರಲಿಲ್ಲ. ನನ್ನ ಫಸ್ಟ್ ಬೈಕ್ ಬಂದಿದ್ದು ವೆನ್ ಐ ವಾಸ್ 25 or 26. ಫಸ್ಟ್ ಕಾರ್ ಬಂದಿದ್ದು ಮದುವೆ ಆದಮೇಲೆ. ಅಲ್ಲಿವರೆಗೂ ಹಿಮಾಲಯ, ಅವೆಂಜರ್ 220 ಮತ್ತು ಹಿಮಾಲಯ. ಮದುವೆ ಆದಮೇಲೆ ಹೆಂಡ್ತಿ ಮತ್ತು ಮಗುನ ಹುಷಾರ ಕರ್ಕೊಂಡು ಹೋಗಿ ಬರೋಕ್ಕೆ ಫಸ್ಟ್ ಕಾರ್ ಬಂದಿದ್ದು. ಅಲ್ಲಿವರೆಗೂ ಕಾರು ಇರಲಿಲ್ಲ. ಸೊ ಲಿಟ್ರಲಿ ಬೇಸಿಕ್ಲಿ ಯುವರ್ ಲೈಫಲ್ಲಿ ಹೆಂಡತಿ ಮಗು ಇದಕ್ಕೋಸ್ಕರ ಐ ಆಮ್ ಎಂಜಾಯಿಂಗ್ ಯು ಆರ್ ಎಂಜಾಯಿಂಗ್ ದಿ ಕಂಫರ್ಟ್. ನೀವು ಒಬ್ಬರೇ ಇದ್ದಿದ್ರೆ ಮಗನ ಫುಟ್ಪಾತ್ ಇವ್ರಿಗೂ ಸರ್ ಎಲ್ಲ ನೋಡಿದ್ದಾನೆ. ನಾನು ಹೇಳಿಲ್ವಾ, ಈ ಸೀನ್ ಆಲ್ ದ ಫಾಲ್, ಈ ಸೀನ್ ಎಲ್ಲ ಥರ ಬಿದ್ದಿರೋದು ನೋಡಿದ್ದಾನೆ. ಸರ್ನ ಅಂದರೆ ಯಾವ ಲೆವೆಲ್ ಈಗ ಇದೀವಿ ಅಂದರೆ, ಸರ್ನ ಈಗ ಲಿಟ್ರಲಿ ಅವ್ರ ಕೋಪದಲ್ಲಿದ್ರೆ ಅಥವಾ ಬೇರೆ ಇದ್ರೆ ಅವ್ನ ಹ್ಯಾಂಡ್ಲ್ ಮಾಡೋಕ್ಕಾಗ ನಾನು ಒಬ್ಬನ ಕೈ. ಆಮೇಲೆ ಅದೊಂದು ಚೆನ್ನಾಗಿ ಕಲ್ತಿರೋದು ಸರ್. ಇವತ್ತಿಗೂ ನಾನು ಹೇಳ್ತೀನಿ, ಬೀಯಿಂಗ್ ಅ ಸನ್, ಐ ಡೋಂಟ್ ನೋ ಹೌ ಟು ಡೀಲ್ ವಿತ್ ಹಿಮ್ ಇವನ್ ಟುಡೇ. ಇವನು ಈಗ ಇದನ್ನ ಹೇಳ್ಬೇಡ, ಈ ಟೈಮ್ಗೆ ಇದನ್ನ ಹೇಳು ಅಂತಾನೆ, ಅದು ವರ್ಕ್ ಆಗುತ್ತೆ. ಅವ್ನು ಎಕ್ಸೈಟ್ ಅಲ್ಲಿ ಕೆಲವು ಟೈಮಲ್ಲಿ ಇದು ಮಾಡ್ತಾನೆ, ಹೋಲ್ಡ್ ಮಾಡುವಂತ. ಸರ್ ನೋಡ್ಬೇಕು, ಮಜಾ ಇದೆ. ಅಲ್ಲ ಅವ್ರಿಗೆ ಗೊತ್ತಿದೆ, ಅವರೇ ಹೇಳ್ತಾರೆ ಅದನ್ನ. ಇವನು ಅರ್ಥ ಮಾಡ್ಕೊಂಡಿರೋ ನಾನು ಹೆಂಡ್ತಿನೋ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತಾರೆ. ಅಂದ್ರೆ ನಿಮಗೆ ಇನ್ನೊಂದೇನು ಅಂತಂದ್ರೆ, ಈ ಬಜೆಟ್ದು ಬಂದಾಗ ಈಗ ಇವನು ಗೊತ್ತು ಇದಕ್ಕೆ 20 ಲಕ್ಷ ಖರ್ಚಾಗುತ್ತೆ ಅಂತ ಗೊತ್ತು. ಇವನು ಯಾವ ರೇಂಜಿಗೆ ಅರ್ಥ ಮಾಡ್ಕೊಂಡಿದ್ದಾನ. ಇವನು ಬಂದ್ಬಿಟ್ಟು ನನ್ನ ಹತ್ರ, ಮಗ ಇದಕ್ಕೆ 20 ಲಕ್ಷ, ಬರೀ 20 ನಿಮಿಷಕ್ಕೆ ಇಲ್ಲ 5 ಮಿನಿಟ್ಸು 20 ಲಕ್ಷ ಅಂದರೆ ಕುಣಿದಾಡ್ಬಿಡ್ತಾರೋ. ನೀನು ಸುಮ್ಮನೆ ಇರು, ನಿನ್ಗೆ ಯಾಕೆ, ನಾನು ಆ ಸೀನ್ ಮಾಡಿಸ್ತೀನಿ, ಅದು ಸೀನ್ ಬೇಕು. ಇವನು ಹೋಗ್ತಾನೆ, ಎಲ್ಲ ಹೇಳ್ತಾನೆ, ಬಜೆಟ್ ಹೇಳಲ್ಲ, ಏನು ಹೇಳಲ್ಲ. ಸರ್ ನಂಗೆ ಇದೆಲ್ಲ ಬೇಕು, ನೀವು ಇದು ಹಿಂಗೆ ಬರುತ್ತೆ, ಇದು ಇದ್ರೆ ಹಿಂಗೆ ಬರುತ್ತೆ ಅಲ್ವ ಮಗ, ಚೆನ್ನಾಗಿ ಬರುತ್ತೆ, ಆಯಿತು. ಆಮೇಲೆ ಅವ್ರು ಕೊಟ್ಟಿರೋದು 2 ಲಕ್ಷ ಆ ಸೀನ್ಗೆ, ಅದ 20 ಲಕ್ಷ. ಅಂದರೆ ಹಿ ನೋಸ್ ಹೌ ಟು ಗೆಟ್ ದ ವರ್ಕ್ ಡನ್ ಫ್ರಮ್ ಎನಿವನ್. ರಾಮ್ ಪ್ರಸಾದ್ನ ನೀವು ಹ್ಯಾಂಡಲ್ ಮಾಡ್ಬಿಟ್ರೆ ಅವ್ನು ಜಗತ್ತಲ್ಲಿ ಎಲ್ಲಿ ಬೇಕೋ ಹ್ಯಾಂಡಲ್ ಮಾಡ್ಬೋದು. ಸರ್ ಇವತ್ತು ಇನ್ಕ್ಲೂಡಿಂಗ್ ಮೀ, ನಾನು ಹೇಳ್ತೀನಿ he knows to extract how to make the work. ಸರ್ ಇವತ್ತು ನಾನು ರಾಧಿಕಾ ಮೇಡಮ್ ಪ್ರೊಡಕ್ಷನ್ ಅಲ್ಲೂ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ನನಗೆ ಎಲ್ಲರೂ ಹೇಳೋದು ಹೆಂಗೆ, ನೀನು ಅಲ್ಲಿಂದ ಬಂದಿದ್ಯಾ, ಯು ಕ್ಯಾನ್ ಹ್ಯಾಂಡಲ್ ಎನಿವನ್ ಅಂತಾರೆ. ಎನಿವನ್ ಅಂದರೆ ಇಟ್ ವಾಸ್ ಸೊ ಈಸ್. ನಾನು ಏನಂತೀನಿ ಗೊತ್ತಾ, ಅವರು ಈಸ್ ಅ ಬಿಸ್ನೆಸ್ ಮ್ಯಾನ್, ಜೋಗಿ ಮಾಡಿರೋಂಥ ಪ್ರೊಡ್ಯೂಸರ್. ಅವ್ರಿಗೆ ಹೋಗ್ಬಿಟ್ಟು ನಾನು ಒಂದು ಬಜೆಟ್ ಕೊಟ್ಟರೆ ಮೆಟ್ಟಲ್ ಹೊಡಿತಾ ಇರ್ತಾನೆ. ಅವ್ರಿಗೆ ಏನು ಹೇಳಬೇಕು, ವಾಟ್ ಸೀನ್ ಯು ಆರ್ ಟೇಕಿಂಗ್ ಟುಮಾರೋ, ಅದಕ್ಕೆ ನಿಂಗೆ ನನಗೇನು ಬೇಕೋ ಸರ್ ಇದು ಹಿಂಗೆ, ಇದೇನಕ್ಕೋ ಇದೇನಕ್ಕೋ ಇದೇನಕ್ಕೋ, ಇದು ಹಿಂಗೆ ಮುಗೀತು. ಇವನು ಬಜೆಟ್ ಸ್ವಲ್ಪ ಬರ್ತಾನೆ ಬಜೆಟ್, ನೀನು ಹೋಗಿ ಸೈಡ್ಗೆ ಅಂತೀನಿ ನಾನು. ನಂಗೆ ಗೊತ್ತು 20 ಲಕ್ಷ ಅವ್ರ ಹತ್ರ ಇಲ್ಲ. ಭಯ ಇರುತ್ತಲ್ಲ ಸರ್ ನನಗೆ. ಆಫ್ ಕೋರ್ಸ್ ಯು ಹ್ಯಾವ್ ನೀಡ್ ಟು ಪುಟ್ ಎ ಟ್ಯಾಪ್ ಆನ್ ಇಟ್ ಅಲ್ಲ, ಇದೆಲ್ಲಾದ್ರೂ ಎಕ್ಸೀಡ್ ಆಗ್ಬಿಟ್ಟು. ಇಟ್ ನಾಟ್ ಬಿ ಲೈಕ್ ನಾಳೆ. ಆಮೇಲೆ ಯು ನೋ ದಟ್ ಯು ನಾಟ್ ಡೂಯಿಂಗ್ ಇಟ್ ಫಾರ್ ಸಮನ್ ಹೂ ಇಸ್ ಆಲ್ರೆಡಿ ಎ ಬಿಗ್ಗರ್ ಸ್ಟಾರ್ ಮಾಡ್ತಿರೋಂಥದ್ದು, ಅದೊಂದು ಇರುತ್ತೆ. ಅದೆಲ್ಲ ಬೇಕು ಸರ್. ಇನ್ನೊಂದು ಗೊತ್ತಾ, ಮ್ಯಾಜಿಕ್ ಅಲ್ಲಿ ಇವ್ನಿಗೆ ಅದೆಲ್ಲ ಬೇಕು. ಕರೆಕ್ಟ್. ಸಿ ಬೇಕೂನು ಬೇಕು, ಬಟ್ ಆದ್ರೂ ಭಯ ಬೇಕು ಅನ್ನೋದು ನನಗಲ್ಲ. ಕಂಟೆಂಟ್ ಆಸ್ ಐ ಟೋಲ್ಡ್ ಯು, ಗಾರ್ಗಾ ಐ ಆಮ್ ನಾಟ್ ದ ಹೀರೋ. ಕರೆಕ್ಟ್. ಸಿನಿಮಾ ಸ್ಟೋರಿ ಇಸ್ ದ ಹೀರೋ. ಸ್ಟೋರಿ ಇಸ್ ಆಸ್ಕಿಂಗ್ ಥಿಂಗ್ಸ್, ಐ ಆಮ್ ನಾಟ್ ಆಸ್ಕಿಂಗ್. ನನಗೆ ಇಫ್ ಐ ವಾಂಟ್, ಮಗ ನನಗೊಂದು ಕ್ಯಾರವ್ಯಾನ್ ಬೇಕು ಅಂದ್ರೆ ಅದು ತಪ್ಪು, ಅದು ಬಜೆಟ್ ಕೊಟ್ಟಿಲ್ಲ ಸರ್ ನಾವು. ಸರ್ ಊಟ ಕೊಟ್ಟಿರೋದೇ ದೊಡ್ಡದು, ನೀವು ಬೇರೆ ಕ್ಯಾರವ್ಯಾನ್ಗೆ ಹೋದ್ರಿ. ನಿಜಾನಾ?
100 ಸರ್. ಅಯ್ಯೋ, ನೀವು ರಾಮ್ ಪ್ರಸಾದ್ ಅವ್ರ ಬಗ್ಗೆ ಗೊತ್ತಿದ್ದಿ ಮಾತು ಕೇಳ್ತಿರಲ್ಲ ಅಪ್ಪಾಜಿ ನೀವು. ಮತ್ತೆ ಎಲ್ಲಿರ್ತಿದ್ರಿ, ಎಲ್ಲಿ? ಅಲ್ಲೇ ಅವ್ರು ಏನ್ ಮಾಡೋರು ಗೊತ್ತಾ, ಕ್ಯಾರವಾನ್ ತರಿಸಿದ್ರೆ ಒಳಗಡೆ ಕೂತ್ಕೊಂತಾನೆ, ಚೇರ್ ಹಾಕು, ಅಲ್ಲಿ ಮಾಡೋ ಆರ್ಟಿಸ್ಟ್ ನೋಡಿ ಇನ್ನೇನಾದ್ರೂ ಕಲಿಬಹುದು. ಬಟ್ ಬೇರೆ ಆರ್ಟಿಸ್ಟ್ ಕ್ಯಾರವನ್ ಇತ್ತು ಅವ್ರಿಗೆಲ್ಲ ಸರ್ ನಮ್ಮಲ್ಲಿ ಆರ್ಟಿಸ್ಟ್ ಗಳು ಹೆಂಗೆ ಸರ್, ಸಂಪತ್ ಸರ್, ಓ ಸಾಯಿ ಕುಮಾರ್ ಸರ್, ಅವಿನಾಶ್ ಸರ್, ದೇವ್ ಗಿಲ್ಲು, ರಾಹುಲ್ ದೇವ್, ಈ ತರ ಚೇಂಜ್ ಮಾಡ್ಬೇಕಾ, ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಹಿಂಗೆ ಪಂಚೆ ಹಿಡಿತಾ ಇದ್ದ, ನಾನು ಹಿಂದೆ ಚೇಂಜ್ ಮಾಡ್ಕೊಂತ. ಅವಾಗ್ಲೂ ಕ್ಯಾರವನ್ಗೆ ಹೋಗ್ತಿರ್ಲಿಲ್ಲ. ಇರ್ಲಿಲ್ಲ ಸರ್. ಕ್ಯಾರವನ್ ಇಲ್ಲ. ಸಿ ವೆನ್ ವಿ ಗಿವ್ ಅ ಮೇಕಪ್ ಮಾತ್ರ ಬೆಳಗ್ಗೆ ಒಳಗಡೆ ಮಾಡ್ಕೊಂಡು ಆಚೆ ಬರ್ಬೇಕಾಗಿತ್ತು ಅಷ್ಟೇ. ಅಷ್ಟೇ. ಒಂದು ಅದಾದ್ಮೇಲೆ ಕಾಮನ್ ಇಲ್ಲ. ಕ್ಯಾರವನ್ ಲೇಡೀಸ್ಗೆ ಅಂತ ಇಟ್ ಮಾಡಿಸಿದ್ವಿ. ಇಸ್ ನಾಟ್ ಲೈಕ್ ದಟ್. ಹಿ ಡಿಂಟ್ ವಾಂಟ್ ಟು ಗಿವ್ ಮೀ ದಟ್. ಹಿ ಜಸ್ಟ್ ಟೋಲ್ಡ್ ಮಿ ಒನ್ ಥಿಂಗ್, ಬ್ರೇಕಲ್ಲಿ ಅಲ್ಲಿ ಹೋಗಿ ಕೂತ್ಕೊಂತೀಯ ನಿಂದು ಇಲ್ದಿರುವಾಗ, ಏನಿದೆ, ವಾಟ್ ಈಸ್ ಯುವರ್ ಡೆವಲಪ್ಮೆಂಟ್ ಇನ್ ಸೈಡ್, ಎಂಟಿ ಮೈಂಡ್, ಇಲ್ಲಿ ಕೂತ್ಕೋ. ನೆಕ್ಸ್ಟ್ ಸಾಯಿ ಕುಮಾರ್ ಸರ್ ನಡೀತಿದೆ, ಕೂತ್ಕೋ, ಚೇರ್ ಹಾಕೊಂಡು ಕೂತ್ಕೊಂಡು ನೋಡಿ ಕಲಿಯೋದು ತುಂಬಾ ಇದೆ. ದಟ್ ಇಸ್ ಹಿಸ್ ಪಾಯಿಂಟ್. ಆ ಫ್ರೀಡಮ್ ನಂಗೆ ಅರುಣ್ದು ಜುಟ್ ಕೊಟ್ಟಿದ್ರು ಸರ್. ಸಿ ಬಿಹೈಂಡ್ ದ ಸ್ಕ್ರೀನ್ ನಾನು ಅರುಣ್ ಒಳ್ಳೆ ಫ್ರೆಂಡ್ಸ್, ಬಟ್ ವೆನ್ ಇಟ್ ಕಮ್ಸ್ ಆನ್ ದ ಫೀಲ್ಡ್ ಸ್ಯಾಡಿಸ್ಟ್ ಅಂದ್ರೆ ಈ ಸ್ಯಾಡಿಸ್ಟ್ಗಾದ್ರೂ ಒಂದು ಲೆವೆಲ್ ಇರುತ್ತೆ. 10%, 20% ಸ್ಯಾಡಿಸ್ಟು, 30, 40, ನೀವು 50ವರೆಗೂ ನೋಡಿದ್ದೀರಾ, ನೋಡಿರ್ಬೋದು ನಿಮ್ಮ ಜೀವನದಲ್ಲಿ. 50 and 100 ನೋಡಿದ್ದೀನಿ ಸರ್. ಇಲ್ಲ ಇದು 101 ಹೇಳ್ತೀನಿ ಇನ್ಸಿಡೆಂಟು. ಅದೇ ನಾನು ಹೇಳದ್ನಲ್ಲ, ಅದು ಈ ಸೀನ್ ಆಗಿದ್ದು ಮನೆಯದು, ಇವ್ನು ಹೇಳದ್ನಲ್ಲ, ಅದಾಗಿದ್ದು 4th ಡೇಗೆ ನಾವು ಇದಕ್ಕೆ ಹೋಗ್ಬೇಕಾಗಿತ್ತು. ಎಲ್ಲಿ? ಕೇರಳಗೆ. ಹಿಂದಿನ ದಿನ 3rd ಡೇ ಇವಾಗ ನಾನು ಇವನ ಜೊತೆಗಿದ್ದೆ. ಅಪ್ಪ ಗಾಡಿ 2 ವೀಲರ್, ಅವಾಗ ಅಪ್ಪ 2 ವೀಲರಲ್ಲೇ ಇವ್ನು 2 ವೀಲರಲ್ಲಿ ಕೂತ್ಕೊಂಡಿದ್ರು. ನಂದೊಂದು ಮುಪ್ಪೆಡ್ ಇತ್ತು. ಆ ಸೀನ್ ಮಾತ್ರ ಆಕ್ಟಿವ್. ಅಂದ್ರೆ ಏನಾಯ್ತು, ಹೆಂಗಿತ್ತು ಮನೆ ಅಂದ್ರೆ, ಇದಾಗಿದೆ, ಮನೆ ಆಲ್ರೆಡಿ ವರಿಡ್, ಶೂಟ್ಗೆ ಕಷ್ಟಪಟ್ಟು ಹಂಗೆ ಹೋಗ್ತಾ ಇದ್ವಿ, ದುಡ್ಡೆಲ್ಲ ಅರೇಂಜ್ ಮಾಡ್ಕೊಂಡು. ಲೈಕ್ ಇಟ್ಸ್ ಲೈಕ್ ವಿ ಗಾಟ್ ಸಮ್ ಮನಿ, ವಿ ಆರ್ ಗೋಯಿಂಗ್ ಫಾರ್ ದ ಶೂಟ್. ಅದು ಆಮೇಲೆ ಅದಾಗ್ಲೇಬೇಕು, ಯಾಕಂದ್ರೆ ಇದು ಅತ್ರಪಲ್ಲಿ ಫಾಲ್ಸು. ಅದಾಗಿ 3 ದಿನಕ್ಕೆ ಅದು ನೀರೇನೋ ಜಾಸ್ತಿ ತುಂಬುತ್ತೆ, ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ. 3 days you can't shoot there. ಶೂಟ್ ದೇರ್. ಇವ್ನಿಗೆ ಹೆಂಗೆ ಅಂತಂದ್ರೆ, ಅದು ಬೇಕು ಅಂದ್ರೆ ಅವ್ನಿಗೆ ಅದು ಬೇಕು, ಇಲ್ಲ ಅವ್ನು ಮಾಡಲ್ಲ, ಆ ಥರ ಕ್ಯಾರೆಕ್ಟ್ರು. 3rd ಡೇ ಬೆಳಗ್ಗೆ 2 ವೀಲರಲ್ಲಿ, ನಾನು ಹಿಂದೆ 2 ವೀಲರಲ್ಲಿ ಒಬ್ಬನೇ ಹೋಗ್ತಾ ಇದ್ದೀನಿ, ಇವನು ಪ್ರೊಡ್ಯೂಸರು ಒಂದು 2 ವೀಲರಲ್ಲಿ ಹೋಗ್ತಿದ್ದಾರೆ. ಇಷ್ಟೆಲ್ಲ ಪ್ರೆಷರು, ಟೆನ್ಷನ್ನು, ಏನೇನಾಗಿತ್ತು. ಬೆಳಗ್ಗೆ ತಿಂಡಿ, ಆ್ಯಕ್ಚುಲಿ ಹೋಗ್ತಿರೋದು ತಿಂಡಿ ತಿನ್ನೋಕ್ಕೆ, ಇನ್ನೂ ತಿಂಡಿ ತಿಂದಿರಲಿಲ್ಲ. ಹೋಗ್ತಾ ಇದೀವಿ, ಅದು ಏನೋ ಬ್ಲ್ಯಾಕ್ ಔಟ್ ಆಯಿತು, ಏನಾಯ್ತೋ ಗೊತ್ತಿಲ್ಲ. ನಿಂತಿರೋ ಬಸ್ಸಿಗೆ ಹೋಗಿ ಒಂದು ಗುದ್ದುಬಿಟ್ರ 30 ಸ್ಪೀಡಲ್ಲಿ ಹೊಡೆದೆ, ಡಬ್ ಅಂತ ಹೊಡೆದು ಎಗರಿ ಬಸ್ಸಿಗೆ ಹಿಂದೆ ಇದು ಹೊಡೆದು ಹಿಂಗೆ ಕೆಳಗಡೆ ಬಿದ್ದಿದ್ದೀನಿ ನಾನು. ಇವ್ರು ಮುಂದೆ ಹೋಗ್ತಿರೋರಿಗೆ ಸೌಂಡ್ಕಲ್ಲೇ ಗೊತ್ತಾಗಿದೆ, ನಮ್ಮಪ್ಪ ಅಲ್ಲೇ ಮಗ ಅವನೇ ಕಣೋ ಅಂತ ಹಿಂಗೆ ಹಿಂದೆ ತಿರುಗಿದ್ದಾರೆ. ಇವ್ರು ಬರೀ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಹಿಂಗೆ ಹಿಂದೆ ತಿರುಗಷ್ಟಲ್ಲಿ 30 ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದೇನಾಯ್ತು, ಹಿಂಗ್ ಅರುಣ್ ನಾವ್ ಹಿಂಗ್ ಹೋಗ್ತಾ ಇದೀವಿ, ಹಿಂಗ್ ಪಾಸ್ ಆದ್ವಿ, ಇವ್ನು ಡಬ್ ಬಂದ, ಮಗ ಅರುಣ್ ಹೊಡೆದ ಕಣೋ ಅಂದ್ರು ಒಂದ್ ಹಿಂಗೆ ಅಂದ್ರು. ನನಗೆ ಎತ್ತಿದ ತಕ್ಷಣ ಪ್ಯಾನಿಕ್ ಅಟ್ಯಾಕ್ ಆಗಿ ನಾನು ಫುಲ್ ಶೇಕ್ ಆಗ್ತಿದ್ದೀನಿ, ಫುಲ್ ಶೇಕು, ಪ್ಯಾನಿಕ್ ಅಟ್ಯಾಕ್ ಆಗಿ. ಅಂದ್ರೆ ಹೆಂಗಾಯ್ತು, ಇಲ್ಲಿ ಫುಲ್ ಪೇನ್ ಇದೆ, ಈ ಪಿಟ್ಸ್ ಬರ್ತಾರಲ್ಲ ಆ ಲೆವೆಲ್ವರೆಗೂ ಆಯ್ತು ನನಗೆ, ನಾಟ್ ಎಕ್ಸಾಜರೇಟಿಂಗ್, ಲಿಟ್ರಲಿ ಹಂಗಾಯ್ತು. ಅಲ್ಲೇ ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದೆ, ಚಂದ್ರಲೇಔಟ್ ಸರ್ಕಲ್, ಅದು ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದೆ. ಅಪ್ಪ ಅಲ್ಲಿರೋಲ್ಲ, ಇಲ್ಲ ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದೆ, ಕರ್ಕೊಂಡು ಹೋಗಿ ಅಂತ ಅಂದಿದ ತಕ್ಷಣ ಇವನೇನು ಮಾಡ್ದೆ, ಒಂದು ಆಟೋ ಬಂತು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಕ್ಕೆ. ನಾನು ಎತ್ಕೊಂಡ ಸರ್, ಹಿಂಗೆ ಎತ್ಕೊಂಡು ಆಟೋ ಒಳಗಡೆ ಕೂಡಿಸಿಲ್ಲ, ಬಿಸಾಕ್ಬಿಟ್ಟು ಒಳಗಡೆ ಕೂತ್ಕೊಂಡು ಆಟೋವ್ರಿಗೆ ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋದ್ರೆ ಮನೆ, ಲೆಫ್ಟಿಗೆ ಹೋಗ್ಬಿಡ್ರಿ ಅಂತ ಅಂದ್ಬಿಟ್ಟು ಏನು ಮಾಡ್ದೆ, ಯಾಕೋ ಆಗ್ತಲ್ಲ ಹಾಸ್ಪಿಟ್ಲ್ ಈ ಥರ ಹಿಂಗೆ ಇಟ್ಕೊಂಡು ತಿಕ್ಕ ಮುಚ್ಕೊಂಡಿದ್ಬಿಡು, ನಿನಗೆ ಹಾಸ್ಪಿಟ್ಲೇನು, ನಿನಗೆ ಆಮೇಲೆ ಆಯುರ್ವೇದಿಕ್ ಮಸಾಜ್ ಮಾಡಿಸ್ತೀನಿ, ನಾಳೆ ಶೂಟ್ ಮುಗಿಸ್ಕೊಂಬಂದ್ಬಿಟ್ಟು ಏನು ಬೇಕಾ ಮಾಡೋಣ ಅಂದ್ಬಿಟ್ಟ. ಗೊತ್ತಾಗ್ಬಿಡ್ತು, ಮಗ ಸತ್ತೋಗ್ಬಿಟ್ರೆ ನೀನು ಸೀನ್ ಮುಗಿಸಿ ಸತ್ತೋಗೋ, ನಮ್ಮನ್ನು ಪಬ್ಲಿಸಿಟಿ. ಆದರೆ ಸೀನ್ ಮುಗಿಬೇಕು, ಸಿನಿಮಾ ಕಷ್ಟಪಡ್ತಿದ್ವಿ, ಇದ್ಯಾವುದೋ ನೋವಿಗೆ ನನಗೇನಾಗಿದೆ ಗೊತ್ತಿಲ್ಲ, ಹೊಡೆದಿದೆ, ಫಿಟ್ಸ್ ಬಂದಂಗೆ ಆಗಿದೆ ನನಗೆ, ಆ ಪ್ಯಾನಿಕ್ ಅಟ್ಯಾಕಿಗೆ ನನ್ನ ಬಾಡಿ ಶೇಕ್ ಆಗಿದೆ, ಈ ಥರ ಇದ್ದೀನಿ. ಬಟ್ಟೆ ತೊಗೊಂಡು ಎದೆಗೆ ಹಿಂಗೆ ಕಟ್ಬಿಟ್ಟು ಮಲ್ಕೋ 3 ಅವರ್ ಸರಿ ಹೋಗ್ತೀಯ ಅಂತ ಅಂದ್ಬಿಟ್ಟು ಮಲಗಿಸ್ಬಿಟ್ಟು ಹೋಗ್ಬಿಟ್ಟ ಮನೇಲಿ. ನಿಮ್ಮಪ್ಪ ಏನು ಹೇಳಿಲ್ಲ ಸರ್? ನಾನು ಅವ್ರು ಅನ್ಕೊಂಡಿರೋದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾನೆ ಅಂತ. ನೀವು ಸ್ಟುಡಿಯೋ ನಮ್ದು ಒಂದು, ನೀವು ಊಟ ಮಾಡೋಗಿ ಅಲ್ಲಿಂದ ಸ್ಟುಡಿಯೋಗೆ ಹೋಗಿ, ಐ ಟೇಕ್ ಕೇರ್ ಆಫ್. ನಾನೇನು ಮಾಡಿದೆ, ಫಸ್ಟಿಂಗ್ ಮುಖ ನೋಡಿದೆ, ಅರುಣ ಇಳಿಸ್ಬಿಟ್ಟು ನಾನು ಹಿಂಗೆ ಹಿಡ್ದು ಶರ್ಟ್ ಹಿಡಿದ್ಬಿಟ್ಟು ಹಿಂಗೆ ಮೇಲಿತ್ತೆ, ಮುಖ ನೋಡಿದೆ, ಮುಖಕ್ಕೇನೂ ಆಗಿರಲಿಲ್ಲ, ಹಿಂಗೆ ಬಿಟ್ಟೆ ಸರ್. ಯು ಆರ್ ಸ್ಟ್ಯಾಂಡಿಂಗ್ ಆನ್ ಹಿಸ್ ಫೀಟ್, ಬಾಡಿ ಕೈಯೆಲ್ಲ ನೋಡಿದೆ, ಎಲ್ಲ ಇತ್ತು. ನಾನು ಹಿಂಗೆ ಅಂತೆ, ಅಂದರೆ ಬ್ರೇಕ್ ಏನಾರು ಆಗಿದೆಯಾ ಅಂತ. ಅದೆಲ್ಲ ಇರಲಿಲ್ಲ, ಏನಾಗಿರ್ಲಿಲ್ಲ. ಸಿ ಈಗ ಫ್ರಾಕ್ಚರ್ ಆದರೆ ಮುಟ್ಟಕ್ಕಾಗಲ್ಲ. ಸೊ ಇವಾಗಲೇ ನಂಗೆ ಗೊತ್ತಾಯ್ತು ಪ್ಯಾನಿಕ್ ಅಟ್ಯಾಕ್ ಆಯಿತು ಇದು.
ಅಲ್ಲೋಗ್ಬಿಟ್ಟು ಈ ನನ್ನ ಮಕ್ಳು ಹಾಸ್ಪಿಟ್ಲ್ ಬಿಲ್ ಬರಕ್ಕೆ ಚುಚ್ಚಿ ಚುಚ್ಚಿ ಇನ್ನೊಂದು ಗಿಚ್ಚಿ ವಾರ ಮಾಡ್ಬಿಟ್ಟು ಮಲಗಿಸ್ಬಿಟ್ರೆ ಸರ್ ನಾನು ಕನ್ಸ್ ಕಟ್ಕೊಂಡು ಬಂದಿರೋನು ಸರ್. ಮತ್ತೆ ನನ್ ಮೇಲೆ ಕೋಟ್ಯಾಂತರ ಸರಿ ರೂಪಾಯಿ ನಾ ಕನ್ಸು ಅಂತೀರಾ ಸ್ಯಾಡಿಸ್ಟ್ ಅಂತೀರಾ ಅಲ್ಲ, ನಾನು ಹೇಳ್ತಾ ಇರೋದು ನನ್ ಮೇಲೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ನಂಗೆ ಆ ಶಾಟ್ ಬೇಕು ಸರ್ ನಾಳೆ ಅತಿರಪಳ್ಳಿಲಿ. ಐ ವಾಂಟ್ ದಟ್ ಶಾಟ್. ನಂಗೆ ಅದೇ ಲೊಕೇಶನ್ ಅಲ್ಲಿ ಬೇಕು ಆ ಶಾಟ್. ಸೊ 3 ಅವರ್ ಆದ್ಮೇಲೆ ಸರಿ ಹೋದ್ರ ಅಣ್ಣ ನಾ ಎತ್ಕೋಗಿ ಅಲ್ಲ ಸರ್, ನಾಳೆ ಶೂಟಿಂಗ್ ಅಲ್ಲ ಹೋಗ್ತಾರೆ 3 ಅವರ್ ಅಂದಿದ್ದು. ಸರಿ ಹೋದ ಸರ್. ಬಟ್ ನೋವಿತ್ತು. ಬಟ್ಟೆ ಇವನ್ ಶೂಟ್ ಅಲ್ಲಿ ನಿಮ್ಗೆ ಗೊತ್ತಾಗ ಸ್ವಲ್ಪ ಇದೆ ಹಿಂಗ್ ಕಾಣಿಸುತ್ತೆ, ಬಟ್ಟೆ ಕಟ್ಕೊಂಡಿದೀನಿ, ಹೆವಿ ನೋವಿತ್ತು. ಅಂದ್ರೆ ಆ ಒಂದು ಪ್ರೆಷರ್ಗೆ ನೋವಿತ್ತು. ಮಜಲ್ ಸ್ವಲ್ಪ ಏಟ್ ಆಗಿದೆ ಸರ್, ಅದು ರೆಡ್ ಕಾಣಿಸ್ತು ನನಗೆ. ಬೇಸಿಕಲಿ ಈಗ ನಾವು ಕಿಸಲ್ ಮಾಡ್ಬೇಕಾದ್ರೆ ವಿರಾಟ್ಗೆ ಲಿಗಮೆಂಟ್ ಟೈರ್ ಆಯ್ತು. ವಿ ವೆಂಟ್ ಫಾರ್ ದ ಶೂಟ್. ನಾನು ರವಿವರ್ಮ ಮಾಸ್ಟರ್ ಜೊತೆ ವರ್ಕ್ ಮಾಡಿರೋನು ಸರ್. ಜುಟ್ಟಿರ್ದು ಕೆಲಸ ಮಾಡ್ಸಿರೋರು ಅವರು. ಅವ್ರ ಜೊತೆ ನೋಡ್ಕೊಂಡ್ ಬಂದಿರೋನು ನಾನು. ನಂಗೆ ಗೊತ್ತು, ಓಕೆ ಕಾಲು ಏನಾಗಿಲ್ಲ, ಕೈ ಏನಾಗಿಲ್ಲ, ಮುಖ ಏನಾಗಿಲ್ಲ, ಟು ಮಚ್ ಇಟ್ ಇಸ್ ಹ್ಯಾಪನಿಂಗ್. ಸರ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾವ, ಎಲ್ಲ ಕೊಡ್ಸಿದೀನಿ, ಆರಾಮಾಗಿದ್ದಾನೆ, ತಲೆ ಕೆಡ್ಸ್ಕೋಬೇಡಿ. ಅತರಪಲ್ಲಿ ಫಾಲ್ಸು ಕೆಳಗಡೆ ಇಳಿಬೇಕು, ನನಗೆ ಇದೇ ನೋವು, ಕೆಳಗಡೆ ಇಳಿಬೇಕು, ಅಲ್ಲೇನೋ ಒಂದು ಮಾತು ನೋವು, ಎಕ್ಸ್ಪ್ರೆಷನ್ ಯಾಕೋ ಬರ್ತಾ ಇಲ್ಲ, ಒಳಗಡೆ ನೋವು, ಏನು ಎಕ್ಸ್ಪ್ರೆಷನ್ ಕೊಡ್ಲಿ? ಅದೇ ನೆಕ್ಸ್ಟ್ ಡೇ ಎಕ್ಸ್ಪ್ರೆಸ್ ಶೂಟು. ಅಲ್ಲ ನೀವು ಮಧ್ಯದಲ್ಲಿ ಹೇಳಿದ್ರೆ ಗೊತ್ತಾ, ಟೀ ದಮ್ ಅಂದ್ರಿ ಅಲ್ಲ, ಫಸ್ಟ್ ಟೈಮ್ ಇವ್ರು ದಮ್ ಮಾಡಿದಾಗ ಸ್ಕ್ರೀನ್ ಮೇಲೆ ಇವ್ರಪ್ಪನ ರಿಯಾಕ್ಷನ್ ಏನಿತ್ತು ಸರ್? ಅದು ಹೆಂಗಾಯ್ತು ಅಂದ್ರೆ ನನಗೆ ರೆಗ್ಯುಲರ್ ಇವನು ನೋಡ್ತಾ ಇದ್ನಲ್ಲ ಇವನ್ನ, ನಾವು ಯೂಶುವಲ್ ಡಿಸ್ಕಷನ್ ಅಲ್ಲೂ ಒಂದು ಸ್ವಲ್ಪ ಡೌ ಮಾಡಿದ್ವಿ ಅಲ್ಲಿ ಕ್ಯಾಮ್ರಾ ನೋಡ್ತಾ ಸರ್. ಮಗ ನಾವು ಹೆಂಗೆ ಅಂದ್ರೆ ಈಗ ಒಂದು ಟೇಕ್ಸ್ ಅಂತ ಆಗುತ್ತಲ್ಲ, ಈಗ ನಮ್ಮ ಒಬ್ಬ ಹೀರೋ ಹಿಂಗೆ ಸಿಗರೇಟ್ ಸೇರ್ತಾನೆ ಅಂತ, 1 ಸಿಗರೇಟ್ ಅಂದ್ರೆ ವಿಲ್ ಬ್ರಿಂಗ್ ಅ ಟ್ರೇ. ಏನಕ್ಕೆ ಅಂತಂದ್ರೆ ವಿ ಡೋಂಟ್ ನೋ ಹೌ ಮೆನಿ ಟೇಕ್ಸ್ ಅನ್ನೋದು. ಈಗ 1 ಪಫ್ ಆದ್ಮೇಲೆ ಅದು ವೇಸ್ಟ್ ಅಲ್ಲ ಸರ್, ಫುಲ್ ಸಿಗರೇಟ್. ನಿಜ ಹೀರೋ ಸೇದ್ ಒಂದೇ ಸ್ಕ್ರೀನ್ ಅಲ್ಲಿ, ಬಟ್ ಅಲ್ಲಿ ಒಂದು 50 ಸಿಗರೇಟ್ ಹೋಗಿರುತ್ತೆ. ಸೊ ನಮ್ಗೇನಾಗುತ್ತೆ, ಅವರು ಏನು ಸಿಗರೇಟ್ ನನ್ನ ಮಗ ಕಾಣು, ಇಲ್ಲ ಸರಿ ಶಾರ್ಟ್ ತೆಗ್ದ ಒಂದ್ಸತಿ ನೋಡೋಣ, ಪ್ರೊಫೆಷನಲ್ ಬೋಳಿ ಮಗ ಹೆಂಗ್ ಸೇತು ನೋಡು. ಬೈಕಲ್ಲಿ ಅಲ್ಲಿವರೆಗೂ ಅಣ್ಣ ಪಾಪ ಸಿಗರೇಟ್ ಪಾಪ ಮಗನ್ ಕಷ್ಟ ಆಗ, ಇವನು ಅವ್ರು ಬಂದಾಗ ಅಣ್ಣ ದಮ್ ಜಾಸ್ತಿ ಹೊಡ್ಬಿಟ್ಟ ಅಣ್ಣ, ನಂಗೆ ಆಕ್ಟಿಂಗ್, ಇವನು ಫುಲ್ ಆಕ್ಟಿಂಗ್. ಆಕ್ಚುಲಿ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ, ಹೆವಿ ಆಕ್ಟಿಂಗ್ ಮಾಡ್ತಾವನ ಅಂಕಲ್. ಯಾವ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆ ಹೊಗೆ ಬಿಟ್ಟ ಇವನು ಅಂದ, ಪ್ರೊಫೆಷನಲ್ ಬೋಳಿ ಮಗ ಅಂದ್ರು. ಅದು ಬೈಕಲ್ಲಿ ಹೇಳ್ತಾರೆ, ಎಲ್ಲ ಸೆಟ್ಟಲ್ಲಿ ಹೆಂಗ್ ನಕ್ಕಿದ್ರು ಅಂದ್ರೆ ಈ ವಾಸ್ ಡಿಮ್ಯಾಂಡಿಂಗ್, ಈ ಬ್ರ್ಯಾಂಡೇ ಬೇಕು, ಈ ಸಿಗರೇಟ್ ಆಯ್ತು ಬಿಡು. ಓಕೆ, ರ್ಯಾಪಿಡ್ ಫೈರ್ ಹೊಂದಿದ್ದೀರಾ? ಕ್ವಿಕ್ ಕ್ವೆಶ್ಚನ್ಸ್. ಓಕೆ, 1 word ಟು ಡಿಸ್ಕ್ರೈಬ್ ಗಾರ್ಗಾ. ಸರ್ ಗಾರ್ಗಾ ಇಸ್ ಎನ್ ಎಕ್ಸ್ಪೀರಿಯನ್ಸ್. ಈಗ ಫಾರ್ ಎಕ್ಸಾಂಪಲ್ ವೈ OTT ಆರ್ ಥಿಯೇಟರ್ ಅನ್ನೋ ಒಂದು ಬಂದ್ರೆ, ಗಾರ್ಗಾ ಇಸ್ ಎನ್ ಎಕ್ಸ್ಪೀರಿಯನ್ಸ್. ವೆನ್ ಇಟ್ ಕಮ್ಸ್ ಟು OTT ಯು ವಿಲ್ ಎಂಜಾಯ್ ದ ಫಿಲಮ್, ಬಟ್ ಆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಓಕೆ, ಆಮೇಲೆ ಫಸ್ಟ್ ಎಮೋಷನ್ ನೀವು ಸ್ಕ್ರಿಪ್ಟ್ ಕೇಳಿದ ತಕ್ಷಣ ನಿಮ್ಗೆ ಅನ್ಸಿದ್ದು? ಭಯ. ವಾವ್. ಸೊ ಅದು ನಮಗೂ ಆಗತ್ತಾ? ಅಲ್ಲಲ್ಲ, ನನ್ನ ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಫಾರ್ ಇಟ್ ಅನ್ನೋ ಭಯ. ಓಕೆ, ಮೋಸ್ಟ್ ಡಿಫಿಕಲ್ಟ್ ಸೀನ್? ಸರ್ ಅಗೋರಿ ಸೀಕ್ವೆನ್ಸ್. ಓಕೆ, 1 ಸೀನ್ ದಟ್ ಸ್ಟಿಲ್ ತುಂಬಾ ಹಾಂಟ್ ಮಾಡುತ್ತೆ ಅಂತಂದ್ರೆ? ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್. ಓ ಮೈ ಗಾಡ್ ಸರ್, ಆ ಕ್ಲೈಮ್ಯಾಕ್ಸ್ ಸಾಯಿ ಕುಮಾರ್ ಸರ್ದೊಂದು ಶಾಟ್ ಇದೆ, ಅಂದ್ರೆ ಅದು ಅವ್ರು ಮಾಡುವಾಗ ನಾನು ಎದುರುಗಡೆ ನಿಂತಿದ್ರೆ ನಾನು ಇಲ್ಲಿ ವೈಬ್ರೇಷನ್ ಆಗ್ತಾ ಇತ್ತು. ಹೌ ಇಟ್ ವಾಸ್ ಅಂದ್ರೆ ಸರ್, ವಿ ಹ್ಯಾಡ್ ಅ ಫೈಟ್ ಮಾಸ್ಟರ್, ನೇಮ್ ಬೇಡ, ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗೆ ಕರ್ಸ್ತೀವಿ, ಆಯ್ತು. ಇವು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗೆ ಕರ್ಸ್ತೀವಿ, ಲೈಕ್ ಅವರು ಏನೇನೋ ಹೇಳ್ತಾ ಇದಾರೆ ಟೆಕ್ನಿಕಲಿಟೀಸ್, ಇಲ್ಲ ಇದು ಹಿಂಗೆ ವರ್ಕ್ ಆಗಲ್ಲ, ಹಿಂಗೆ ಬೇಕು, 2 days ಬೇಕು. ಐ ನೀಡ್ 1 shot ಅಷ್ಟೇ. ನಂಗೆ ಇಡೀ ಸೀಕ್ವೆನ್ಸ್ ಫೈಟ್ ಸೀಕ್ವೆನ್ಸ್ ಅಲ್ಲ, ದಿಸ್ ಇಸ್ ಅ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್, ಐ ನೀಡ್ ದಿಸ್ ಅಂತ. ಅವ್ನು ನನ್ನ ಮೇಲೆ ಉರ್ಕೊಂತ, ಹೊಸ ಡೈರೆಕ್ಟರ್ ಹಿಂಗೆ ಮಾತಾಡ್ತಾವನು, ಅವ್ನು ಬೇಡ ನಾನು ತೆಗಿತೀನಿ ಅಂದ. ವಿತೌಟ್ ಫೈಟ್ ನೀವು ಆ ಸೀನ್ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಆಯ್ತಿದ್ದು ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ. ಅವ್ನು ಬೇಡ ನಾನು ತೆಗಿತೀನಿ. ಹಿಂದೆ ಒಂದು ಶಿವನ್ ಮೂರ್ತಿ ಇತ್ತು ಸರ್, ಆ ಸೀಕ್ವೆನ್ಸ್ ಬೇಕು, ನಾನು ಸಾಯಿ ಕುಮಾರ್ ಸರ್ ನೋಡಿದ್ರು, ಹಿಂಗಂದ್ರು, ಹಿಂಗಂದ ನಾನು. ಆ ಸೀಕ್ವೆನ್ಸ್ ಬಂತು ಸರ್, ಇಡೀ ಸೆಟ್ ಸರ್ ಕಟ್ ಅಂದ್ಮೇಲೆ ನಿಂತ್ಕೊಂಡು ಕ್ಲಾಪ್ ಹೊಡಿತಾರೆ ಸರ್. ಶಾಬಾಷ್. ಅಲ್ಲಲ್ಲ, ಅದು ಆ್ಯಕ್ಚುಲಿ ಸೆಟ್ ಓಕೆ, ಬಟ್ ಆಡಿಯನ್ಸ್ ಆಲ್ಸೋ ವಿಲ್ ಡೂ ದಟ್. ನೀವು ಬನ್ನಿ, ನೀವು ಶೋ ನೋಡುವಾಗ ಆ ಸೀಕ್ವೆನ್ಸ್ಗೆ ಹಿಂಗೆ ಕಣ್ಣು ಬಿಟ್ಟು ನೋಡಿಲ್ಲ ಅಂತಂದರೆ ಯು ಕ್ಯಾನ್ ಕ್ವಶನ್ ಮಿ ದಟ್. ಓಕೆ, ಡೈರೆಕ್ಟರ್ಸ್ 1 ಕ್ವಾಲಿಟಿ ನಿಮ್ಗೆ ಸರ್ಪ್ರೈಸ್ ಆಗಿದ್ದು? ಸ್ಯಾಡಿಸಮ್. ಅಷ್ಟೇ, ನನಗೆ ಉತ್ತರ ಗೊತ್ತಿದೆ. ಸ್ಯಾಡಿಸಮ್ ಇಸ್ ಮೈ ಮ್ಯಾನರಿಸಮ್. ಅವ್ನ ಟ್ಯಾಗ್ಲೈನ್ ಅದು, ಶಶಿಧರ್, ಸ್ಯಾಡಿಸಮ್ ಇಸ್ ಮೈ ಮ್ಯಾನರಿಸಮ್. ಓ ಮೈ ಗಾಡ್, ಟ್ಯಾಗ್ಲೈನ್ ಸಿಕ್ತು ನೋಡಿ ನಿಂಗೆ.
ಅದು ಅಲಾ ವೈಕುಂಠಪುರಂ ಟ್ಯಾಗ್ಲೈನ್ ಅದು. ಬಿಕಾಸ್ ಪೂಜಾ ಗಿಡ ಹೇಳ್ತಾರಲ್ಲ, ಸ್ಯಾಡಿಸಮ್ ಇಸ್ ಮೈ ಮ್ಯಾನರಿಸಮ್ ಅಂತ. ಎನಿವೆ, ಆಕ್ಟರ್ ಹೂ ಸ್ಕೇರ್ಡ್ ಯು ದ ಮೋಸ್ಟ್ ಆನ್ ಸ್ಕ್ರೀನ್. ಅರುಣ್ ಸರ್. ಹೌದಾ? ವಾವ್. ನಾನು ಸಾಯಿ ಕುಮಾರ್ ಅಂತ ಹೇಳ್ತೀರಾ ಅನ್ಕೊಂಡೆ. ಇಲ್ಲ ಸರ್, ಅದು ಈಸಿ ಇತ್ತು, ಇವೊಂದು ಸ್ವಲ್ಪ ಕಷ್ಟ ಆಯ್ತು ನಂಗೆ. ಓಕೆ. ಸೊ ರೀಟೇಕ್ ಆರ್ ಪರ್ಫೆಕ್ಟ್ ಇನ್ ಒನ್ ಟೇಕ್? ರೀಟೇಕ್ ಸರ್, ರೀಟೇಕ್. ರೀಟೇಕ್ ಆಗಿದೆ. ವೆರಿ ಫ್ರಾಂಕ್ಲಿ ಸೇಯಿಂಗ್, ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಹೇಳ್ಬಾರ್ದು. ಕರೆಕ್ಟ್ ಅಲ್ವಾ? ಇಲ್ಲಿ ಹೇಳಕ್ಕೆ ಒನ್ ಟೇಕ್ ರೀಟೇಕ್ ಆಗಿದೆ. It was a learning experience. ಎನಿವನ್ ಯು ಟೇಕ್. ಹೊಸದ್ ಮಾಡ್ತಿದೀವಿ. We need perfection, we retake. ಪರ್ಫೆಕ್ಷನ್, ಬಟ್ ರೀಟೇಕ್ ವಿತ್ ಪರ್ಫೆಕ್ಷನ್. ಸೈಲೆನ್ಸ್ ಆರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಾವ್ದು ಪವರ್ಫುಲ್ ಗಾರ್ಗಾದಲ್ಲಿ? Background score. ಬ್ಯಾಕ್ಗ್ರೌಂಡ್ ಸ್ಕೋರ್. ಓ ಮೈ. ಹೌದಾ? It's a musical journey, sir. ಥಿಯೇಟರ್ ಅಲ್ಲೇ ನೀವು ಟ್ರೈಲರ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡ್ಬಿಟ್ರೆ ಎಷ್ಟು ಜನ ಯಾರಿಗೂ BGM ಅಂತ ಕಮೆಂಟ್ ಹಾಕಿದ್ದಾರೆ. ಹೌದು, ಕರೆಕ್ಟ್. ಆಕ್ಚುಲಿ ದಟ್ಸ್ ಟ್ರೂ. ಅ ಮೊಮೆಂಟ್ ಆನ್ ದ ಸೆಟ್ ಯು ವಿಲ್ ನೆವರ್ ಫರ್ಗೆಟ್. ಕ್ಲೈಮ್ಯಾಕ್ಸ್ ಅದು. Not climax exactly, like ನಾನೊಂದು ಪೋರ್ಷನ್ ಇರುತ್ತೆ ಸರ್, ದ ಟಾಕಿ ಪೋರ್ಷನ್. ವೆನ್ ಅದು ಮುಗೀತು ಕಟ್ ಅಂತ ಅಂತೀನಿ, ಬಟ್ ನನ್ನ ಒಳಗಡೆ ಅದು ಕಟ್ ಆಗಿಲ್ಲ. ಸೊ ದ ಡೇ ಸ್ಟಾರ್ಟೆಡ್ ನಾವು ಅಂತ, ಅಂದರೆ ಸಿನಿಮಾ ಮುಗೀತು, ಎಸ್ ಐ ಫಿನಿಶ್ ದ ಶೂಟ್, ಎಲ್ಲ ಶೂಟ್ ಮುಗೀತು, ಕಟ್ ಅಂತ ಹೇಳಿದ್ದೀನಿ, ಬಟ್ ನನ್ನ ಒಳಗೆ ಅದು ಕಟ್ ಅಂತ ಅನ್ಸ್ತಾ ಇಲ್ಲ. ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಅಂದರೆ ಓಕೆ, ಮುಗ್ದೋಯ್ತಾ ಸಿನಿಮಾ ಇಲ್ಲಿಗೆ ಅಂತ, ಅದು ಫೀಲಿಂಗ್ ತಗೊಳಕ್ ಆಗ್ಲಿಲ್ಲ. ಎಮೋಷನಲ್. ಓಕೆ. ಗಾರ್ಗ ಒಂದು ಬಣ್ಣ ಅಂತಂದ್ರೆ ಯಾವ ಬಣ್ಣ? ಕೆಂಪು. ಬ್ಲ್ಯಾಕ್. ಓ ವಾವ್, ನೋಡಿ, ಎರಡು ಕಾಂಟ್ರಾಸ್ಟ್ ಆನ್ಸರ್. ಕೆಂಪು, ಇಟ್ಸ್ ಬ್ಲಡ್, ಇಟ್ಸ್ ಡಾರ್ಕ್. ಫಾರ್ ಯು ಯಾಕೆ ಬ್ಲ್ಯಾಕ್? ದ ಲ್ಯಾಂಡ್ ಆಫ್ ಶಾಡೋಸ್. ಓಕೆ. ಗಾರ್ಗ ಒಂದು ಶಬ್ದ ಅಂತಂದ್ರೆ ವಾಟ್ ವುಡ್ ಇಟ್ ಬಿ? ವೈಬ್ರೇಷನ್. ಶಬ್ದ ಕಂಪ್ಲೀಟ್ ಸೈಲೆನ್ಸ್ ಇದ್ದಾಗ ಒಂದು ಸೌಂಡ್ ಸೌಂಡ್, ಆ ವೈಬ್ರೇಷನ್ ಇರುತ್ತೆ. ದಟ್ ಸೌಂಡ್ ಇಸ್ ಗಾರ್ಗ. ದಟ್ ಸೌಂಡ್ ಇಸ್ ಗಾರ್ಗ. ಅಂದ್ರೆ ಬೇಸಿಕ್ಲಿ ಒಂದು ಬುದ್ಧಿಸ್ಟ್ ಒಂದು ಇದು ಬರುತ್ತೆ ಗೊತ್ತಾ? ಒಂದು ಅಲ್ಲ, ಸಿ ದಟ್ ಇಸ್ ಅ ಡಿಫರೆಂಟ್. ದಟ್ ಇಸ್ ಡಿಫರೆಂಟ್. ಕಂಪ್ಲೀಟ್ ಸೈಲೆನ್ಸ್ ಇರುತ್ತೆ ಸರ್, ಆದ್ರೂ ಭಯ ಆಗ್ತಾ ಇರುತ್ತೆ, ಏನೋ ಸೌಂಡ್ ನಂಗೆ ಕೇಳಿಸ್ತಾ ಇದೆ ಅಂತ, ಆದ್ರೆ ಆ ಸೌಂಡ್ ಬರ್ತಾ ಇರಲ್ಲ. ದಟ್ ಸೌಂಡ್ ಇಸ್ ಗಾರ್ಗ. ಸೈಲೆನ್ಸ್, ಅದೇನೋ ಹೇಳ್ತಾರಲ್ಲ, ಸೈಲೆನ್ಸ್ ಇಸ್ ಮೋರ್ ಫಿಯರ್ಫುಲ್ ಅಂತ. Yeah. ದಟ್ ಇಸ್ ಇಟ್. ದಿಸ್ ಐ ನೋ ದಿ ಆನ್ಸರ್, ಬಟ್ ಸ್ಟಿಲ್ ಒಂಥರ ಕೇಳ್ತಾ ಇದ್ದೀನಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆರ್ OTT? ಅಬ್ಸಲ್ಯೂಟ್ಲಿ ಥಿಯೇಟರ್ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್. ಐ ನೋ ದಿ ಆನ್ಸರ್, ಅದಕ್ಕೆ ಕೇಳಿದೆ. ಅಂದ್ರೆ ಏನಕ್ಕೆ ಅಂದ್ರೆ ಸರ್, ಡಾಲ್ಬಿ ವಿಷನ್ ಈಗ ನಮ್ದು AMB ಬಂತಲ್ಲ, ಈಗ AMB ಸಿನಿಮಾ ಅದರಲ್ಲಿ 500 ಸೀಟಿಂಗ್ ಕೆಪಾಸಿಟಿ ಇದು ಒಂದು ಥಿಯೇಟರ್ ಇದೆ. ಅದು ಆಕ್ಚುಲಿ ಕ್ಲೋಸ್ಡ್ ಆಗಿದೆ ಈಗಲೂ. ಯಾಕೆ ಓಪನ್ ಆಗಿಲ್ಲ? ಏನಕ್ಕೆ ಅಂತ ಅಂದ್ರೆ ಅದಕ್ಕೆ ಒಂದು ಕಂಟೆಂಟ್ ಇದೆ, ಅದು ಕ್ವಾಲಿಟೀಸ್ ಮ್ಯಾಚ್ ಮಾಡಬೇಕು. ಓ, ಅದು ಮ್ಯಾಚ್ ಮಾಡಿದ್ರೆ ಮಾತ್ರ ಓಪನ್ ಆಗೋದು. ಅಂಡ್ ದಟ್ ಅನ್ನಪೂರ್ಣ ಸ್ಟುಡಿಯೋ ಇಂದ ಹೈದರಾಬಾದ್ ಇಂದ ವಿ ಗಾಟ್ ಅ ಕಾಲ್, ಪ್ಲೀಸ್ ಪ್ಲೇ ಗಾರ್ಗಾ ದೇರ್ ಅಂತ. ಓ, ಸಿ ದಿಸ್ ಶುಡ್ ಬಿ ಯುವರ್ ಪ್ರಮೋಷನಲ್ ಟೂಲ್. ಎಕ್ಸಾಕ್ಟ್ಲಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಯಾಕೆ ಅನ್ನೋದಿದೆಯಲ್ಲ, ಇಫ್ ದ ಡಾಲ್ಬಿ ವಿಷನ್ ಸಿನಿಮಾಸ್ ಇಲ್ಲಿವರೆಗೂ ಯಾರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಇಫ್ ಯು ಕಮ್ ಟು AMB, ಯು ವಿಲ್ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ದ ಸೌಂಡ್. ಡಾಲ್ಬಿ ಅಟ್ಮಾಸ್ ಕೇಳಿದ್ರೆ ಓನ್ಲಿ ಸೌಂಡ್ ಅಂತ. ದಿಸ್ ಇಸ್ ದ ಫಸ್ಟ್ ಟೈಮ್ ಡಾಲ್ಬಿ ವಿಷನ್ ಅಂತ ಬಂದಿರೋದು. And it's the South Asia's biggest theatre. If you ask me, if you're doing a premiere show, you have to do it there. Of course, and you're invited for ಫೋರ್ತ್. Okay. Audience reaction you're most curious about? ಹಬ್ಬ ಅಂತ ಬರಬೇಕು ಸರ್. Nice. ಬರ್ತಾರೆ, ಯಾಕಂದರೆ ನಾನು ಹೇಳ್ದಂಗೆ ಇಟ್ ಇಸ್ ಅ ಕಂಪ್ಲೀಟ್ ಸಿನಿಮಾ. ಅಂದರೆ ಸಿನಿಮಾ ಈಸ್ ದ ಹೀರೋ, ಸ್ಟೋರಿ ಈಸ್ ದ ಹೀರೋ. ವೆನ್ ಸ್ಟೋರಿ ಈಸ್ ದ ಹೀರೋ, you are not concentrating on one person or one build up or one shot or something. It's complete package. Super. One thing audience should not miss in Garga? ಸರ್, ದ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ತೀನಿ. ದ ಗಾರ್ಗಾ ಅನ್ನೋ ಒಂದು ಊರು ಅಂತ ಹೇಳ್ತಾ ಇದೀನಲ್ಲ, ಆ ಊರಲ್ಲಿ ಒಳಗಡೆ ಬಂದು ಆ ಒಂದು ಗಾರ್ಗಾ ಟ್ರಾನ್ಸ್ ಇದೆಯಲ್ಲ, ಆ ಗಾರ್ಗಾ ಟ್ರಾನ್ಸ್ನ ಅವ್ರು ಮಿಸ್ ಮಾಡ್ಕೋಬಾರ್ದು. ಬಿಕಾಸ್ ಥಿಯೇಟ್ರಿಂದ ಬಂದಮೇಲೆ ಅರ್ಧ ಗಂಟೆ ಆ ಟ್ರಾನ್ಸಲ್ಲಿ ಇರ್ತಾರೆ ಅವರು. ಸೂಪರ್. ಗಾರ್ಗಾ ಆದಮೇಲೆ ಒಬ್ಬ ಆರ್ಟಿಸ್ಟ್ ಆಗಿ ಏನು ಚೇಂಜ್ ಆಯಿತು ಲೈಫಲ್ಲಿ? ಯಾವತ್ತು ಕತೆ ಹೀರೋ ಆಗಿರೋ ಸಬ್ಜೆಕ್ಟ್ಸ್ನ ಚೂಸ್ ಮಾಡಬೇಕು, ನಾಟ್ ಅ ಹೀರೋ ಸೆಂಟ್ರಿಕ್ ಸಬ್ಜೆಕ್ಟ್ಸ್ ಅಂತ ಅನಿಸ್ತು. ಅದಾಗ್ತಿದ್ದಂಗೆ ಒಂದಷ್ಟು ಕತೆಗಳು ಬಂತು. ಎಲ್ಲ ಬಂದಾಗ, ಸಾರ್ ನೀವು ಹಂಗೆ ಬರ್ತೀರಾ, ಸಾರ್ ನೀವು ಹಿಂಗೆ ಬರ್ತೀರಾ, ನಿಮ್ಮ ಕ್ಯಾರೆಕ್ಟರ್ ಅದು ಸರ್ ಅಂದ್ಬೇಡಪ್ಪ. ಕತೆ ವೆನ್ ದ ಸ್ಟೋರಿ ಈಸ್ ಹಿಟ್, ಸಿನಿಮಾ ಖಂಡಿತ ಹಿಟ್ ಆಗುತ್ತೆ. ಒಬ್ಬ ಆರ್ಟಿಸ್ಟ್ ಅದ್ರೊಳಗಡೆ ಆರ್ಟಿಸ್ಟು ಹಿಟ್ ಆಗ್ತಾನೆ. ಅರುಣ್ದು ಇಂಟ್ರೊಡಕ್ಷನ್ ಸೀನ್ ತೆಗಿಬೇಕಾದ್ರೆ ಪೀಪಲ್ ವೆರ್ ಸೋ ಎಕ್ಸೈಟೆಡ್. ಅಂದರೆ ನನ್ನ ಟೀಮ್ ಎಲ್ಲರೂ, ಓ ಇವತ್ತು ಹೀರೋದು ಶಾರ್ಟ್ ಇರ್ತದೆ, ಕೂಲ್ ಬೋ, ಇಟ್ಸ್ ಜಸ್ಟ್ ಅ ಸೀನ್, ಯಾವುದು ಎಕ್ಸಾಜುರೇಟ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಬಂದು ಅಂದರೆ ಸುಮ್ಮನೆ ತುರ್ಕಿಲ್ಲ ಸರ್. ಹಿಂಗೆ ಇವಾಗ ಪ್ರೊಡ್ಯೂಸರ್ ಮಗ ಅಂತ ಅಂದ್ಬಿಟ್ಟು ಅವ್ನ ಹಂಗೆ ಇಲ್ಲ,
ಕತೆಗೆ ಏನ್ ಬೇಕೋ ಅದು ಅದು ಮಾತ್ರ. ಟ್ರೇಲರ್ ನೀವು ನೋಡಿರ್ಬೋದು ಸರ್, ಯಾ ಎಷ್ಟು ಶಾರ್ಟ್ಸ್ ಇದಾನೆ ಸರ್ ಅರುಣ್? ಆಕ್ಚುಲಿ ವೆರಿ ಫ್ಯೂ. ನಾನು few. ಫಸ್ಟ್ ಹುಡುಕ್ತಾ ಇದ್ದೀನಿ ಅರುಣ್ ಅಂತ ಎಲ್ಲೋ ಮಧ್ಯದಲ್ಲೋ ಎಲ್ಲ. ಇಟ್ಸ್ ಅ ಸ್ಟೋರಿ ಓರಿಯೆಂಟೆಡ್ ಫಿಲ್ಮ್ ಸರ್. ಕರೆಕ್ಟ್. ಸ್ಟೋರಿನೇ ಗುಡ್ ದಟ್ ಯು ಡಿಡ್ ಅಲ್ಲ, ಗುಡ್ ಅಂತ ಹೇಳಕ್ಕಾಗಲ್ಲ. ಸಿ ಅದು ಹಾಗಂತ ಅವ್ರು ತಪ್ಪು ಅಂತ ಹೇಳೋದಿಲ್ಲ. ಬಟ್ ಈಗ ಒಂಥರ ಅರುಣ್ ದ ಸ್ಟೋರಿ ನೀಡ್ಸ್ ವಾಟ್ ಸ್ಟೋರಿ ನೀಡ್ಸ್ ಟ್ರೇಲರ್ ಹಂಗಿರ್ಬೇಕು, ವಾಟ್ ಸ್ಟೋರಿ ನೀಡ್ಸ್ ಸಿನಿಮಾ ಒಂಥರ ಹಂಗಿರ್ಬೇಕು. ಇಂಟ್ರೊಡ್ಯೂಸಿಂಗ್ ಅರುಣ್ ಅಂತೆಲ್ಲ ಹಾಕ್ಬಿಟ್ಟು ಕಾಲಿಂಗ್ ಇಟ್ಟು ಧೂಳೆಲ್ಲ ನಾನ್ ಹೊಡೆದು. ಅಯ್ಯೋ ಸರ್ ಅದನ್ನ ಯಾರಾದ್ರೂ ಸರ್ ಹೇಳಿದ್ರೆ ಸಿನಿಮಾಲು ನನಗೆ ಹೊರಟೋಗುತ್ತೆ. ನೀವು ನಂಬರ್ 2 minutes ಟ್ರೇಲರ್ ಅಲ್ಲ, ಸಿನಿಮಾದಲ್ಲೂ ಇಂಟ್ರೊಡ್ಯೂಸಿಂಗ್ ಅರುಣ್ ಅಂತ ಹಾಕಿಲ್ಲ. whom we are to introduce? If you are an artist, people will accept, otherwise we'll go home. ಅದೇ ಸರ್ ನೀವು ಇವಾಗ ಹೇಳಿದ್ರಲ್ಲ ಅಪ್ಪಾಜಿ, ಅದು ಹಿಂಗೆ ಕಾಲಿಟ್ಟಿದ ತಕ್ಷಣ ಧೂಳು ಅದು ನಾನು ಮಾಡ್ಕೊ ನನಗೆ ಆ ಶೋಕಿ ಇದ್ರೆ ನನ್ನ ಟೋಟಲ್ ಸೆಟಪ್ ಇದೆ ನನ್ನ ಹತ್ರ ಕ್ಯಾಮ್ರಾದು. ನಾನು ಮಾಡ್ಕೊಂಡು ನಾನು ಯೂಟ್ಯೂಬ್ಗೆ ಹಾಕೊಂತೀನಿ, ನಾನು ರೀಲ್ಸ್ ಮಾಡ್ಕೊತೀನಿ. ಸಿನಿಮಾ ಜನ ಬರೋದು ನನ್ನ ಧೂಳು ಎತ್ತಕ್ಕೆ, ನನ್ನ ಕಾಲು ನೋಡೋಕ್ಕೆ ಅಲ್ಲ, ಕತೆ ನೋಡಕ್ಕೆ ಬರೋದು. ಶೋಕಿ ನೋಡೋಕ್ಕೆ ಯಾಕೆ ಬರ್ತಾರೆ? ನಿಜ, ಐ ಅಗ್ರಿ. ಓಕೆ, ಒನ್ ಕನ್ನಡ ಫಿಲಮ್ ದಟ್ ಇನ್ಸ್ಪೈರ್ಡ್ ಯು ವೈಲ್ ಮೇಕಿಂಗ್ ಗಾರ್ಗ. KGF. ಓಕೆ, ಲಾಸ್ಟ್ ಮೆಸೇಜ್ ಟು ದಿ ಆಡಿಯನ್ಸ್ ಇನ್ ಒನ್ ಲೈನ್. ಅದು ಅವ್ನು ಕರೆಕ್ಟಾಗಿ ಹೇಳ್ತಾನೆ ನೋಡಿ. ಸರ್ ನಾನು ಹೇಳೋದು ಒನ್ ಲೈನ್, ಅಂದರೆ ಈಗ ಎಲ್ಲರೂ ಹೇಳ್ತೀವಿ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ, ಆಗ್ಲಿಂದ ಕಾನ್ವರ್ಸೇಷನ್, ನಾವು ಹಿಂಗೆ ಕಷ್ಟ. ಫರ್ಗೆಟ್ ಆಲ್ ದೋಸ್ ಥಿಂಗ್ಸ್. ವಾಚ್ ದ ಟ್ರೇಲರ್. ಸಿನಿಮಾ ಇಷ್ಟ ಆಯ್ತಾ ಅಂದರೆ ಟ್ರೇಲರ್ ಇಷ್ಟ ಆಯ್ತಾ, ಸಿನಿಮಾಗೆ ಬನ್ನಿ. ಸಿನಿಮಾಗೆ ಬಂದಮೇಲೆ ಟ್ರೇಲರ್ ಇಷ್ಟ ಆಗಲಿಲ್ವಾ ಅಂದರೆ ಸಿನಿಮಾ ಇಷ್ಟ ಆಗಲಿಲ್ವಾ, I'll give my number, sir. Call me and fuck me. ಒಂದೇ ಮಾತಲ್ಲಿ ಇಷ್ಟ ಆಯ್ತಾ, ಡೈರೆಕ್ಟಾಗಿ ಹೇಳಿ. ಇಷ್ಟ ಆಯ್ತಾ, ಇನ್ನೊಬ್ಬನ ಕರ್ಕೊಂಡು ಸಿನಿಮಾ ತೋರಿಸಿ. ಅವ್ನು ಸ್ಟೇಜ್ ಮೇಲೆ ನಂಬರ್ ಹೇಳ್ದಮ್ಮ. ನಾನು ಮೊನ್ನೆ ಈ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಐ ಟೋಲ್ಡ್ ಮೈ ನಂಬರ್, ಇಲ್ಲೂ ಹೇಳ್ತೀನಿ, 9902066668. ಫೋನ್ ಮಾಡಿ ಬೈರಿ ಸರ್, ಇಷ್ಟ ಆಯ್ತಾ, ಇನ್ನೊಬ್ಬನ ಕರ್ಕೊಂಡೋಗಿ ಸಿನಿಮಾ ತೋರಿಸಿ. ಇಷ್ಟೇ ಸರ್. ಅರುಣ್, ಸೇಮ್ ಥಿಂಗ್ ಸರ್. ಅಂದರೆ ಯು ಆರ್ ಕಮಿಂಗ್ ಫಾರ್ ಅ ಮೂವಿ ಆ್ಯಂಡ್ ಫಾರ್ ಅನ್ ಎಂಟರ್ಟೈನ್ಮೆಂಟ್. ನೀವು ಆಚೆ ಹೋಗುವಾಗ ಅಯ್ಯೋ ನಮ್ಮನ್ನು ಯಾಕಪ್ಪ ಬಂದ್ವಿ ಅನ್ನೋ ಫೀಲ್ ಬಂತಾ, ತೊಗೊಂಡು ಹೊಡೀರಿ. ಐ ಲೈಕ್ ದ ಕಾನ್ಫಿಡೆನ್ಸ್ ಇನ್ ಬೋತ್ ಆಫ್ ಯು. ತೊಗೊಂಡು ಹೊಡೀರಿ ಸರ್. ದಟ್ಸ್ ದ ಟ್ರಾವೆಲ್ ವಿ ಹ್ಯಾವ್ ಡನ್ ಇನ್ ಗಾರ್ಗ. ಅಂಡ್ ಮತ್ತೆ ಎಲ್ಲೋ ಇಂಜಿನಿಯರಿಂಗ್ ಡಾಕ್ಟರ್ ಮುಗಿಸ್ಕೊಂಡು ಡೈರೆಕ್ಟರ್ ಆಗಿರೋರಲ್ಲ ಸರ್. ನಾವು BSc ಇನ್ ಆನಿಮೇಷನ್ ಮಾಡಿ, MSc ಇನ್ ಫಿಲ್ಮ್ ಮೇಕಿಂಗ್ ಮಾಡಿ, ನೀನಾಸಮ್ ಮಾಡಿ, ಎಲ್ಲ ಮಾಡಿ ಸಿನಿಮಾ ಮಾಡಿದ್ದೀವಿ ಅಂದಾಗ ಅದು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂದ್ರೆ ವೈ ವಿ ಆರ್ ಫಿಟ್ ಹಿಯರ್? fucking go and do some other job ಅನ್ನೋದು ಈಸಿ ಅಲ್ವಾ ಸರ್? ಒನ್ ವರ್ಡ್ ಆನ್ಸರ್. ಸಿಂಪಲ್ ಸರ್. ನೀವು ಆಡಿಯನ್ಸ್ ಕೇಳೋದು ಒಂದು ಮಾತು, ಬಂದು ಇಷ್ಟ ಆಗಿಲ್ಲ, ನಂದು 2 ಅವರ್ ವೇಸ್ಟ್ ಆಯ್ತಪ್ಪ, ನನಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿಲ್ಲ ಅಂದರೆ ತೊಗೊಂಡು ಹೊಡೀರಿ. ಏನು ತೊಗೊಂಡ್ಬೇಕಾದ್ರೆ ಹೊಡಿಲಿ ಸರ್. ಸಿಂಪಲ್, ವೆರಿ ಸಿಂಪಲ್. ನಿಮ್ಗೆ ಏನು ಬೇಕು ನೀವು ಇವಾಗ ಆಡಿಯನ್ಸ್ ಸಿನಿಮಾಗೆ ಯಾಕೆ ಬರ್ತಾರೆ ಸರ್? ನಾನು ಯಾಕೆ ಸರ್ ಸಿನಿಮಾಗೆ ಹೋಗ್ತೀನಿ? ಒಂದು ಫ್ಯಾನ್ ಮೂಮೆಂಟ್ಗೆ ಹೋಗ್ತೀನಿ. ಓಕೆ, ಫ್ಯಾನ್ ಮೂಮೆಂಟ್ಗೆ ಹೋಗಿಲ್ಲ ಅಂತಂದರೆ ಯಾರೋ ಒಂದು ಚೆನ್ನಾಗಿದೆ ಅಲ್ಲಿ ಹೋದಾಗ ಒಂದು ನಗುನೋ ಇಲ್ಲ ಒಂದು ಥ್ರಿಲ್ಲೋ ಒಂದು ಎಕ್ಸ್ಪೀರಿಯನ್ಸ್ಗೆ ಹೋಗ್ತೀನಿ, ಒಂದು ಸೌಂಡಿಂಗು, ಇದು ಯಾವುದು ಚೆನ್ನಾಗಿಲ್ಲ ಅಂದರೆ ನನಗೆ ಬೇಜಾರಾಗೋದು. ಸರ್ 200 ರೂಪಾಯಿ ಕೊಟ್ಟು ಹೋಗಿರ್ತೀನ, 200 ರೂಪಾಯಿ ನಾನು ಸಾಯಂಕಾಲ ದುಡಿತೀನಿ ಸರ್. ಬಟ್ ಆ 2 ಅವರ್ ದುಡಿಯೋಕ್ಕಾಗುತ್ತೆ ಸರ್ ವಾಪಸ್ ಒಬ್ಬ ಆಡಿಯನ್ಸ್ ಕೈಲಿ? ಆಗಲ್ಲ. ಯಾವಾಗ ನೀನು 2 ಅವರ್ ನಾನು ವೇಸ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ನಾನು ಕೊಡಿ, ನೋ ಪ್ರಾಬ್ಲಮ್. ಇಷ್ಟ ಆದ್ರೆ ನಾನು ಹೇಳೋದು ಸೇಮ್, ನಾನು ಈ ತರ ಹೇಳ್ತಾ ಇದ್ದೀನಿ ಅಂದಾಗ ಇಷ್ಟ ಆದಾಗ ನಂದು ಒಂದು ಡಿಮ್ಯಾಂಡ್ ಇದೆ ನಿಮ್ಮ ಕಡೆಯಿಂದ, ನೀವು ಇನ್ನೊಬ್ಬನ ಕರ್ಕೋಗಿ ಇನ್ನೊಂದ್ಸರಿ ಸಿನಿಮಾ ತೋರಿಸಿ. ಇಷ್ಟ. ಇದು ಪ್ರೋಮೋದಲ್ಲಿ ಹಾಕ್ತೀನಿ ಶಶಿ. 9902066668. ದಿಸ್ ಇಸ್ ಮೈ ನಂಬರ್. ಇದ್ರಲ್ಲಿ ನಿಮ್ಗೆ ಕಾಲ್ ಮಾಡಿರೋದು. ಐ ಆಮ್ ನಾಟ್ ಫೇಕಿಂಗ್ ಇಟ್. Of course you have called me. I know. How was the experience coming to this show? Oh my God, you are a legend sir. Hey, ಇಲ್ಲ ಹೇಳ್ಬೇಕಂದ್ರೆ ನಾಟ್ ಫೇಕಿಂಗ್ ಇಟ್. ಈಗ ಮಾತಾಡ್ತಾ ಇದೀವಲ್ಲ, ನಾನು ಇಂಟರ್ವ್ಯೂ ಕೂತಿದ್ದೀನಿ ಅಂತ ಅನ್ಸ್ತಲ್ಲ ಸಿನಿಮಾ ಬಗ್ಗೆ. ವಿ ಆರ್ ಟಾಕಿಂಗ್ ಲೈಕ್ ವಿ ಆರ್ ಸಿಟಿಂಗ್ ಇನ್ ಅ ಪೋರ್ಟಿಕೋ ಹ್ಯಾವಿಂಗ್ ಅ ಕಾಫಿ ಅಂಡ್ ಟಾಕಿಂಗ್ And we are having a coffee also. and we are having a coffee and a very good coffee. Thank you. ಓಕೆ, ಅದೇನಾಗುತ್ತೆ, ವಿ ಶುಡ್ ನಾಟ್ ಫೀಲ್ ಲೈಕ್ ಓಕೆ ನಾವು ಓಕೆ ಆ ಸಿನಿಮಾ ಏನಾಯ್ತು ಅದೇ ಹೆಂಗಾಯ್ತು. ನೋ ಸರ್, ಅದೇನಂತಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಮಾತಾಡ್ತಿದ್ದೀವಿ. ವೆನ್ ಎಕ್ಸ್ಪೀರಿಯನ್ಸ್ ಸೇಮ್ ಥಿಂಗ್ ಇನ್ ಫಿಲಮ್ ಆಲ್ಸೋ. ನಾವು ಬುದ್ಧಿವಾದ ಹೇಳಕ್ ಹೋದ್ರೆ ಯಾರು ನೋಡಲ್ಲ. ಜನಕ್ಕೆ ಏನು ಬೇಕು? ಎಂಟರ್ಟೈನ್ಮೆಂಟ್ ಬೇಕು, ಡೀಸೆಂಟ್ ಆಗಿರೋ ಒಂದು ಎಂಟರ್ಟೈನ್ಮೆಂಟ್ ಬೇಕು ಸರ್. ಮೆಸೇಜ್ ಕೊಡಕ್ಕೆ ಬುದ್ಧಿಗಳೆಲ್ಲಕ್ಕೆ ಸುಮಾರು ಜನ ಪೊಲಿಟಿಷಿಯನ್ಸ್ ಸ್ವಾಮೀಜಿಗಳು ಉಟ್ಕೊಂಡ್ಬಿಟ್ಟವ್ರೆ. ಮೈಕ್ ಸಿಕ್ದಾಗೆಲ್ಲ ಬುದ್ಧಿ ಹೇಳೋದು, ಮೆಸೇಜ್ ಎಲ್ಲ ಸ್ಟಾರ್ಟ್ ಮಾಡೋದು. ಸಿನಿಮಾ ಎಂಟರ್ಟೈನ್ಮೆಂಟ್ ಸರ್. ಅಲ್ಲ ಸುಮ್ಮನೆ ನಾವು ಹುಟ್ಟಿಸಿದ ಅಪ್ಪ ಅಮ್ಮನ ಮಾತೇ ಕೇಳಲ್ಲ. ಸಿನಿಮಾಗೆ ಬಂದು ನಾವು ಕೇಳ್ತೀವ? ಖಂಡಿತ ಇಲ್ಲ. ಇಲ್ಲ. ಇವಾಗ 200 ರೂಪಾಯಿ ಕೊಡ್ತಾ ಇದೀನಿ, ನಕ್ಸು ಅಳ್ಸು ಇಲ್ಲ ಎದುರ್ಸು, ಏನೋ ಮಾಡು. ನಾನು ಬಂದು ಜಗತ್ತು ಹಿಂಗಿರ್ಬೇಕು, ನಾವು ಹಿಂಗಿರ್ಬೇಕು, ವರ್ಕ್ ಆಗಲ್ಲ. ಪ್ರೀಚಿ ಆಗಕ್ ಹೋಗ್ಬಾರ್ದು. ಪ್ರೀಚಿ ಆದ್ರೂ ಕೂಡ ಅದು ಪ್ರೀಚಿ ಮಾಡಿದೀವಿ ಅಂತ. ಇವಾಗ ಮಾರ್ಕಲ್ಲೂ ಕೂಡ ಸುದೀಪ್ ಸರ್ ಏನಂತಾರೆ, ದಮ್ ಹೊಡೆಯೋದು ಕಮ್ಮಿ ಮಾಡಬೇಕು ಅಂತಾರೆ. ದಮ್ ಹೊಡೆಯೋದು ನಿಲ್ಸ್ಬೇಕು ಅನ್ನಲ್ಲ ಅಂತ ಹೇಳೋದು, ಕಮ್ಮಿ ಮಾಡಕ್. ಸಿಂಪಲ್. ಈಗ ಉಪ್ಪಿ ಸರ್ ಹೆಂಗ್ ಹೇಳೋರು,
ಉಪ್ಪಿ ಸರ್ ಎಷ್ಟು ಪ್ರೀತಿ ಹೇಳೋದು, ತಗೋ ಚಪಾಳೆ ಹೊಡಿ ಇಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟು ಪ್ರೀತಿ ಅನ್ಸುತ್ತೆ ಅದು. ಬಿಡೋದು ಎಷ್ಟು ಕಾಮಿಕಲ್ ಆಗಿ And we clap for that, sir. ನಮ್ ದೇಶದ ಜನ, ನಮ್ ದೇಶದ ನೋಡ್ರಿ, ನಮ್ ದೇಶ ನಾನು ಅದೇ ದೇಶದವನು ವಿಸಿಲ್ ಹೊಡಿತಾ ಇದ್ದೀನಿ. ಬೇಸಿಕ್ಲಿ ನಮ್ಗೆ ಹೇಳ್ತಾ ಇದಾರೆ ಗುರು ಅಂತ. ನಮ್ಮ ಬಾಸ್ ಹೊಡೆದ್ರೆ ಹುಯ್ಯ ಅಲ್ಲೇ. ಬಟ್ ಎನಿವೆ ಜೋಕ್ಸ್ ಅಸೈಡ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ಸಿನಿಮಾ ಬಿಡುಗಡೆ ಮಾಡ್ತಿದ್ದೀರಾ, ಅದೇ ಒಂದು ದೊಡ್ಡ ಮೈಲಿಗಲ್ಲು. ನಾನು ಹೇಳ್ತಾ ಇದ್ದೀನಿ, ಅನುಭವದಿಂದ ಹೇಳ್ತಾ ಇದ್ದೀನಿ. ಸಿನಿಮಾನ ಒಂದಾದ್ಬಿಟ್ರೆ ಆ ಸಿನಿಮಾನ ರಿಲೀಸ್ ಮಾಡೋದಿರುತ್ತಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಎವರ್ ಸಕ್ಸಸ್ ಎನಿ ಪರ್ಸನ್ ಕ್ಯಾನ್ ಹ್ಯಾವ್. ಎಸ್ಪೆಷಲಿ ಡೈರೆಕ್ಟರ್ ಆಗಿ ಒಂದು ಚೊಚ್ಚಲ ಸಿನಿಮಾ ಮಾಡ್ತಿದ್ದೀರಾ ಅಂತಂದ್ರೆ ದಿಸ್ ಜರ್ನಿ. ಸರ್ ನೀವು ಹೇಳ್ದಾಗ ನೋಡಿ ನಂಗೆ ಹೆಂಗೆ ಹೇಳ್ತು. ಲಿಟ್ರಲಿ ಸರ್, ನೋಡಿ ಸರ್, Literally. ಲಿಟ್ರಲಿ ಅಂದ್ರೆ this is the dream, sir. ಕರೆಕ್ಟ್. ಅಂದ್ರೆ ಸಿ ಸಕ್ಸಸ್, ನಾನು ಅದನ್ನೇ ಹೇಳಲ್ಲ, ನಾನು ಬಂದ್ರೆ ಸಿನಿಮಾ ಮಾಡಕ್ಕೆ ಇಷ್ಟಪಟ್ಟಿಲ್ಲ, ಫೋನ್ ಮಾಡಿ ಬೈತೀರಾ, ಐ ಟೇಕ್ ಯುವರ್ ಇನ್ಪುಟ್ಸ್, ನೆಕ್ಸ್ಟ್ ಫಿಲ್ಮ್ ಐ ಮೇಕ್ ಶೋರ್ ಯು ಲೈಕ್ ಇಟ್. 100%. ದಟ್ಸ್ ವೈ ಐ ಆಮ್ ಸೋ ಓಪನ್ ಟು ದ ಆಡಿಯನ್ಸ್. ಅಪ್ಪಾಜಿ, ಇದೇ ಫೀಲ್ಡಲ್ಲಿ ಇರೋದ್ರಿಂದ ನಾನು ತುಂಬ ಜನ ಡೈರೆಕ್ಟರ್ಸ್ನ ನೋಡಿದ್ದೀನಿ, ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಬಂದಿನಿ, ಈಗಲೂ ನೋಡಿದ್ದೀನಿ. ಬಟ್ ಒನ್ ಥಿಂಗ್ ವಾಟ್ ಐ ವಾಂಟ್ ಟು ಟೆಲ್ ಅಬೌಟ್ ಹಿಮ್ ಇಸ್ he has gone overboard and done things for this film. Superb. That's why I am sitting in this chair, sir. Superb. He has gone overboard. ಕೆಲವು ವಿಷಯಗಳು ಹೇಳಕ್ಕೂ ಆಗಲ್ಲ ನಾವು. That will be like very ಒಂಥರ ಕೋಟ್ ಮಾಡ್ತಾ ಇದೀವಿ ಅನ್ನಂಗ ಅನ್ನೋ ಆಗುತ್ತೆ. We don't want that. You come to the theaters, take the experience. ಅಲ್ಲ ಕರೆಕ್ಟ್, Do ದಟ್ ಈಸ್ ವಾಟ್ ಪೀಪಲ್ ಸೇ. ನೋ, ಐ ಶುಡ್ ನಾಟ್ ಸ್ಪೀಕ್, ಮೈ ವರ್ಕ್ ಶುಡ್ ಸ್ಪೀಕ್. ಸೊ Exactly. ನಾನು ಏನು ಮಾತಾಡಬೇಕಾಗಿದೆಯೋ, ಈಗ ಸಿನಿಮಾ ಪ್ರಮೋಷನ್ಗೆ ಏನು ಬೇಕೋ ಅವಶ್ಯಕತೆ ಇದು ಅಷ್ಟಿರುತ್ತೆ. Sir, it's like we are sharing an experience. ಕರೆಕ್ಟ್. If they like the experience, okay, ಏನೋ ಅನ್ಸ್ತು ಇಲ್ಲಿ ಇವ್ನ ಮಾತಲ್ಲಿ, ಹೋಗ್ತೀನಿ ಟ್ರೈಲರ್ ನೋಡ್ತೀನಿ, ಹೌದು ಅವ್ನು ಹೇಳಿದ್ ಇಲ್ಲಿತ್ತು, ಸಿನಿಮಾಗೆ ಹೋಗ್ತೀನಿ, ಕರೆಕ್ಟ್ ಗುರು, ಬಾ ಗುರು, ಒಬ್ಬ ಒಳ್ಳೆ ಹುಡುಗ ಸಿನಿಮಾ ಮಾಡಿದಾನೆ, ಅಷ್ಟೇ. ಇಷ್ಟ ಇಲ್ವಾ ನಂಬರ್ ಹೇಳಿದ್ದೀನಿ ತಾನೆ, ನಾನು ನಮ್ಮ ಮಗನೇ ಅಲ್ಲಿ ಕೂತ್ಕೊಂಡು ಏನ್ ನೀನ್ ಮಾತಾಡಿದ್ದು ಅಂದ್ಬಿಟ್ಟು ಫೋನ್ ಮಾಡಿ. ಅಲ್ಲ ಆಮೇಲೆ ಸದ್ಯ ನಿಮ್ಮನೆಗೆ 100 ಬಿರಿಯಾನಿನ ಕ್ಯಾಶ್ ಆನ್ ಡೆಲಿವರಿಗೆ ಪಾರ್ಸಲ್ ಮಾಡಿದ್ರೆ ಯಾರ್ದು ಆಯ್ತಲ್ಲ ಇವಾಗ ಗೊತ್ತದು. ಹೌದು. ಇಲ್ಲ ಸರ್, ಏನ್ ಮಾಡ್ಬಿಟ್ರೆ? ರಾಜಾ ಸಾಬ್ದು ಸಿನಿಮಾ ಟ್ರೈಲರ್ ಹಾ, ಫಂಕ್ಷನ್ ರಾಜಾ ಅಲ್ಲಿ ಇದೇ ಸಾಬ್ದು. ಡೈರೆಕ್ಟರ್ ಹೇಳಿದ್ರು, ನಂಬರ್ ಕೊಟ್ಟುಬಿಟ್ಟು, ಅದಕ್ಕೆ ನಂಬರ್ ಕೊಡ್ಲಿಲ್ಲ ಅವರು, ನಿಮ್ಗೆ ಆಗ್ಲಿಲ್ವಾ ನನ್ನ ಮನೆ ಅಡ್ರೆಸ್ ಕೊಟ್ಟುಬಿಟ್ಟು ಅಂತ ಹೇಳಿದ್ರು. ಸೊ ಹೇಳ್ಬಿಟ್ಟು ಸಿನಿಮಾ ಇಷ್ಟ ಆಗಿಲ್ಲ ಬನ್ನಿ ಅಂತ. ಅದಕ್ಕೆ ನಾನು ನಂಬರ್ ಕೊಟ್ಟೆ ಸರ್, OTP ಬರುತ್ತೆ ಸರ್. ಇಲ್ಲಿ ಏನಾಗಿದೆ ಗೊತ್ತಾ, ಜನ 150 ಬಿರಿಯಾನಿಗಳು ಅವ್ರ ಮನೆಗೆ ಆರ್ಡರ್ ಮಾಡೋ Cash ಕ್ಯಾಶ್ on ಆನ್ ಡೆಲಿವರಿ. ನೀನ್ ಕ್ಯಾನ್ಸಲ್ ಮಾಡಕ್ಕಾಗಲ್ಲ, ಮನೆ ಬಾಗಿಲು ಬಂದಾಯ್ತು ತಗೊಳ್ಳೇಬೇಕು. ಅದಕ್ಕೆ ನಾನು ಫೋನ್ ಮಾಡಕ್ ಆಪ್ಷನ್ ಕೊಟ್ಟಿದ್ದೀನಿ, ಆರ್ಡರ್ ಮಾಡಕ್ಕೆ. ಆರ್ಡರ್ ಮಾಡಿ OTP ಬಂದ್ಬಿಡುತ್ತೆ, ಐ ವಿಲ್ ಕ್ಯಾನ್ಸಲ್ ಇಟ್, ಯು ಕ್ಯಾನ್ ಟೇಕ್ ದಟ್ ವರ್ಡ್. ಹಂಗಾಗದೆ ಇರಲಿ, ಅಥವಾ ಆದ್ರೂನು ಖುಷಿಯಾಗಿ ಆರ್ಡರ್ ಮಾಡಿದ್ರೆ ಪೇ ಮಾಡಿ ಕಳಿಸ್ತಾರೆ, ಥ್ಯಾಂಕ್ ಯು ಅಂತ ಖುಷಿಯಾಗಿ ಮಾಡಿದ್ರೆ ಹಂಗಾಗ್ಲಿ. ಥ್ಯಾಂಕ್ ಯು ಅಂದ್ಬಿಟ್ಟು ಕಳಿಸ್ತಾರೆ. ದಟ್ ಈಸ್ ಮೈ ಸಿನ್ಸಿಯರ್ ವಿಶಸ್. ಪೇ ಮಾಡ್ಬಿಟ್ಟು ಹೋಗಿ ಹಂಚ್ಬಿಡು ಲೆವೆಲ್ ಇರ್ಬೇಕು ಸರ್. ಅಲ್ಲ ನೋಡಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ, 180 ರೂಪಾಯಿ ಚಿಲ್ಡ್ರೆಯಿಂದ ತಗೊಂಡಿರೋ ಬಿರಿಯಾನಿ ಇವತ್ತು ಅದೇ ಜನ 180 ರೂಪಾಯಿ ಖುಷಿಯಾಗಿ ಕೊಟ್ಟಾಗ್ಲಿ. ನೋಡಿ, ಅದಕ್ಕೆ ಒಂದು ಸೈಕಲ್ ಕಂಪ್ಲೀಟ್ ಕೊಟ್ಟಿದೀವಿ ಇವತ್ತು. ಅದಾದಾಗ ನಾನು ಮತ್ತೆ ಬರ್ತೀನಿ ಸರ್ ನಿಮ್ಮ ಹತ್ರ, ನೀವು ಹೇಳಿದ್ರಿ ಸರ್. 100% ಇನ್ನೊಂದಿನ ಇದೇ ತರ ಇನ್ನೊಂದ್ಸಲಿ ಕೂತ್ಕೊಳ್ಳೋಣ, ವಿಲ್ ಡೂ ಡೀಟೇಲ್ಡ್ ಇನ್ನೋ ಕಾನ್ವರ್ಸೇಷನ್ ಮಾಡೋಣ. ಇನ್ಫ್ಯಾಕ್ಟ್ ಹೆಂಗ್ ಗೊತ್ತಾ, ಸಿನಿಮಾ ವರ್ಕ್ ಆದ್ಮೇಲೆ ನಾನು ಐ ಆಲ್ವೇಸ್ ಸೇ, ಪೋಸ್ಟ್ ಸಿನಿಮಾ ಆದಾಗ ನಾನು ಎಷ್ಟೊಂದು ಸಿನಿಮಾಗಳು ಅದೇ ತರ ಇಂಟರ್ವ್ಯೂ ಮಾಡ್ತೀನಿ. ಯಾಕೆಂತಂದ್ರೆ ಈಗ ಒಂದು ಕಾಂತಾರ ಬಂತು ಅಂತ ಹೇಳೋಣ, ಕಾಂತಾರ ನಾನು ಪ್ರೀ ಮಾಡಲಿಲ್ಲ ಇಂಟರ್ವ್ಯೂ. ರೀಸನ್ ಏನು ಗೊತ್ತಾ, ಏನೇ ಕೇಳಿದ್ರು ಸಿನಿಮಾ ಬಂದು ನೋಡಿ ಆಗುತ್ತೆ. ಪೋಸ್ಟ್ ಮಾಡಿದಾಗ ಡೈಸೆಕ್ಟ್ ಮಾಡೋದಕ್ಕೆ ಎಷ್ಟು ವಿಷಯಗಳು ಸಿಗುತ್ತೆ ಅಂತಂದ್ರೆ, ಡೀಟೇಲ್ಡ್ ಆಗಿ ನೀನು 2.5 ಗಂಟೆ ಅಲ್ಲ 3 ಗಂಟೆ ಕೂತ್ಕೊಂಡ್ರು ಅಷ್ಟಿರುತ್ತೆ ಒಬ್ಬೊಬ್ಬರ ಜೊತೆ. ಹಾಗಾಗ್ಲಿ, ಅದೇ ರೀತಿ ಆಗಲಿ. ಮನಸಾರೆ ವಿಶಸ್ ಟು ಯು. ಅಂಡ್ ಐ ವಿಶ್ ಅಶ್ವಿನಿ ಸರ್, ರಾಮ್ ಪ್ರಸಾದ್ ಸರ್ ಇದ್ದಿದ್ರೆ ಬಹಳಷ್ಟು ವಿಷಯಗಳು. ಆಕ್ಚುಲಿ ಇಟ್ಸ್ ಎ ಗುಡ್, ಇವರಿಬ್ರು ಇರೋದ್ರಿಂದ ಇವರಿಬ್ರ ಜೊತೆ ಬೇರೆ ತರ ಕಾನ್ವರ್ಸೇಷನ್. ಆಕ್ಚುಲಿ ಅವ್ರು ಇದ್ದಿದ್ರೆ ಇದು ಯಾವ್ದು ಬರ್ತಾನೂ ಇರ್ಲಿಲ್ಲ. ಅವ್ರು ಇದ್ದಿದ್ರೆ ನಾನು ಏನು ಮಾಡ್ತಿದ್ದೆ, ಪ್ರಾಯಶಃ ಅವ್ರ ಲೈಫ್ ಹಿಸ್ಟ್ರಿನೇ ಆಗೋಗ್ತಾ ಇತ್ತು ನನಗೆ. ಅವ್ರ ಲೈಫ್ ಹಿಸ್ಟ್ರಿ ಅನ್ನೋದಕ್ಕಿಂತ ನಾವು ಈ ಪ್ರಿನ್ಸಿಪಲ್ ಮುಂದೆ ತಪ್ಪು ಮಾಡ್ರೆ ಹುಡುಗರ ತರ ಕೂತ್ಕೊಂತಿದ್ದೆ. ಎಕ್ಸಾಕ್ಟ್ಲಿ ಅಷ್ಟೇ. ಗುಡ್, ಐ ಲವ್ ದಿಸ್ ಎಪಿಸೋಡ್ ಆಸ್ ವೆಲ್. ಸೊ ಫೆಬ್ರವರಿ 6ನೇ ತಾರೀಕು ಗಾರ್ಗಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇವ್ರು ಹೇಳ್ದಂಗೆ ಡಾಲ್ಬಿ ವಿಷನ್ ಕೂಡ, ದಟ್ ರಿಯಲಿ ಎಕ್ಸೈಟೆಡ್ ಮೀ. ಒಂದು AMB ಸಿನಿಮಾಸಲ್ಲಿ ಕೂಡ ಬರುತ್ತೆ, ಅದನ್ನು ಕೂಡ ನೋಡಿ. ಸೊ ಟ್ರೈಲರ್ ಈಗಾಗಲೇ ಬಂದಿದೆ, ಇಷ್ಟ ಆಗಿದೆ, ಆ್ಯಂಡ್ ಲಾಟ್ ಆಫ್ ಎಫರ್ಟ್ ಹೋಗಿರೋದ್ರಿಂದ. ಸೊ ಸಿನಿಮಾ ನಿಮಗೆ ಇಷ್ಟ ಆದಲ್ಲಿ, ನಾನು ಅದನ್ನೇ ಹೇಳ್ತೀನಿ, ಸುಮ್ಮನೆ ಇಷ್ಟ ಆದಲ್ಲಿ ಇನ್ನೊಬ್ರನ್ನ ಕರ್ಕೊಂಡು ಬಂದು ನೋಡಿ. That's it. On that note, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಟಿಲ್ ದೆನ್ ಇವ್ರ ಜೊತೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು ದ ಟೀಮ್ ಆಸ್ ವೆಲ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಮಾತುಕತೆ, ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ನಡೆಯುತ್ತೆ. ಟಿಲ್ ದೆನ್ ಸೈನಿಂಗ್ ಆಫ್ ನಮ್ ಸ್ಟೈಲಲ್ಲಿ 3, 2, 1. ನಮಸ್ಕಾರ ಗುರು.